ಹರೇ ಕೃಷ್ಣ ಮಾತಾಜಿ. ಸ್ಟಾರ್ಟ್ ಮಾಡ್ಬೋದು. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧ್ವನಿ ಕೇಳಿಸ್ತಾ ಇದೆ ಅಲ್ವಾ? ಶುರು ಮಾಡ್ಬೋದಲ್ವಾ? ಎಸ್ ಮಾತಾಜಿ, ಕೇಳಿಸ್ತಾ ಇದೆ. ನಾನೇನು ಮಾಡಿದೆನೋ ವೆಂಕಟರಾಯ ನಿನ್ನಯಬೇಕೋ, ಮನಭಿಮಾನವು ನಿನ್ನದು ಎನಗೇನೋ, ದಿನರಪ್ಯಕ ತಿರುಪತಿಯ ವೆಂಕಟರಮಣ. ನಾನೇನು ಮಾಡಿದೆನೋ ವೆಂಕಟರಾಯ ನಿನ್ನ ಕಾಯಬೇಕು, ರಕಸನಲ್ಲವೇನೋ ರಕಸನಲ್ಲವೇನೋ, ಪ್ರಹ್ಲಾದನು ಚಿಕ್ಕವನಲ್ಲವೇ, ರಕಸನಲ್ಲವೇನೋ ಪ್ರಹ್ಲಾದನು ಚಿಕ್ಕವನಲ್ಲವೇ, ಉಕ್ಕಿ ಬರುವ ಕರ್ಮ ಮಾಡಿದ ರಾಮಿಳ, ಉಕ್ಕಿ ಬರುವ ಕರ್ಮ ಮಾಡಿದ ರಾಮಿಳ, ನಿಮ್ಮಕ್ಕನ ಮಗನೇನೋ ವೆಂಕಟರಮಣ, ನಿನ್ನಕ್ಕನ ಮಗನೇನೋ ವೆಂಕಟರಮಣ. ನಾನೇನು ಮಾಡಿದೆನೋ ವೆಂಕಟರಾಯ ನಿನ್ನ ಕಾಯಬೇಕು, ಕರಿರಾಜ ಕರೆದನೆ ದ್ರೌಪದಿ ದೇವಿ ಬರೆಯೋಲೆ ಕಳುಹಿದಳೆ, ಕರಿರಾಜ ಕರೆಸಿದನೆ ದ್ರೌಪದ ದೇವಿ ಬರೆಯೋಲೆ ಕಳುಹಿದಳೆ, ಪರ ಋಷಿ ಪತ್ನಿ ಕಲ್ಲಾಗಿ ಪ್ರಿಯಾದದ್ದು, ಪರ ಋಷಿ ಪತ್ನಿ ಕಲ್ಲಾಗಿ ಪ್ರಿಯಾದದ್ದು, ತರೆಯೆಲ್ಲ ಅರಿಯದೆನೋ ವೆಂಕಟರಮಣ, ತರೆಯೆಲ್ಲ ಅರಿಯದೆನೋ ವೆಂಕಟರಮಣ. ನಾನೇನು ಮಾಡಿದೆನೋ ವೆಂಕಟರಾಯ ನಿನ್ನ ಕಾಯಬೇಕು, ಒಪ್ಪಿಡಿ ಅವಲಕ್ಕಿಯ ಕೊಟ್ಟವನಿಗೆ ಒಪ್ಪಿಕೊಟ್ಟೆಯೋ ಭಾಗ್ಯವ, ಒಪ್ಪಿಡಿ ಅವಲಕ್ಕಿಯ ಕೊಟ್ಟವನಿಗೆ ಭಾಗ್ಯವ, ಪುರಂದರ ವಿಠಲನೆ ಸರ್ಪಜಯನ ಶ್ರೀ ಪುರಂದರ ವಿಠಲನೆ, ಅಪ್ರಮೇಯನೆ ಕಾಯೋ ವೆಂಕಟರಮಣ, ಅಪ್ರಮೇಯನೆ ಕಾಯೋ ವೆಂಕಟರಮಣ. ನಾನೇನು ಮಾಡಿದೆನೋ ವೆಂಕಟರಾಯ ನಿನ್ನ ಕಾಯಬೇಕು, ಮನಭಿಮಾನವು ನಿನ್ನದು ಎನಗೇನೋ, ಜ್ಞಾನಭಿಮಾನವು ನಿನ್ನದು ಎನಗೇನೋ, ದಿನರಕ್ಷಕ ತಿರುಪತಿಯ ವೆಂಕಟರಮಣ. ನಾನೇನು ಮಾಡಿದೆನೋ ವೆಂಕಟರಾಯ ನಿನ್ನ ಕಾಯಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೇನಾ ತಂಡದ ಎಲ್ಲಾ ಪ್ರಮುಖರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು, ಮತ್ತೊಮ್ಮೆ ಧನ್ಯವಾದ. ಹರೇ ಕೃಷ್ಣ.
ಮಾತಾಜಿ, ನಾವು ನಿಮ್ಗೆ ಧನ್ಯವಾದಗಳು ಹೇಳ್ಬೇಕು. ಅಮ್ಮ ಎಷ್ಟು ಚೆನ್ನಾಗಿ ಹಾಡಿದ್ರು. ಅದು ಅವ್ರಿಗೆ ಅವರು ಆರೋಗ್ಯನೂ ಅಷ್ಟಿದ್ದಿಲ್ಲ ಆದ್ರೂ ಅವ್ರು ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ. DDY ಸೇವೆ ಆಗ್ಲಿ, ನಮ್ಮ ಇದಕ್ಕಾಗ್ಲಿ, ನಿಜವಾಗ್ಲೂ ಶಿ ಇಸ್ ಅನ್ ಇನ್ಸ್ಪಿರೇಷನ್ ಫಾರ್ ಎವ್ರಿ ಒನ್. ಸೊ ಯಾವತ್ತಿಗೂ ಅಲ್ಲ, ನಾವು ಕಲಿತ ವಿದ್ಯೆ ಅನ್ನೋದು ನಮ್ಮನ್ ಬಿಡಲ್ಲ. ಸೊ ನಮ್ ಜೊತೆಗಿರ್ತದೆ ಅನ್ಲಿಕ್ಕೆ ಎಲ್ಲರೂ ನಾವು ಇವತ್ತು ಕಲಿಬೇಕಾಗಿದ್ದ ಒಂದಿದು. ತುಂಬಾ ಖುಷಿ ಆಯ್ತು ನನ್ಗೆ. ಸೊ ಮಾತಾಜಿ, ಅಮ್ಮ ನಮ್ಮ ಎಲ್ಲರ ಗೋಪಿಸೇನೆ ತಂಡದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಎಲ್ಲರೂ ಇನ್ನೂ ಚೆನ್ನಾಗಿ ಭಕ್ತಿಯಲ್ಲಿ ನಾವು ಇನ್ನು ಮುಂದೆ ಬರೋ ಹಾಗೆ ನಮ್ಗೆ ನೀವು ಆಶೀರ್ವಾದ ಮಾಡಿ ಅಮ್ಮ. ಖಂಡಿತವಾಗಿ ಮಾಡ್ತೀನಿ. ಒಳ್ಳೇದಾಗ್ಲಿ, ಚೆನ್ನಾಗ್ ಮುಂದುವರ್ಲಿ. ಇದು ಮಾಡ್ಬೇಕಾದ ಹಾ ಅಮ್ಮ, ತುಂಬಾ ತುಂಬಾ ಧನ್ಯವಾದ ಅಮ್ಮ. ಒಂದ್ ವಾರದಿಂದ ಅವರು ಅಭ್ಯಾಸ ಮಾಡ್ತಾನೆ ಇದ್ರು. ಮಾತಾಡೋದು ಇಟ್ಕೊತಾರೆ ಇಲ್ಲ ಅಂತಲ್ಲ, ಆದ್ರೆ ಇದೊಂದು ಕಮಿಟ್ಮೆಂಟ್ ಅಲ್ವಾ, ಅವ್ರನ್ನ ಎಂಗೇಜ್ ಮಾಡಿದ್ವಿ. ಮತ್ತೊಮ್ಮೆ ನಿಮ್ಗೆ ಥ್ಯಾಂಕ್ ಯು ಸರ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ. ಈ ವಯಸ್ಸಲ್ಲಿ ಕೂಡ ನೀವು ಇಷ್ಟೊಂದು ಸೇವೆಯನ್ನು ಮಾಡ್ತಿದ್ದೀರಲ್ಲ, ನಮಗೆಲ್ಲರಿಗೂ ಬ್ಲೆಸ್ ಮಾಡಿ ಮಾತಾಜಿ. ನಿಮ್ಮ ಹಾಗೆ ನಾವೆಲ್ಲರೂ ಕೂಡ ಭಕ್ತಿಯಲ್ಲಿ ಮುಂದಕ್ಕೆ ಬರಬೇಕು ಅಂತ ಕೇಳ್ಕೊಂತಾ ಇದ್ದೀನಿ. ಹಾಗೆ ನಿಮಗೆ ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಇವತ್ತಿನ ಮುಂದಿನ ಕಾರ್ಯಕ್ರಮ, ತಾವು ಎಲ್ಲರೂ ಕಾತುರತೆಯಿಂದ ಕಾಯುತ್ತಿರುವ ಕಾರ್ಯಕ್ರಮ ಪ್ರವಚನ. ಇವತ್ತು ಪ್ರವಚನವನ್ನು ಕೊಡಲಿದ್ದಾರೆ ಹರ್ಗ್ರೇಸ್ ಮೀನಾಕ್ಷಿ ಸೇವನಿ ಮಾತಾಜಿ ಅವರು. ಇವ್ರ ಬಗ್ಗೆ ನಾವು ಕಿರು ಪರಿಚಯವನ್ನು ನೋಡೋಣ. ಮಾತಾಜಿ ಅವರು ಹಿಸ್ ಹೋಲಿನೆಸ್ ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಮಹಾರಾಜ್ ಅವರಿಂದ ದೀಕ್ಷೆಯನ್ನು ಪಡೆದಿದ್ದಾರೆ. ಅವರು ತುಂಬಾ ವಿನಯಶೀಲ ಮತ್ತು ಉತ್ಸಾಹದಿಂದ ಕೂಡಿದ ಭಕ್ತೆ ಆಗಿದ್ದಾರೆ. ಮೀನಾಕ್ಷಿ ಮಾತಾಜಿ ಅವರು ಹಾಡುವ ಮತ್ತೆ ಅಡಿಗೆ ಮಾಡುವುದರಲ್ಲಿ ಬಹಳ ಉತ್ಸುಕರಾಗಿದ್ದಾರೆ. ಅವರು ಮಹಿಳೆಯರಿಗೆ ಆನ್ಲೈನ್ ಕ್ಲಾಸಸ್ ಕೂಡ ನಡೆಸುತ್ತಾರೆ. ಇವರಿಗೆ ಮಾತಾಜಿ ತಮಗೆ ಗೋಪಿಸೇನಾ ವತಿಯಿಂದ ಹರೇ ಕೃಷ್ಣದ ಮಹಾಮಂತ್ರದ ಮೂಲಕ ತಮಗೆ ಸ್ವಾಗತವನ್ನು ಕೋರುತ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ತಾವು ಪ್ರಾರಂಭ ಮಾಡ್ಬೋದು. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮ. ಇಷ್ಟೊಂದು ಹೊಗಳಿದ್ದೀರಾ, ಅಷ್ಟು ಹೊಗಳಿಕೆಗೆ ನಾನು ಯೋಗ್ಯಳಲ್ಲ ಅಂತ ತಿಳ್ಕೊತೀನಿ. ನಾನು ಏನ್ ಕಲ್ತಿದ್ದೀನೋ, ಏನ್ ತಿಳ್ಕೊಂಡಿದ್ದೀನೋ ಅದನ್ನ ನಾನು ಶೀಲ ಪ್ರಭುಪಾದರು ಮತ್ತು ನಮ್ಮ ಶಿಕ್ಷಾ ಗುರುಗಳಾದ ಅವರ ಒಂದು ಕೃಪೆಯಿಂದ, ಆಶೀರ್ವಾದದಿಂದ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಹರೇ ಕೃಷ್ಣ. ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತರಿಗೂ ದಂಡೋತ್ ಪ್ರಣಾಮಗಳು. ಮೊದಲಿಗೆ ಪ್ರೇಯರ್ ಮಾಡೋಣ, ಇದು ಗುರುಗಳ ಪ್ರೇಯರ್ ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣು ಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿ ನಿತಿ ನಾಮಿನೆ ನಮಾಚಾರ್ಯ ಪಾದಾಯ ನಿತಾಯ್ ಕೃಪಾ ಪ್ರದಾಯಿನೆ ಗೌರ ಕಥಾ ಧಾಮದಾಯ ನಗರ ಗ್ರಾಮ ತಾರಿಣೆ. ನಮೋ ಓಂ ವಿಷ್ಣು ಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತಿ ನಾಮಿನೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೀಯಾ? ಎಸ್ ಮಾತಾಜಿ, ಕೇಳಿಸ್ತಾ ಇದೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಇವತ್ತು ನಮ್ಗೆ ನಮ್ಮ ಶಿಕ್ಷಾ ಗುರುಗಳಾದ ಹರಿಗ್ರೇಸ್ ಲೀಲಾಮಯಿ ಜಾಹ್ನವಿ ಮಾತಾಜಿ ಮತ್ತು ಸುಭಾಷಿಣಿ ರಾಧೇದೇವಿ ಮಾತಾಜಿ, ಶ್ವೇತಾ ಮಾತಾಜಿ, ಶ್ಯಾಮ್ಲೀಲಾ ಮಾತಾಜಿ, ವೇಣುಕೃಷ್ಣ ದಾಸ್ ಪ್ರಭುಜಿ ಅವರ ಒಂದು ಉಪಸ್ಥಿತಿಯಿಂದ ಮತ್ತು ಅವರ ಆಶೀರ್ವಾದದೊಂದಿಗೆ ನಾವು ಶುರು ಮಾಡ್ತಾ ಇದ್ದೀನಿ. ಆದರೆ ಭಕ್ತಿ ಅನ್ನೋ ಒಂದು ವಿಷಯವನ್ನ ಕೊಟ್ಟಿದ್ದಾರೆ, ನವಯುಗ ಭಕ್ತಿಯನ್ನ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಇಲ್ಲಿ ನಾವು ಭಕ್ತಿ ಅಂದ್ರೆ ಏನು ಅಂತ ಮೊದಲಿಗೆ ತಿಳ್ಕೊಳ್ಳೋಣ. ಭಕ್ತಿ ಅಂದ್ರೆ ನಾವು ದೇವೋತ್ತಮ ಪರಮ ಪುರುಷನ ಮತ್ತು ಭಕ್ತಿ ಸೇವೆಯಲ್ಲಿ ತೊಡಗಿರುವುದೇ ಹೊರತು ಬೇರೆ ಯಾರ್ದೋ ಸೇವೆ ಮಾಡುವುದು ಅಲ್ಲ ಅಂತ ಗೋಪಾಲ ತಾನ ಉಪನಿಷತ್ತಿನಲ್ಲಿ ಹೇಳ್ತದೆ. ಮತ್ತೆ ಭಕ್ತಿ ಎಂದರೆ ದೇವೋತ್ತಮ ಪರಮ ಪುರುಷನಿಗೆ ಭಕ್ತಿ ಸೇವೆಯನ್ನು ಸಮರ್ಪಿಸುವುದು ಎಂದು ಈ ಉಪನಿಷತ್ತು ಬಣ್ಣಿಸುತ್ತದೆ. ಭಕ್ತಿ ಸೇವೆಯನ್ನು ಮಾಡಬೇಕಾದರೆ ವ್ಯಕ್ತಿಯು ದೇಹಾತ್ಮ ಭಾವನೆಯಿಂದ ಮುಕ್ತನಾಗಿರಬೇಕು. ಅಂದ್ರೆ ಭಕ್ತಿ ಸೇವೆ ನಾವು ಹಿಂದೆ ಮಾಡ್ತಿದ್ವಿ. ಮೊದಲು ನಾವು ಭಕ್ತಿ ಸೇವೆ ಅಂದ್ರೆ ದೇಶ ಭಕ್ತಿ ಸೇವೆ,
ಮಾತೃಭಕ್ತಿ, ಪಿತೃಭಕ್ತಿ, ಆಚಾರ್ಯರ ಭಕ್ತಿ ಮತ್ತು ದೈವ ಭಕ್ತಿ, ಈಶ್ವರ ಭಕ್ತಿ ಇದೆಲ್ಲ ನಾವು ಈ ಕೃಷ್ಣ ಪ್ರಜ್ಞೆಗೆ ಬರೋಕ್ಕೂ ಮುಂಚೆ ಅದೆಲ್ಲ ನಾವು ಆಚರಣೆ ಮಾಡ್ತಿದ್ವಿ. ಈಗ ನಮ್ಗೆ ನಿಜವಾದ ಭಕ್ತಿ ಅಂದ್ರೆ ಏನು ಅನ್ನೋದು ನಮ್ಗೆ ಕೃಷ್ಣ ಪ್ರಜ್ಞೆಯ ಮೂಲಕ ನಮ್ಗೆ ಅರಿವಾಗ್ತಾ ಇದೆ. ಮತ್ತು ದೇಹಾತ್ಮ ಭಾವನೆಯಿಂದ ನಾವು ಮುಕ್ತನಾಗಿರ್ಬೇಕು ಅಂದ್ರೆ ಮೊದಲು ನಾವು ಭಕ್ತಿ ಸೇವೆಗೆ ಬಂದಾಗ ನಮ್ಮನ್ನ ನಾವು ಅರ್ಥ ಮಾಡ್ಕೋತೀವಿ. ನಾವ್ಯಾರು, ಭಗವಂತ ಯಾರು, ನಮಗೂ ಭಗವಂತನಿಗೂ ಇರುವ ಸಂಬಂಧ ಏನು ಅಂತದ್ದು ನಮ್ಗೆ ಗೊತ್ತಾಗುತ್ತೆ. ಮತ್ತು ನಾವು ಆತ್ಮ ಇದೀವಿ, ದೇಹ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಬೇರೆ ಆಗ ಉನ್ನತರ ಲೋಕಗಳಿಗೆ ಏರಿ ಸುಖ ಪಡಬೇಕೆಂಬ ಹಂಬಲದಿಂದ ದೂರ ಆಗ್ತೀವಿ. ನಮ್ಗೆ ಯಾವಾಗ ನಿಜವಾದ ಭಕ್ತಿ ನಮ್ಮ ಮನಸ್ಸಿಗೆ ನಾಟುತ್ತೋ ಆವಾಗ ನಮ್ಗೆ ಈ ಭೌತಿಕ ಬಂಧನದಿಂದ ನಾವು ಮುಕ್ತರಾಗ್ಬೇಕು ಅನ್ನೋ ಒಂದು ಭಾವನೆ ಬರುತ್ತೆ. ಮತ್ತೆ ಬೇರೆ ಮಾತಿನಲ್ಲಿ ಹೇಳ್ಬೇಕಂದ್ರೆ ಯಾವ ಲೌಕಿಕ ಲಾಭಕ್ಕೂ ಆಸೆ ಪಡದೆ ಕೇವಲ ಪರಮ ಪ್ರಭುವಿನ ತೃಪ್ತಿಗಾಗಿ ಮಾಡಿದ ಕೆಲಸವೇ ಭಕ್ತಿ. ಭಕ್ತಿಯನ್ನು ನಿಷ್ಕರ್ಮ ಅಥವಾ ಫಲಾನುಬಂಧ ಕರ್ಮಗಳ ಫಲದಿಂದ ಸ್ವತಂತ್ರತೆ ಎಂದು ಕರೆಯುತ್ತಾರೆ. ಭಕ್ತಿ ಸೇವೆಯು ಕಾಮ್ಯ ಕರ್ಮವು ಹೆಚ್ಚು ಕಡಿಮೆ ಸಾಮಾನ್ಯವಾಗಿ ಕಂಡರೂ ಭಕ್ತಿ ಮತ್ತು ನಿಷ್ಕರ್ಮಗಳು ಒಂದೇ ವೇದಿಕೆ ಮೇಲೆ ಇರುತ್ತವೆ. ಅಂದ್ರೆ ನಾವು ಇದೇ ಶ್ರೀಮದ್ ಭಾಗವಂತ ಗ್ರಂಥದಲ್ಲಿ ಭಾಗವತ್ ಮಹಾತ್ಮೆನಲ್ಲಿ ಬರುತ್ತೆ. ಭಕ್ತಿ ದೇವಿ ಇರ್ತಾರೆ. ಅದು ನಾರದರ ಮತ್ತು ಭಕ್ತಿ ದೇವಿಯ ಸಂಭಾಷಣೆಯಲ್ಲಿ ಬರುತ್ತೆ ಭಾಗವತ ಮಹಾತ್ಮೆನಲ್ಲಿ. ಭಕ್ತಿ ಅಂದ್ರೆ ಏನು ಅಂದ್ರೆ ಭಕ್ತಿ ದೇವಿ ಒಂದು ನದಿ ಸರೋವರದಲ್ಲಿ ಕೂತ್ಕೊಂಡಿರ್ತಾರೆ. ಅವಾಗ ಅಲ್ಲಿ ಅಕಸ್ಮಾತ್ ಆಗಿ ನಾರದರು ಬರ್ತಾರೆ. ಬಂದಾಗ ಯಾಕೆ ಈ ರೀತಿ ದೇವಿ, ಯಾರು ನೀನು, ಯಾಕೆ ಈ ರೀತಿ ಬೇಜಾರಿನಲ್ಲಿ ಕೂತ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಅವಾಗ ಭಕ್ತಿ ದೇವಿ ತುಂಬಾ ಬೇಜಾರದಿಂದ ಅವರ ಭಕ್ತಿ ದೇವಿ ಹತ್ರ ಇಬ್ರು ಗಂಡ್ ಮಕ್ಳು ಇರ್ತಾರೆ. ಅಂದ್ರೆ ಭಕ್ತಿ ದೇವಿ ಇಬ್ರು ಸ್ವಂತ ಮಕ್ಕಳು. ಅವರು ವೃದ್ಧರಾಗ್ಬಿಡ್ತಾರೆ. ಅದೇ ತಾಯಿ ಯೌವನವಾಗಿ ಇರ್ತಾಳೆ, ಅವಳ ಮಕ್ಕಳು ವೃದ್ಧಾಪ್ಯ ಬಂದಿರುತ್ತೆ. ಅವಾಗ ಯಾಕೆ ಈ ಪರಿಸ್ಥಿತಿ ಅಂತ ಕೇಳಿದಾಗ ಅಲ್ಲಿ ಭಕ್ತಿ ದೇವಿ ಹೇಳ್ತಾಳೆ, ಇದು ಗೊತ್ತಾಗ್ತಲ್ಲ ನನ್ಗೆ, ನೀವೇ ಅದಕ್ಕೆ ಪರಿಹಾರ ಕೊಡ್ಬೇಕು ಅಂತ. ಅವಾಗ ಹೌದಾ, ಅದಕ್ಕೆ ನೀವು ಅದಕ್ಕೆ ಅವರು ಸಜೆಷನ್ ಕೊಡ್ತಾರೆ. ಏನಂದ್ರೆ ನೀವು ಭಾಗವತ ಸಪ್ತಾಹ ಶ್ರವಣ ಮಾಡೋದ್ರಿಂದ ನಿಮ್ಮ ಈ ಮಕ್ಕಳಿಗೆ ಯೌವನ ಬರುತ್ತೆ, ಅವಾಗ ನೀವು ಸುಖವಾಗಿರ್ಬೋದು ಅಂತ. ಅವಾಗ ಅವರು ಸನಕಾದಿ ಋಷಿಗಳಿಂದ ಶ್ರೀಮದ್ ಭಾಗವತ ಶ್ರವಣವನ್ನ ಅಂದ್ರೆ ಸಪ್ತಾಹವನ್ನ ಅವರು ಕೇಳ್ತಾರೆ. ಅವಾಗ ಆ ಒಂದು ವೃದ್ಧರಾಗಿದ್ದ ಅವರ ಮಕ್ಕಳು ತರುಣರಾಗ್ಬಿಡ್ತಾರೆ. ಅದಕ್ಕೆ ನಾವು ಭಕ್ತಿಯನ್ನ ಸ್ವೀಕಾರ ಮಾಡ್ಬೇಕು. ಭಕ್ತಿ ಆಲ್ರೆಡಿ ಎಲ್ಲರ ಮನಸ್ಸಿನಲ್ಲೂ ಇದೆ. ಅದು ಯಾವ ರೀತಿ ನಮ್ಗೆ ಅದು ಪುನರುಜ್ಜೀವನ ಆಗ್ಬೇಕು, ಹೊರಗಡೆ ಬರ್ಬೇಕು ಅಂದ್ರೆ ನಮ್ಗೆ ಭಗವಂತನ ಒಂದು ಕೃಪೆಯಿಂದ ಮಾತ್ರ ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾವಾಗ ನಮ್ಗೆ ಭಗವಂತನಿಗೂ ನಮಗೂ ಯೋಗ ಅಂದ್ರೆ ಲಿಂಕ್ ಆಗುತ್ತೋ ಹರಿನಾಮದಿಂದ, ಅವಾಗ ನಮ್ಗೆ ನಿಜವಾದ ಭಕ್ತಿ ಬರುತ್ತೆ. ಅವಾಗ ಅಲ್ಲಿ ನಾವು ಭಕ್ತಿಯನ್ನ ಸ್ವೀಕಾರ ಮಾಡಿದಾಗ ಜ್ಞಾನ ವೈರಾಗ್ಯ ಕೂಡ ನಮ್ಗೆ ಅಲ್ಲಿ ಬರುತ್ತೆ. ಅವಾಗ ಆ ವೃದ್ಧದಿಂದ ಇರ್ತಾರಲ್ಲ, ವೃದ್ಧಾಪ್ಯದಲ್ಲಿ ಇರ್ತಾರಲ್ಲ ಅವ್ರ ಮಕ್ಕಳು, ಅವಾಗ ಅವ್ರಿಗೆ ಯೌವನ ಬರುತ್ತೆ. ನಾವು ಯಾವಾಗ ಭಕ್ತಿಯನ್ನ ಸ್ವೀಕಾರ ಮಾಡ್ತೀವಿ, ನಿಜವಾದ ಆಚರಣೆ ಮಾಡ್ತೀವಿ, ಅವಾಗ ಆ ಮಕ್ಕಳು ಯೌವನಸ್ಥರಾಗ್ತಾರೆ. ಅಂದ್ರೆ ನಮಗೂ ಭಕ್ತಿ ಸೇವೆಯಿಂದ ಜ್ಞಾನ ವೈರಾಗ್ಯ ಬರುತ್ತೆ ಅಂತ ನಾವು ಅರ್ಥ ಮಾಡ್ಬೋದು. ಹೀಗೆ ಭಾಗವತ ಪುರಾಣದಲ್ಲಿ ನವವಿಧ ಭಕ್ತಿಯನ್ನ ಹೇಳ್ತಾ ಇದ್ದಾರೆ. ಅಂದ್ರೆ 7ನೇ ಸ್ಕಂದ 5ನೇ ಅಧ್ಯಾಯದಲ್ಲಿ ಬರುತ್ತೆ. ಅಲ್ಲಿ ಭಕ್ತ ಪ್ರಹ್ಲಾದ ಮತ್ತು ತಂದೆಯ ಒಂದು ಸಮಾಗಮ ಇರುತ್ತೆ. ಅಲ್ಲಿ ಪ್ರಹ್ಲಾದ ಮಹಾರಾಜಂಗೆ ತಂದೆ ತಾಯಿ ಗುರುಕುಲಕ್ಕೆ ವಿದ್ಯಾಭ್ಯಾಸ ಕಳಿಸಿರ್ತಾರೆ. ಅವಾಗ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಪ್ರಹ್ಲಾದ ಮಹಾರಾಜ ಬರ್ತಾರೆ. ಬಂದಾಗ ಅವ್ರ ತಂದೆ ಕೇಳ್ತಾರೆ, ಪ್ರಹ್ಲಾದ ಮಹಾರಾಜ ಕಲಿತಿದರಲ್ಲಿ ನೀನು ಏನಾದರೂ ಹೇಳಬೇಕೆಂದು ಅವನ ತಂದೆ ಕೇಳ್ತಾರೆ. ಆಗ ತಾನು ಆಧ್ಯಾತ್ಮಿಕ ಗುರುವಿನಿಂದ ಕಲಿತಿರುವುದೇ ಅತ್ಯುತ್ತಮವಾದದ್ದೆಂದು, ಲೌಕಿಕ ಗುರುಗಳಾಗಿದ್ದ ಷಂಡ ಅಮರ್ಕರಿಂದ ರಾಜಕೀಯ ವ್ಯವಹಾರಗಳ ಬಗ್ಗೆ ಕಲಿತದ್ದೆಲ್ಲ ನಿಷ್ಪ್ರಯೋಜಕ ಎಂದು ಪ್ರಹ್ಲಾದ ಮಹಾರಾಜನು ಪರಿಗಣಿಸ್ತಾರೆ. ಯಾಕಂದ್ರೆ ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ನಮ್ಮ ಜೀವನಕ್ಕೆ ಜ್ಞಾನ ಬೇಕು. ಅದನ್ನ ನಾವು ಭೌತಿಕ ಪ್ರಪಂಚದ ಒಂದು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನಾವು ಅದನ್ನ ಉಪಯೋಗ ಮಾಡ್ಕೋತಿರ್ತೀವಿ. ಅದು ನಮ್ಮನ್ನ ಆಧ್ಯಾತ್ಮಿಕ ಜೀವನಕ್ಕೆ ಕರೆದುಕೊಂಡು ಹೋಗೋದಿಲ್ಲ. ಯಾವಾಗ ನಮ್ಗೆ ಆಧ್ಯಾತ್ಮಿಕ ಜ್ಞಾನ ಬರುತ್ತೋ ಅವಾಗ ನಾವು ಭಗವಂತನ ಹೋಗುವುದಕ್ಕೆ ಅದು ಸಹಾಯ ಮಾಡುತ್ತೆ. ಈ ರೀತಿ ಪ್ರಹ್ಲಾದ ಮಹಾರಾಜ ಯೋಚನೆ ಮಾಡಿ ಕೇಳ್ತಾ, ನೀನ್ ಏನೇನ್ ಕಲ್ತಿದ್ಯಪ್ಪ ಗುರುಗಳ ಹತ್ರ, ಒಳ್ಳೆ ವಿಚಾರ ಏನ್ ಕಲ್ತಿದ್ಯಾ ಅಂತ ಕೇಳಿದಾಗ ಮಹಾರಾಜ ಹೇಳ್ತಾರೆ, ಭಕ್ತ ಪ್ರಹ್ಲಾದ, ಭಕ್ತಿ ಪರೇಶಾನುಭವ ವಿರಕ್ತಿರ್ ಅನ್ಯತ್ರ ಚ, ಅಂದ್ರೆ ಇದು ಭಾಗವತ 11ನೇ ಸ್ಕಂದ 2ನೇ ಅಧ್ಯಾಯ 42ನೇ ಶ್ಲೋಕದಲ್ಲಿ ಬರುತ್ತೆ. ಪರಿಶುದ್ಧ ಭಕ್ತಿ ಸೇವೆಗೆ ಅಂದ್ರೆ ಇದೇ ಗುರುತು. ಯಾವುದು ಅಂದ್ರೆ ಪರಿಶುದ್ಧ ಭಕ್ತನು ಭಕ್ತಿ ಸೇವೆಯಲ್ಲಿ ಮಾತ್ರ
ಆಸಕ್ತಿ ವಹಿಸುತ್ತಾನೆ. ಲೌಕಿಕ ವ್ಯವಹಾರಗಳ ಅಲ್ಲ. ಭಕ್ತಿ ಸೇವೆಯನ್ನು ಸಲ್ಲಿಸಲು ವ್ಯಕ್ತಿಯು ಯಾವಾಗಲೂ ಕೃಷ್ಣ ಅಥವಾ ಭಗವಾನ್ ವಿಷ್ಣುವಿನ ಶ್ರವಣ ಕೀರ್ತನೆಗಳಲ್ಲಿ ತೊಡಗಿರಬೇಕು. ನಮ್ಗೆ ನಮ್ಮ ಮನಸ್ಸಿನಲ್ಲಿ ನಿಜವಾದ ಭಕ್ತಿ ಮೂಡಿ ಬರ್ಬೇಕು ಅಂದ್ರೆ ನಾವು ಭಗವಂತನ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅವಾಗ ದೇವಾಲಯದಲ್ಲಿ ಮಾಡುವ ಪೂಜೆಯ ಪ್ರಕ್ರಿಯೆಯನ್ನು ಅರ್ಚನಾ ಎಂದು ಕರೆಯುತ್ತಾರೆ. ಅರ್ಚನೆಯನ್ನು ಹೇಗೆ ಮಾಡುವುದೆಂದು ಇಲ್ಲಿ ವಿವರಿಸಲಾಗಿದೆ. ಅಂದ್ರೆ ನಮ್ಗೆ ಈ ಭಾಗವತ ಗ್ರಂಥದಲ್ಲಿ ನವವಿಧ ಭಕ್ತಿಯ ಬಗ್ಗೆ ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಶೀಲ ಪ್ರಭುಪಾದರು. ಸುಹೃದಂ ಸರ್ವಭೂತಾನಂ, ಎಲ್ಲರ ಹಿತೈಷಿಯಾದ ಮಿತ್ರನು ತಾನೇ ಎಂದು ಹೇಳುವ ಕೃಷ್ಣನ ಮಾತಿನಲ್ಲಿ ಸಂಪೂರ್ಣ ಶ್ರದ್ಧೆಯನ್ನು ಇಡಬೇಕು. ಮತ್ತು ಭಕ್ತನು ಕೃಷ್ಣನನ್ನು ತನ್ನ ಏಕಮಾತ್ರ ಮಿತ್ರನೆಂದು ಪರಿಗಣಿಸುತ್ತಾನೆ. ಇದಕ್ಕೆ ಸಖ್ಯವೆಂದು ಹೆಸರು. ಪುಂಸಾರ್ಪಿತ ವಿಷ್ಣು ಪುಂಸ ಎಂಬ ಪದಕ್ಕೆ ಎಲ್ಲಾ ಜೀವಿಗಳಿಂದ ಎಂದು ಅರ್ಥ. ಅಂದ್ರೆ ಭಗವಂತನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವುದಕ್ಕೆ ಪುರುಷರಿಗೆ ಅಥವಾ ಬ್ರಾಹ್ಮಣರಿಗೆ ಮಾತ್ರ ಅನುಮತಿ ನೀಡುವ ಯಾವ ನಿರ್ಬಂಧವೂ ಅಲ್ಲ. ಅಂದ್ರೆ ಭಕ್ತಿ ಎಲ್ಲರಿಗೂ ಸಮಾನವಾಗಿ ನಮ್ಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಕಲಿಯುಗದಲ್ಲಿ ಹಂಚಿದ್ದಾರೆ ಧಾರಾಳವಾಗಿ ಹರಿನಾಮದ ಮೂಲಕ. ಅದು ಯಾರ್ ಬೇಕಾದ್ರೂ ಮಾಡಬಹುದು, ಭಕ್ತಿಯನ್ನ ಆಚರಣೆ ಮಾಡಬಹುದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಭಗವದ್ಗೀತೆಯಲ್ಲೂ ಕೂಡ ಹೇಳಿದೆ, ಸ್ತ್ರೀಯೋ ವೈಶ್ಯಸ್ತದ ಶೂದ್ರಾಸ್ತೇಪಿ ಯಾಂತಿ ಪರಾಂ ಗತಿಂ. ಅಂದ್ರೆ ಸ್ತ್ರೀಯರು, ವೈಶ್ಯರು, ಶೂದ್ರರು ಕಡಿಮೆ ಬುದ್ಧಿಶಕ್ತಿಯವರೆಂದು ಪರಿಗಣಿತರಾಗಿದ್ದರೂ ಕೂಡ ಅವರು ಭಕ್ತರಾಗಿ ಭಗವದ್ಧಾಮಕ್ಕೆ ಹಿಂದಿರುಗಬಹುದು ಅನ್ನೋದನ್ನ ನಾವು ಭಾಗವತದಿಂದ ಭಗವದ್ಗೀತೆಗಳ ಗ್ರಂಥಗಳ ಮೂಲಕ ನಾವು ತಿಳ್ಕೋಬಹುದು. ಮತ್ತೆ ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ತಮ್ಮ ಒಂದು ತತ್ವದಲ್ಲಿ ಕೆಳಗಿನ ವಿವರಣೆಯನ್ನು ಕೊಡ್ತಾರೆ. ಏನು ಅಂದ್ರೆ ಶ್ರೀಮದ್ ಭಾಗವತ, ಭಗವದ್ಗೀತಾ ಮುಂತಾದ ಅಧಿಕೃತ ಗ್ರಂಥಗಳಲ್ಲಿ ವರ್ಣಿತವಾಗಿರುವ ಭಗವಂತನ ಪವಿತ್ರ ನಾಮ, ರೂಪ, ಗುಣಗಳು, ಪರಿವಾರ ಮತ್ತು ಲೀಲೆಗಳನ್ನು ಕಿವಿಯಿಂದ ಆಲಿಸುವುದೇ ಶ್ರವಣ ಶಬ್ದದಿಂದ ಸೂಚಿತವಾಗಿದೆ. ಕಿವಿಯಿಂದ ಅಂತಹ ಸಂದೇಶಗಳನ್ನು ಕೇಳಿದ ಮೇಲೆ ಆ ಕಂಪನಗಳನ್ನು ಹೃದ್ಗತ ಮಾಡಿಕೊಂಡು ಪುನರುಚ್ಚಾರ ಮಾಡಬೇಕು. ಇದು ಕೀರ್ತನ. ಈಗ ಶ್ರವಣ ನಾವು ಭಗವಂತನ ಲೀಲೆಗಳು, ಮಹಿಮೆಗಳು, ಮಹಾತ್ಮೆಗಳು, ಅವನ ಗುಣಗಳು ಇದೆಲ್ಲ ಕೇಳಿದಾಗ ನಮ್ಮ ಕಿವಿಯಲ್ಲಿ ಅದು ತುಂಬಾ ಚೆನ್ನಾಗಿ ಅನ್ಸುತ್ತೆ. ಅವಾಗ ಅದು ಮೊದಲು ನಮ್ಮ ಭಕ್ತಿ ಶುರು ಆಗೋದು ಶ್ರವಣದಿಂದ. ಅದು ಶ್ರವಣ ಅಂದ್ರೆ ನಾವು ಕೇಳುವುದರಿಂದ, ಕೇಳುವ ಮೂಲಕ ನಾವು ಶ್ರವಣದಿಂದ ಅದನ್ನ ತಿಳ್ಕೋಬಹುದು. ಮತ್ತು ಇದು ಕೀರ್ತನ. ಕೀರ್ತನ ಅಂದ್ರೆ ಯಾವ್ದು ನಾವು ಕೇಳಿರ್ತೀವೋ ಅದನ್ನ ಹೇಳುವುದಕ್ಕೆ ಪ್ರಯತ್ನ ಮಾಡುದು, ಒಬ್ಬರಿಗೆ ಅದನ್ನ ಹೇಳುವುದು. ಈಗ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನ ಯಜ್ಞವನ್ನ ಈ ಕಲಿಯುಗದಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಜೋರಾಗಿ ಹೇಳ್ಬೋದು ಅಥವಾ ಜಪದ ಮೂಲಕ ನಾವು ಕೀರ್ತನೆಯನ್ನು ಮಾಡಬಹುದು. ಇದು ಕೀರ್ತನ. ಸ್ಮರಣ ಎಂದರೆ ಸರ್ವೋತ್ತಮ ಪ್ರಭು ಕೃಷ್ಣನ ಬಗೆಗೆ ಹೆಚ್ಚು ಹೆಚ್ಚು ಅರಿತುಕೊಳ್ಳಲು ಯತ್ನ ಮಾಡುವುದು. ಅಂದ್ರೆ ಸ್ಮರಣದಲ್ಲಿ ಯಾರು ಬರ್ತಾರೆ? ಪ್ರಹ್ಲಾದ ಮಹಾರಾಜರೇ ಬರ್ತಾರಲ್ವಾ, ಅವ್ರು ಯಾವಾಗ್ಲೂ ನಾರಾಯಣನ ಸ್ಮರಣೆ ಮಾಡ್ತಾನೆ ಇರ್ತಾರೆ. ಅವರ ತಂದೆ ಅವರಿಗೆ ಎಷ್ಟು ಕಷ್ಟಗಳನ್ನ ಕೊಟ್ರು ಆ ಒಂದು ಪರಮಾತ್ಮನ ಮೇಲೆ ಅವರು ಭಾರ ಹಾಕಿದಾಗ ಎಲ್ಲವನ್ನ ಅವರ ಒಂದು ಎಲ್ಲಾ ತೊಂದರೆ ತಾಪತ್ರಯಗಳು ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಮತ್ತೆ ಪಾದ ಸೇವನವೆಂದರೆ ಕಾಲ ಮತ್ತು ಸಂದರ್ಭಗಳಿಗೆ ಅನುಸಾರವಾಗಿ ಭಗವಂತನ ಪಾದಾರವಿಂದಗಳ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದು. ಅಂದ್ರೆ ಪಾದ ಸೇವನೆ. ನಾವು ಭಗವಂತನ ಆಧ್ಯಾತ್ಮಿಕ ಲೋಕವಾದ ವೃಂದಾವನ, ಮಥುರಾ, ಯಾತ್ರಾ ಸ್ಥಳವಾದ ಈ ರೀತಿ ನಾವು ಪವಿತ್ರವಾದ ಧಾಮಗಳಿಗೆ ಪಾದಯಾತ್ರೆ ಮಾಡಿ ಮತ್ತು ವೃಂದಾವನ ಪರಿಕ್ರಮ, ನವದ್ವೀಪ್ ಪರಿಕ್ರಮ, ಮಾಯಾಪುರ್ ಪರಿಕ್ರಮ ಅಂತ ನಾವು ಹೋಗ್ತಿರ್ತೀವಿ. ಅವಾಗ ಯಾತ್ರೆಗಳಿಗೆ ಹೋಗ್ತೀವಿ. ಅದು ಕೂಡ ಪಾದ ಸೇವೆನೇ ಆಗುತ್ತೆ. ಮತ್ತು ಭಗವಂತನ ಪಾದ ಸೇವೆಯಲ್ಲಿ ನಾವು ತಲ್ಲೀನರಾಗಿ ಪೂಜೆ ಭಕ್ತಿ ಮಾಡೋದು. ಇದು ಕಾಲ ಸಂದರ್ಭಗಳಿಗೆ ಅನುಸಾರವಾಗಿ ಭಗವಂತನ ಪಾದಾರವಿಂದಗಳಲ್ಲಿ ಸೇವೆಯನ್ನು ಮಾಡುವನ್ನು ತೊಡಗಿಸಿಕೊಳ್ಳುವುದು. ಮತ್ತೆ ಅರ್ಚನಂ ಎಂದರೆ ದೇವಾಲಯದಲ್ಲಿ ಮಾಡುವಂತೆ ಭಗವಾನ್ ವಿಷ್ಣುವನ್ನು ಪೂಜಿಸುವುದು. ಅಂದ್ರೆ ಅರ್ಚನೆ ನಾವು ನೋಡ್ತೀವಿ ಹಲವಾರು ದೇವಸ್ಥಾನಗಳಲ್ಲಿ ಪೂಜೆಗೆ ಏನೇನು ಸಲಕರಣೆ ವಸ್ತುಗಳನ್ನು ಬೇಕು, ಅದರಿಂದ ನಾವು ಭಗವಂತನಿಗೆ ಅರ್ಚನೆ ಮೂಲಕ ಒಂದು ಭಕ್ತಿಯನ್ನು ಮಾಡುವುದು. ಮತ್ತೆ ವಂದನಂ ಎಂದರೆ ಗೌರವ ಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುವುದು. ಅಂದ್ರೆ ನಾವು ಭಗವಂತನಿಗೆ ಗೌರವದಿಂದ ತಗ್ಗಿ ಬಗ್ಗಿ ನಾವು ಅವರಿಗೆ ನಮಸ್ಕಾರ ಮಾಡುವುದು. ಅಲ್ಲಿ ಮನ್ಮನ ಮಮ ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು ಅಂದ್ರೆ ವಂದನಂ.
ನಮಸ್ಕರು ಎಂದರೆ ಪ್ರಣಾಮಗಳನ್ನು ಅಥವಾ ಪ್ರಾರ್ಥನೆಯನ್ನು ಅರ್ಪಿಸುವುದು ಭಗವಂತನಿಗೆ. ತನ್ನನ್ನು ನಿತ್ಯ ಕೃಷ್ಣ ದಾಸನೆಂದು ಭಾವಿಸುವುದು ಅದು ದಾಸ್ಯದ ಒಂದು ಭಕ್ತಿ ಎಂದರೆ ಶಾಶ್ವತ ಸೇವಕನೆಂದು ಪರಿಗಣಿಸುವುದು ದಾಸ ಎನಿಸುತ್ತದೆ. ಸಖ್ಯ ಎಂದರೆ ಶ್ರೀಕೃಷ್ಣನ ಹಿತೈಷಿ ಆಗಿರುವುದು. ಪ್ರತಿಯೊಬ್ಬ ಜೀವಿಯು ತನಗೆ ಶರಣಾಗತನಾಗಬೇಕೆಂದು ಕೃಷ್ಣನು ಅಪೇಕ್ಷಿಸುತ್ತಾನೆ ಅಲ್ವಾ. ಸಖ್ಯ ಅಂದ್ರೆ ಆಲ್ರೆಡಿ ನಮ್ಮ ಎಲ್ಲ ಜೀವರಾಶಿಗಳಲ್ಲಿ ಭಗವಂತ ಎಲ್ಲರ ಹೃದಯಗಳಲ್ಲಿ ಪರಮಾತ್ಮನಾಗಿ ಹಿತೈಷಿಯಾಗಿ ಸ್ನೇಹಿತನಾಗಿ ಇರ್ತಾನೆ. ನಮ್ಗೆ ಅವಾಗ ಒಳ್ಳೆಯ ಒಂದು ಸೂಚನೆಗಳನ್ನ ಕೊಡ್ತಾನೆ, ಪರಿಹಾರಗಳನ್ನ ತಿಳಿಸ್ಕೊಡ್ತಾನೆ. ಇದು ಸಖ್ಯ. ಪ್ರತಿಯೊಬ್ಬ ಜೀವಿ ತನಗೆ ಶರಣಾಗತನಾಗಬೇಕೆಂದು ಕೃಷ್ಣನು ಅಪೇಕ್ಷಿಸುತ್ತಾನೆ. ಏಕೆಂದರೆ ಸೃಷ್ಟಿ ನಿಯಮಾನುಸಾರವಾಗಿ ಪ್ರತಿಯೊಬ್ಬನು ಭಗವಂತನ ಸೇವಕನೇ ಅಲ್ವಾ. ಭಗವಂತ ಸ್ವಾಮಿ, ನಾವು ಅವನ ಒಂದು ಸೇವಕರು. ಆದ್ದರಿಂದ ಕೃಷ್ಣನ ಪ್ರಾಮಾಣಿಕ ಸ್ನೇಹಿತನಾಗಿ ವ್ಯಕ್ತಿಯು ಪ್ರತಿಯೊಬ್ಬರನ್ನು ಕೃಷ್ಣನಿಗೆ ಶರಣಾಗತರಾಗಲು ಕೋರಿ ಈ ದರ್ಶನವನ್ನು ಪ್ರಚಾರ ಮಾಡಬೇಕು. ಮತ್ತೆ ಆತ್ಮ ನಿವೇದನ ಎಂದರೆ ಕೃಷ್ಣನಿಗೆ ಸರ್ವಸ್ವವನ್ನು, ಶರೀರ, ಮನಸ್ಸು, ಬುದ್ಧಿ ಮತ್ತೆ ಏನಿರಬಹುದು ಅದೆಲ್ಲವನ್ನು ಅರ್ಪಿಸುವುದು. ಅಂದ್ರೆ ನಾವು ಕಾಯ ವಾಚ ಮನಸ್ಸಿನಿಂದ ನಾವು ಕೃಷ್ಣನಿಗೆ ಪೂರ್ತಿ ಶರಣಾಗತಿ ಆಗೋದು, ಅದು ಆತ್ಮ ನಿವೇದನ ಭಕ್ತಿ ಅಂತ ಅನಿಸ್ಕೊಳ್ಳುತ್ತೆ. ಮತ್ತು ಭಕ್ತಿ ಸೇವೆಯ ಈ 9 ಪ್ರಕ್ರಿಯೆಗಳು ಆಚರಿಸಲು ಮಾಡುವ ಶ್ರದ್ಧಾಮಯ ಪ್ರಯತ್ನವೇ ಶಾಸ್ತ್ರೀಯವಾಗಿ ಭಕ್ತಿ ಎನಿಸುತ್ತದೆ. ಅಂದ್ರೆ ನಮ್ಗೆ ಭಗವಂತ ಮೇಲೆ ಪೂರ್ತಿ ನಂಬಿಕೆ ಬರಬೇಕು, ವಿಶ್ವಾಸ ಬರಬೇಕು, ಆಮೇಲೆ ಪ್ರೀತಿ ಬರ್ಬೇಕು. ಅದು ಭಕ್ತಿ ಅಂತ ಅನಿಸ್ಕೊಳ್ಳುತ್ತೆ. ಇಲ್ಲಿ ಅದ್ದ ಎಂಬ ಪದಕ್ಕೆ ನೇರವಾಗಿ ಅರ್ಥ ಅಂದ್ರೆ ಧಾರ್ಮಿಕ ಕರ್ಮಗಳನ್ನು ಆಚರಿಸಿ ಕೇವಲ ಸಾಂಪ್ರದಾಯಿಕವಾಗಿ ಅದರ ಫಲಗಳನ್ನು ಕೃಷ್ಣನಿಗೆ ಅರ್ಪಿಸುವ ಕರ್ಮಿಗಳಂತೆ ಯಾರು ಮಾಡಬಾರದು. ಅಂದ್ರೆ ನಿಜವಾದ ಭಕ್ತಿ ಅಂದ್ರೆ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಫಲದ ಒಂದು ಇಚ್ಛೆ ಪಟ್ಟು ನಾವು ಭಕ್ತಿ ಮಾಡ್ದ ಅಂದ್ರೆ ಅದು ಕರ್ಮಕಾಂಡ ಆಗುತ್ತೆ. ಅದೇ ನಾವು ಭಗವಂತನಿಗೆ ತೃಪ್ತಿಯಾಗ್ಲಿ, ಭಗವಂತನಿಗೆ ಅರ್ಪಣೆ ಆಗ್ಲಿ, ಇದು ಭಗವಂತನ ಸ್ವತ್ತು, ಭಗವಂತನಿಗೆ ಸೇರಿದ್ದು ಅಂತ ನಾವು ಆ ಭಾವನೆಯಲ್ಲಿ ಮಾಡಿದಾಗ ಅದು ಶುದ್ಧ ಭಕ್ತಿ ಅನಿಸ್ಕೊಳ್ಳುತ್ತೆ. ಅದು ಕರ್ಮಕಾಂಡ ಆಗಲ್ಲ. ಯಾವನು ತನ್ನ ಧಾರ್ಮಿಕ ಕ್ರಿಯೆಗಳ ಫಲಕ್ಕಾಗಿ ಆಸೆ ಪಡಬಾರದು, ತನ್ನನ್ನು ಪೂರ್ಣವಾಗಿ ಅರ್ಪಣೆ ಮಾಡಿಕೊಂಡು ಧರ್ಮದಿಂದ ನಡೆದುಕೊಳ್ಬೇಕು. ಇದನ್ನೇ ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಯಾರು ತಮ್ಮ ಇಂದ್ರಿಯಗಳ ತೃಪ್ತಿಗಾಗಿ ಕರ್ಮವನ್ನ ಆಚರಿಸಬಾರದು, ಅದನ್ನು ಭಗವಾನ್ ವಿಷ್ಣುವಿನ ತೃಪ್ತಿಗಾಗಿ ಆಚರಿಸಬೇಕು. ಅದು ಭಕ್ತಿ ಅಂತ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಶೀಲ ರೂಪ ಗೋಸ್ವಾಮಿಯವರು ಭಕ್ತಿ ರಸಾಮೃತ ಸಿಂಧುದಲ್ಲಿ ಒಂದು ಶ್ಲೋಕ ಹೇಳಿದ್ದಾರೆ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದ್ಯ ಅನಾವೃತಂ ಅನುಕೂಲೈನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಅಂದ್ರೆ ಮಾನವನು ಪರಮ ಪ್ರಭು ಕೃಷ್ಣನಿಗೆ ಅನುಕೂಲ ಬುದ್ಧಿಯಿಂದ ಲೋಕೋತ್ತರ ಪ್ರೀತಿಮಯ ಸೇವೆಯನ್ನು ಸಲ್ಲಿಸಬೇಕು. ಅಂದ್ರೆ ನಾವು ಭಗವಂತನಿಗೆ ಅನುಕೂಲ ಬುದ್ಧಿಯಿಂದ, ಭಗವಂತ ಏನು ಉಪದೇಶ ಕೊಡ್ತಿದ್ದಾನೋ, ಏನ್ ಬೇಕು ಅಂತ ಬಯಸ್ತಿದ್ದಾನೋ ನಮ್ಮಿಂದ, ಅದನ್ನ ತಿಳ್ಕೊಂಡು ನಮ್ಮ ಬುದ್ಧಿಯಿಂದ ತಿಳ್ಕೊಂಡು ಲೋಕೋತ್ತರ ಪ್ರೀತಿಮಯ ಸೇವೆಯನ್ನು ಸಲ್ಲಿಸಬೇಕು. ಅಂದ್ರೆ ಈ ಭೌತಿಕ ಬಂಧನದ ಒಂದು ಮೇಲೆ ಹೋಗಿ ಭಗವಂತನಿಗೋಸ್ಕರ ನಾವು ಸೇವೆ ಮಾಡಿದಾಗ ಅಲ್ಲಿ ಫಲಾನುಬಂಧಿ ಕ್ರಿಯೆಗಳು ಇರಲ್ಲ. ಅಲ್ಲಿ ತತ್ವಶಾಸ್ತ್ರೀಯ ಊಹಾತ್ಮಕ ಚಿಂತನೆಯಿಂದಾಗಲಿ ಭೌತಿಕ ಲಾಭದ ಅಥವಾ ಪ್ರಯೋಜನವನ್ನು ಪಡೆಯುವ ಆಶೆ ಇರುತ್ತೆ. ಅದನ್ನ ನಾವು ತ್ಯಾಗ ಮಾಡ್ಬೇಕು. ಇದನ್ನೇ ಪರಿಶುದ್ಧ ಭಕ್ತಿ ಸೇವೆ ಅಂತ ಕರೀತಾರೆ. ಮತ್ತು ಬಂದಿಯಾದ ಜ್ಞಾನದಿಂದಾಗಲಿ ಕರ್ಮದಿಂದಾಗಲಿ ಪ್ರಭಾವಿತನಾಗದೆ ವ್ಯಕ್ತಿಯು ಸುಮ್ಮನೆ ಶ್ರೀಕೃಷ್ಣನನ್ನು ತೃಪ್ತಿಪಡಿಸಬೇಕು. ಅಂದ್ರೆ ಕರ್ಮ ಕಾಂಡ ಅಂತೀವಿ ಅದರಿಂದ, ಮತ್ತು ನಾವು ತಿಳ್ಕೊತೀವಿ, ಜ್ಞಾನದಿಂದ ನಾವು ಜ್ಞಾನ ಪಡ್ಕೋತೀವಿ, ಸಿದ್ಧಿ ಮಾಡ್ಕೋತೀವಿ. ಆದ್ರೆ ಅದನ್ನ ನಾವು ಭಕ್ತಿಯನ್ನ ಮಾಡಲ್ಲ. ಅಂದ್ರೆ ಅದನ್ನ ನಾವು ಭಗವಂತನಿಗೆ ಉಪಯೋಗ ಮಾಡ್ಕೊಳ್ಳಲ್ಲ. ನಮ್ಗೆ ಅದರ ಒಂದು ಜ್ಞಾನ ಸಿಗ್ಲಿ ಅಂತ ಮಾಡ್ತೀವಿ, ಅದು ಕೂಡ ಭಕ್ತಿ, ಶುದ್ಧವಾದ ಭಕ್ತಿ ಅನಿಸ್ಕೊಳ್ಳಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತು ಭಕ್ತಿ ಸೇವೆಯ ಅನುಷ್ಠಾನಕ್ಕೆ ನಾರದ ಮುನಿಯಿಂದ ಕಲಿತುಕೊಂಡು ಪ್ರಹ್ಲಾದ ಮಹಾರಾಜನು ವಿಶದೀಕರಿಸುವ 9 ರೀತಿಯ ಭಕ್ತಿ ಕ್ರಿಯೆಗಳು. ಅಂದ್ರೆ ಎಲ್ಲವೂ ಒಟ್ಟಿಗೆ ಬೇಕಾಗದೆ ಇರಬಹುದು. ಈ 9ರಲ್ಲಿ ಯಾವುದ ಒಂದನ್ನು ನಾವು ಭಕ್ತಿ ಅವ್ಯಭಿಚರಿತವಾಗಿ ಆಚರಿಸಿದರೆ, ಅಂದ್ರೆ ನಾವು 9 ವಿಧವಾದ ಭಕ್ತಿಗಳನ್ನ ಮಾಡಿದಾಗ ಅದರಲ್ಲಿ ಏನು ಅಪರಾಧ ಆಗ್ಬಾರ್ದು, ನಮ್ಮಿಂದ ಅಪರಾಧ ಆಗ್ಬಾರ್ದು, ಮತ್ತು ಆಸೆಗಳು ಇರಬಾರ್ದು. ನಮ್ಗೆ ಅದರಿಂದ ಲಾಭ ಬರ್ಲಿ, ಫಲ ಬರ್ಲಿ ಅಂತ ನಾವು ಆಸೆ ಮಾಡಬಾರ್ದು. ಅದನ್ನ ಆಚರಣೆ ಮಾಡ್ಬೇಕು. ಆ ರೀತಿ ಭಕ್ತ ಪ್ರಹ್ಲಾದ ಮಾಡ್ತಾರೆ. ಅವಾಗ ನಾವು ಭಗವಂತನ ಒಂದು ಪರಮ ಪುರುಷನ ಕರುಣೆಯನ್ನ ನಾವು ಪಡ್ಕೋಬಹುದು. ನಾವು ಒಂದು ವಿಧದ ಭಕ್ತಿಲಿ ಆಚರಿಸುವಾಗ ಇತರ ಪ್ರಕ್ರಿಯೆಗಳು ಅದರೊಡನೆ ಕೂಡಿಕೊಂಡಿರುವುದು ಕೆಲವು ವೇಳೆ ನಾವು ನೋಡ್ತೀವಿ, ಕಂಡು ಬರ್ತದೆ. ಭಕ್ತನಿಗೆ ಇದು ಅನುಚಿತವಲ್ಲ. ಆದರೆ ಈ ನವವಿಧ ಪ್ರಕ್ರಿಯೆಗಳಲ್ಲಿ ನವಲಕ್ಷಣ
ಯಾವುದಾದರೊಂದನ್ನು ಭಕ್ತನು ಅನುಷ್ಠಾನಕ್ಕೆ ತಂದಾಗ ಅದು ಪರ್ಯಾಪ್ತವಾಗಿರುತ್ತದೆ. ಅದರೊಳಗೆ ಇತರ 8 ಪ್ರಕ್ರಿಯೆಗಳು ಸೇರಿಕೊಂಡಿರುತ್ತವೆ. ಈಗ ನಾವು ಈ 9 ವಿಭಿನ್ನ ಪ್ರಕ್ರಿಯೆಗಳನ್ನು ಚರ್ಚಿಸೋಣ. ಅಂದ್ರೆ ನಾವು ಇಲ್ಲಿ ತನಕ ಭಕ್ತಿ ಅಂದ್ರೆ ಏನು, ಅದು ಯಾವ ವಿಧಾನದಲ್ಲಿ ಮಾಡ್ಬೇಕು, ಯಾರ್ಯಾರು ಮಾಡಿದ್ರು ಅಂತ ನಾವು ನೋಡೋಣ. ಮೊದಲಿಗೆ ನಾವು ಭಕ್ತಿ ಕ್ರಿಯೆಗಳಲ್ಲಿ ಒಂದು ಅಂದ್ರೆ ಶ್ರವಣಂ, ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಶ್ರವಣಂ, ಭಗವಂತನ ಪವಿತ್ರ ನಾಮವನ್ನು ಕೇಳುವುದು ಭಕ್ತಿ ಸೇವೆಯ ಆರಂಭ. ನಾವು ಭಕ್ತಿ ಸೇವೆಯ ಮೊದಲು ನಾವು ಪ್ರಾರಂಭ ಮಾಡ್ಬೇಕು ಅಂದ್ರೆ ಭಕ್ತ್ಯ ಮಾಂ ಅಭಿಜಾನಾತಿ ಅಂದ್ರ ಭಗವಂತನೇ ಹೇಳ್ತಾನೆ, ಭಗವದ್ಗೀತನೇ ಹೇಳ್ತಾನೆ, ಭಕ್ತಿಯಿಂದ ಮಾತ್ರ ನನ್ನನ್ನ ನಾನಿರುವಂತೆ ನೀವು ಅರ್ಥ ಮಾಡ್ಕೋಬಹುದು, ಅವಾಗ ನೀವು ನನ್ನ ಧಾಮಕ್ಕೆ ಬರ್ಬೋದು ಅಂತ ಭಗವಂತ ಸಾಕ್ಷಾತ್ ಹೇಳಿದ್ದಾನೆ. ಅದು ಪ್ರಕ್ರಿಯೆಯಲ್ಲಿ ಮೊದಲನೇದು ಶ್ರವಣಂ. ಮತ್ತು 9 ಪ್ರಕ್ರಿಯೆಗಳಲ್ಲಿ ಯಾವುದೇ ಒಂದು ಪರ್ಯಾಪ್ತ ಎನಿಸಿದರೂ ಕ್ರಮಾನುಗತವಾಗಿ ಭಗವಂತನ ನಾಮದ ಶ್ರವಣವೇ ಆರಂಭದ ಕ್ರಿಯೆ. ನಿಜವಾಗಿ ಅದು ಅತ್ಯವಶ್ಯಕ. ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ವಿಷದ ಪಡಿಸಿರುವಂತೆ ಚೇತೋದರ್ಪಣ ಮಾಜನಂ ಅಲ್ವಾ. ನಾವು ಭಕ್ತಿ ಸೇವೆಯಲ್ಲಿ ನಾವು ಶುದ್ಧರಾಗ್ಬೇಕು, ನಮ್ಗೆ ನಿಜವಾದ ಭಕ್ತಿ ಬರ್ಬೇಕು, ನಮ್ಗೆ ಜ್ಞಾನ ವೈರಾಗ್ಯ ಬರ್ಬೇಕು ಅಂದ್ರೆ ನಾವು ಶುದ್ಧರಾಗ್ಬೇಕು. ಶುದ್ಧರಾಗ್ಬೇಕು ನಾವೇ ಹರಿನಾಮ ತಗೋಬೇಕು. ಹರಿನಾಮ ನಮ್ಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಕಲಿಯುಗದಲ್ಲಿ ಧಾರಾಳವಾಗಿ ಹಂಚ್ತಾ ಇದ್ದಾರೆ. ಅದರಿಂದ ನಾವು ಆ ಒಂದು ಜ್ಞಾನದಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಅನ್ನೋ ಒಂದು ಮಹಾಮಂತ್ರವನ್ನ ನಾವು ಉಚ್ಚಾರಣೆ ಮಾಡಿದಾಗ ನಮ್ಮ ಅದೇ ಚೇತೋದರ್ಪಣ ಮಾರ್ಜನಂ ಅಂದ್ರೆ ನಮ್ಮ ಹೃದಯದಲ್ಲಿರುವ ಒಂದು ಕೊಳೆಯನ್ನ ಅದು ನಿವಾರಿಸುತ್ತೆ. ಆ ಧೂಳು ಹೋಗಿ ನಾವು ಶುದ್ಧರಾಗ್ತೇವೆ. ಕನ್ನಡಿ ಶುದ್ಧರಾದಾಗ ನಮ್ಗೆ ಭಕ್ತಿಯ ಒಂದು ಜ್ಞಾನ ಬರುತ್ತೆ ಅಂತ ಇಲ್ಲಿ ನಾವು ಚೈತನ್ಯ ಶಿಕ್ಷಾಟದಲ್ಲಿ ನೋಡ್ಬೋದು. ಭಗವಂತನ ಪವಿತ್ರ ನಾಮವನ್ನು ಕೇಳುವುದರಿಂದ ಮತ್ತು ಭೌತಿಕ ಪ್ರಕೃತಿಯ ಮಲಿನ ಗುಣಗಳ ಕಾರಣದಿಂದ ಉಂಟಾದ ಭೌತಿಕ ಜೀವನ ಪರಿಕಲ್ಪನೆಯಿಂದ ದೂರನಾಗಿ ವ್ಯಕ್ತಿಯು ಶುದ್ಧನಾಗುತ್ತಾನೆ. ಯಾವಾಗ ನಮ್ಗೆ ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿರುವ ಒಂದು ಕಲ್ಮಶಗಳೆಲ್ಲ ದೂರ ಆಗುತ್ತೋ, ನಾನು ನಂದು ಅನ್ನೋ ಒಂದು ಅಹಂಭಾವ ಅಹಂಕಾರ ಹೋಗುತ್ತೋ, ಅವಾಗ ನಾವು ಶುದ್ಧರಾಗ್ತೀವಿ. ಶುದ್ಧವಾಗುವುದಕ್ಕೆ ಈ ಹರಿನಾಮ. ಹೃದಯದ ಕೇಂದ್ರದಿಂದ ಕೊಳೆಯನ್ನು ತೊಳೆದಾಗ ದೇವೋತ್ತಮ ಪರಮ ಪುರುಷನ ರೂಪವನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು. ಯಾಕಂದ್ರೆ ಕನ್ನಡಿಯಲ್ಲಿ ಧೂಳಿದ್ದಾಗ ನಮ್ಮ ಮುಖ ನಮಗೆ ಕಾಣಲ್ಲ, ಅದು ಒರೆಸಿದಾಗ ನಮ್ಮ ಮುಖ ನಮ್ಗೆ ನಮ್ಮ ಪ್ರತಿಬಿಂಬ ಕಾಣುತ್ತೆ. ಅದೇ ರೀತಿ ಭಗವಂತ ನಮ್ಮಲ್ಲೇ ಇದ್ದಾನೆ, ಅದನ್ನ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆ? ನಮ್ಗೆ ಭಕ್ತಿ ಇಲ್ಲ. ಭಕ್ತಿ ಬರುವುದಕ್ಕೆ ನಮ್ಮ ಕಾರಣ ಅಜ್ಞಾನ. ಯಾವಾಗ ಅಜ್ಞಾನ ಹೋಗಿ ಜ್ಞಾನ ಬರುತ್ತೋ ಅವಾಗ ನಮ್ಗೆ ಕನ್ನಡಿ ಯಾವ ರೀತಿ ಸ್ವಚ್ಛವಾಗುತ್ತೋ ಅದೇ ರೀತಿ ನಮ್ಮ ಮನಸ್ಸು ಕೂಡ ಸ್ವಚ್ಛವಾಗುತ್ತೆ. ಅವಾಗ ಭಗವಂತನ ಮೇಲೆ ನಮ್ಗೆ ಭಕ್ತಿ ಬರುತ್ತೆ. ಅವಾಗ ನಮ್ಗೆ ಗೊತ್ತಾಗುತ್ತೆ, ಭಕ್ತಿ ಅಂದ್ರೆ ಏನು, ಭಕ್ತಿ ಸೇವೆ ಯಾರಿಗ್ ಮಾಡ್ಬೇಕು, ಭಗವಂತನೇ ದೇವೋತ್ತಮ ಪರಮ ಪುರುಷ ಅನ್ನೋದ ನಮ್ಗೆ ಅದರ ಒಂದು ಅರಿವು ಜ್ಞಾನ ಬರುತ್ತೆ. ದೇವೋತ್ತಮ ಪರಮ ಪುರುಷ ರೂಪವನ್ನು ಅವಾಗ ನಮ್ಗೆ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಸಹಾಯ ಆಗುತ್ತೆ. ಅಂದ್ರೆ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ. ಹೀಗೆ ಭಗವಂತನ ಪವಿತ್ರ ನಾಮವನ್ನು ಕೇಳುವುದರಿಂದ ಭಗವಂತನ ಮತ್ತು ವೈಯಕ್ತಿಕ ರೂಪವನ್ನು ಅರಿತುಕೊಳ್ಳುವ ವೇದಿಕೆಗೆ ವ್ಯಕ್ತಿ ಬರುತ್ತಾನೆ. ಅವಾಗ ಅವನಿಗೆ ನಿಜವಾದ ಜ್ಞಾನ ಬಂದು ಭಗವಂತನ ಒಂದು ಪ್ರತಿಯೊಂದು ವಿಷಯವನ್ನು ಕೇಳುವುದಕ್ಕೆ ಅವನಿಗೆ ಆಸಕ್ತಿ ಶ್ರದ್ಧೆ ಬರುತ್ತೆ. ರೂಪವನ್ನು ಅರಿತುಕೊಳ್ಳುವ ವೇದಿಕೆಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಭಗವಂತನ ರೂಪವನ್ನು ಅರಿತುಕೊಂಡ ಮೇಲೆ ಭಗವಂತನ ಲೋಕೋತ್ತರ ಗುಣಗಳನ್ನು ತಿಳಿದುಕೊಳ್ಳಬಹುದು. ಭಗವಂತ ಎಲ್ಲೆಲ್ಲಿ ಯಾವ್ಯಾವ ಲೀಲೆಗಳನ್ನ ಮಾಡಿದ್ದಾನೆ, ಅವನ ಮಹಿಮೆ ಏನು ಮಹಾತ್ಮೆ ಏನು ಅನ್ನೋದನ್ನ ಈ ಒಂದು ಶ್ರವಣ ವಿಧಾನದಿಂದ ನಾವು ತಿಳ್ಕೋಬಹುದು. ಅವನ ರೂಪ ಅರಿತುಕೊಂಡ್ಮೇಲೆ ಭಗವಂತನ ಗುಣಗಳನ್ನು ಕಂಡುಕೊಂಡಾದ ಮೇಲೆ ಅವನ ಸಹಚರರನ್ನು ನಾವು ತಿಳ್ಕೋಬಹುದು. ಭಗವಂತನ ಪವಿತ್ರ ನಾಮ, ಲೋಕೋತ್ತರ ರೂಪ ಹಾಗೂ ಗುಣಗಳು, ಅವನ ಪರಿಕರಗಳು ಮತ್ತು ಅವನಿಗೆ ಸಂಬಂಧಿಸಿದ ಪ್ರತಿಯೊಂದರ ಸಾಕ್ಷಾತ್ಕಾರದಲ್ಲಿ ಭಕ್ತನು ಜಾಗೃತಿಯನ್ನು ಪಡೆಯುತ್ತಿದ್ದಂತೆಯೇ ಈ ಪ್ರಕಾರವಾಗಿ ಭಗವಂತನ ಸಂಪೂರ್ಣ ಜ್ಞಾನ ಪ್ರಾಪ್ತಿಯಲ್ಲಿ ಮುಂದೆ ಮುಂದೆ ನಡೆಯುತ್ತಾನೆ. ಇದಕ್ಕೆ ಉದಾಹರಣೆ ಅಂದ್ರೆ ನಮ್ಮ ತಂದೆಯಿಂದ ನನ್ಗೆ ಈ ಜ್ಞಾನ ಸಿಕ್ಕಿದೆ ಅನ್ಬೋದು. ನಿಂಗೆಲ್ಲ ಗೊತ್ತಿದೆ, ತಂದೆ ತಾಯಿ ಕುಟುಂಬದಲ್ಲಿ ಮೊದಲ ತಂದೆ ತಾಯಿ ಗುರುಗಳಾಗಿರ್ತಾರೆ. ಅಕಸ್ಮಾತ್ ಆಗಿ ನಮ್ಮ ತಂದೆ ಇದನ್ನ ಭಾಗವತಂ ಗ್ರಂಥನ ಓದ್ತಾ ಇದ್ರು. ಹಿಂದಿನಲ್ಲಿ ಇತ್ತು, ಅದು ಓದ್ತಾ ಇದ್ರು. ನಾನು ಕೇಳ್ದಾಗ ಇದೇನಪ್ಪ ಓದ್ತಾ ಇದ್ದೀರ ಅಂದಾಗ, ಇದು ಮಹಾಭಾರತ ಕಣ್ಮ ನಿನ್ಗೆ ಅರ್ಥ ಆಗಲ್ಲ ಅಂದ್ರು.
ಸರಿ ಅಂತ ಸುಮ್ನಾದೆ. ಆಮೇಲೆ ನಾವು ಅಕಸ್ಮಾತ್ ನಾವು ತಿರುಪತಿಗೆ ಹೋಗಿದ್ವಿ. ಅಲ್ಲಿ ಪ್ರಶ್ನೆಗಳ ಒಂದು ಕ್ಯಾಲೆಂಡರ್ ನಿಮ್ಗೆಲ್ಲ ಗೊತ್ತೇ ಇದೆ. ಭಗವದ್ಗೀತೆ ಯಾಕೆ ಓದ್ಬೇಕು? ಅದ್ರಿಂದ ನಮ್ಗೆ ಏನ್ ಪ್ರಯೋಜನ? ಏನ್ ಲಾಭ ಆಗುತ್ತೆ? ಅಂತ ಸುಮಾರು ಪ್ರಶ್ನೆಗಳಿದೆ. ಅದನ್ನ ಓದ್ತಾ ಇದ್ವಿ. ಅವಾಗ ನಮ್ ತಂದೆ ಹೇಳಿದ್ರು, ಇದಕ್ಕೆಲ್ಲ ನನ್ನ ಹತ್ರ ಉತ್ತರ ಇದೆ ಕಣಮ್ಮ. ಭಾಗವತಂ ಗ್ರಂಥ ಇದೆ, ನನ್ನ ಹತ್ರ ಇದೆ ಅಂದ್ರು. ಹೌದಾ, ನನಗ್ ಕೊಡ್ತೀರಾ ಅಂತ ಕೇಳಿದಾಗ ಆಯ್ತು ಅಂತ ಅವರು ಅದನ್ನ ನನಗ್ ಕೊಟ್ರು. ಅದು ಹಿಂದಿನಲ್ಲಿತ್ತು. ಅದನ್ನ ಕೊಟ್ಟಾಗ ಅದು ಕೊಡುವಾಗ ನಮ್ ತಂದೆ ಹೇಳಿದ್ರು, ಇದು ನನ್ನ ಆಸ್ತಿ ಅಂತ ನಿನಗ್ ನಾನ್ ತಿಳಿಸ್ಕೊಡ್ತಾ ಇದ್ದೀನಿ. ನೀನು ಓದ್ಬಿಟ್ಟು ನನಗೆ ಮತ್ತೆ ಇದನ್ನ ವಾಪಸ್ ಕೊಡ್ಬೇಕು ಅಂದ್ರು. ಆಯ್ತಪ್ಪ ಅಂತ ತಗೊಂಡೆ. ನೀನು ಇದನ್ನ ಓದ್ತಾ ಇದ್ರೆ ನಿನ್ಗೆ ಸೂರ್ಯ ಚಂದ್ರ ಯಾರು, ನೀನ್ ಯಾರು, ದೇವ್ರು ಯಾರು ಎಲ್ಲ ಅರ್ಥ ಆಗುತ್ತಮ್ಮ ಅಂದ್ರು. ಅವಾಗಿಂದ ನಂಗೆ ತುಂಬಾ ಅದ್ರ ಮೇಲೆ ಭಕ್ತಿ ಅಂದ್ರೆ ಶ್ರದ್ಧೆ ಬಂತು. ಅವಾಗ ನಾನು ಈ ಒಂದು ಮೈಸೂರಿಗೆ ಬಂದ್ವಿ ನಾವು. ಹುಣಸೂರಿಂದ ಮೈಸೂರಿಗೆ ಬಂದ್ವಿ. ಅಲ್ಲಿ ನನ್ಗೆ ಸಂಘ ಸಿಕ್ತು, ಸತ್ಸಂಗ ಸಿಕ್ತು. ಪಕ್ಕದ ಮನೆಯಲ್ಲಿ ಇದೇ ರೀತಿ ನಾವು ದಾಮೋದರ ಮಾಸದಲ್ಲಿ ಪೂಜೆ ನಡೀತಿತ್ತು ಪಕ್ಕದ ಮನೆಯಲ್ಲಿ. ಅವಾಗ ನಮ್ಮ ಶಿಕ್ಷಾ ಗುರುಗಳಾದ ಮೊದಲ ಗುರುಗಳು ಲೀಲಾಮಯಿ ಜಾಹ್ನವಿ ಮಾತಾಜಿ ಅವರು ಕ್ಲಾಸ್ ಕೊಡ್ತಿದ್ರು. ದಾಮೋದರ ಲೀಲೆ ಅಲ್ಲಿ ಪೂಜೆ ನಡೀತಿತ್ತು, ಕ್ಲಾಸ್ ಕೊಡ್ತಿದ್ರು. ಅವಾಗ ಅಲ್ಲಿ ಹೋದೆ, ಅದನ್ನ ಕೇಳಿಸ್ಕೊಂಡೆ. ತುಂಬಾ ಚೆನ್ನಾಗ್ ಅನಿಸ್ತು. ಅಲ್ಲಿಂದ ಶುರುವಾಯ್ತು ನನ್ನ ಭಕ್ತಿ. ಆಮೇಲೆ ಅದೇ ಸಂದರ್ಭದಲ್ಲಿ ನಂಗೆ ಭಾಗವತಂ ಓದ್ತಿದ್ನಲ್ಲ, ನಮ್ ತಂದೆ ಹತ್ರ ತಗೊಳೋದು ಹಿಂದಿನಲ್ಲಿತ್ತು. ಹಿಂದಿ ಒಂದು 5 ಸ್ಕಂದ ಓದಿದ್ದೆ. ಆಮೇಲೆ ಮಧ್ಯ ಯಾಕಂದ್ರೆ ನಾವು ನಮ್ಮ ನೆನಪು ಕಡಿಮೆ ಅಲ್ವಾ, ನಮ್ಗೆ ವಯಸ್ಸಾದ್ಮೇಲೆ ಅಷ್ಟು ನೆನಪಿರಲ್ಲ, ಹಿಂದಿ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಆದ್ರೂ ಕನ್ನಡದಲ್ಲಿ ಓದ್ಬೇಕು ಅನ್ನೋ ಒಂದು ಆಸೆ, ನಾ ತಿಳ್ಕೊಳ್ಳಬೇಕು, ಭಕ್ತಿಗ್ ಬರ್ಬೇಕು ಅಂತ ಆಸೆಯಿಂದ ಎಲ್ಲಿ ಸಿಗುತ್ತೆ ಅಂತ ನಾನು ಕೇಳ್ದೆ. ಅವಾಗ ಈ ತರ ಭಾಗವತ ಗ್ರಂಥಗಳು ಸಿಗುತ್ತೆ ಕನ್ನಡದಲ್ಲಿ ಅಂದಾಗ ಆಯ್ತು ಅಂತ ನಮ್ಗೆ ಇಲ್ಲಿ ಇಸ್ಕಾನ್ ಪ್ರೀಚಿಂಗ್ ಸೆಂಟರ್ ನಮ್ಮ ದಟ್ಟಗಳಲ್ಲಿದೆ. ಅಲ್ಲಿ ಈ ರೀತಿ ಪ್ರವಚನ ನಡೆಯುತ್ತೆ ಅಂತ ಗೊತ್ತಾಯ್ತು. ಅವಾಗ ಹೋಗಿ ಅಲ್ಲಿ ನಾನು ಕೇಳಕ್ಕೆ ಶುರು ಮಾಡ್ದೆ. ಅಂದ್ರೆ ಇದು ಸೆಂಟರ್ ನಲ್ಲಿ ಹೋಗಿ ಸತ್ಸಂಗಕ್ಕೆ ನಾನು ಜಾಯಿನ್ ಆಗ್ತಾ ಇದ್ದೆ. ಅಲ್ಲಿ ನಾನು ಕನ್ನಡದಲ್ಲಿ ಅನುವಾದ ಇರುವ ಒಂದು ಶ್ರೀಮದ್ ಭಾಗವಂತವನ್ನ ನಾವು ತಗೊಂಡು, ಅದು ನಮ್ಗೆ ಶೀಲ ಅಂದ್ರೆ ವೇಣುಕೃಷ್ಣ ದಾಸ್ ಪ್ರಭುಜಿಯವ್ರು ನಮ್ಮ ಮನೆಗ್ ಬಂದು ಅದನ್ನ ಆರತಿ ಮಾಡಿ ನಮ್ಗೆ ಅದನ್ನ ಕೊಟ್ರು. ಅಲ್ಲಿಂದ ನಾನು ಭಗವದ್ಗೀತೆ ಮತ್ತು ಭಾಗವತನೆಲ್ಲ ಓದ್ತಾ ಇದ್ದೀನಿ. ಈ ರೀತಿ ಭಕ್ತಿಯಲ್ಲಿ ನಾವು ಯಾವ ರೀತಿ ಮುಂದುವರಿಯುವುದಕ್ಕೆ ಅನ್ನೋದು ನಾನು ಉದಾಹರಣೆ ಹೇಳ್ದೆ. ಲೋಕೋತ್ತರ ಅಂದ್ರೆ ಪವಿತ್ರ ನಾಮ, ಲೋಕೋತ್ತರ ಗುಣಗಳು, ಪರಿಕರಗಳು, ಈ ರೀತಿ ನಮ್ಗೆ ಭಗವಂತನನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಎಲ್ಲ ಶಾಸ್ತ್ರಗಳ, ಪುರಾಣಗಳ, ಉಪನಿಷತ್ತುಗಳ ಸಾರನೆ ನಮ್ಗೆ ಗೊತ್ತಾಗುತ್ತೆ ಅನ್ನೋದು ಇದು ಉದಾಹರಣೆ. ಆದ್ದರಿಂದ ನಾವು ಕ್ರಮಾನುಗತವಾಗಿ ಪ್ರಕ್ರಿಯೆಯಲ್ಲಿ ಶ್ರವಣಂ ಕೀರ್ತನಂ ವಿಷ್ಣು, ಅದೇ ರೀತಿ ಕ್ರಮಾನುಗತವಾಗಿ ಕೀರ್ತನೆ ಮತ್ತು ಸ್ಮರಣೆ ಮಾಡ್ಬೇಕು. ಪರಿಶುದ್ಧ ಭಕ್ತನ ಮುಖದಿಂದ ಪವಿತ್ರ ನಾಮ, ರೂಪ, ಗುಣ ಮತ್ತು ಪರಿಕರಗಳ ಕೀರ್ತನೆಯನ್ನು ಕೇಳಿದಾಗ ಆ ಶ್ರವಣ ಕೀರ್ತನೆಗಳು ತುಂಬಾ ಉಲ್ಲಾಸವಾಗಿರುತ್ತದೆ. ಇದರ ಬಗ್ಗೆ ನಾವು ಶ್ರೀಮದ್ ಭಾಗವತಂ ಗ್ರಂಥದಲ್ಲಿ 4ನೇ ಸ್ಕಂದದಲ್ಲಿ ಬರುತ್ತೆ, ಋತು ಮಹಾರಾಜಂದು ಇದು ಬರುತ್ತೆ. ಅಂದ್ರೆ ಇದರಿಂದ ನಾವು ಏನ್ ತಿಳ್ಕೊಬಹುದು ಅಂದ್ರೆ, ಶುದ್ಧ ಭಕ್ತನ ಬಾಯಿಂದ ಹೊಮ್ಮುವ ಅಲೌಕಿಕ ಕಂಪನಗಳು ಎಷ್ಟು ಶಕ್ತಿಯುಕ್ತವಾಗಿರುತ್ತವೆಂದರೆ ಅವು ಜೀವಿಯ ಸ್ಮರಣೆ ಶಕ್ತಿಯನ್ನು ಜಾಗೃತಗೊಳಿಸಿ ಅವನು ದೇವೋತ್ತಮ ಪರಮ ಪುರುಷನೊಂದಿಗೆ ಹೊಂದಿರುವ ನಿತ್ಯ ಸಂಬಂಧವನ್ನು ನೆನಪು ಮಾಡಿಕೊಳ್ಳುವಂತೆ ಮಾಡುತ್ತವೆ. ಅಂದ್ರೆ ನಾವು ಭಾಗವತ ಶ್ರವಣ, ಭಗವದ್ಗೀತೆ ಶ್ರವಣವನ್ನ ನಾವು ಶುದ್ಧ ಭಕ್ತರ ಒಂದು ಬಾಯಿಂದ ಕೇಳಲೇಬೇಕು. ಅವರು ವಂಶ ಪರಂಪರೆಯಿಂದ ಭಕ್ತ ಆಚಾರ್ಯಗಳಾಗಿರ್ಬೇಕು. ಅವರಿಂದ ನಾವು ಇದನ್ನ ಕೇಳಿದಾಗ ನಾವು ನಿತ್ಯ ಸಂಬಂಧ ಇರುತ್ತೆ, ನಮಗೂ ಪರಮಾತ್ಮನಿಗೂ ಇರುತ್ತೆ. ಅದು ನಾವು ಮರ್ತಿರ್ತೀವಿ. ಅದು ನಮ್ಗೆ ನೆನಪು ಮಾಡಿಕೊಳ್ಳುವಂತೆ ಜಾಗೃತ ಮಾಡುತ್ತೆ. ನಾವು ಲೌಕಿಕ ಜೀವನದಲ್ಲಿ ಮುಳುಗಿರುತ್ತಾ ಮಾಯೆಯ ಪ್ರಭಾವಕ್ಕೆ ವಶರಾಗಿರ್ತೀವಿ. ದೇವೋತ್ತಮ ಪರಮ ಪುರುಷನಿಗೂ ನಮಗೂ ಇರುವ ನಿತ್ಯ ಸಂಬಂಧವನ್ನು ಹೆಚ್ಚು ಕಡಿಮೆ ನಾವು ಮರ್ತೇ ಬಿಟ್ಟಿರ್ತೀವಿ. ನಾವು ಗಾಢವಾಗಿ ನಿದ್ರೆ ಮಾಡ್ತಿರ್ತೀವಿ. ತನ್ನ ಕರ್ತವ್ಯಗಳನ್ನು ಮರೆಯುವ ಹಾಗೆ ಇದು. ಯಾವ ರೀತಿ ನಾವು ಗಾಢವಾಗಿ ನಿದ್ದೆ ಮಾಡ್ತಿರ್ತೀವಿ, ಯಾವಾಗ ನಮ್ಗೆ ಎಚ್ಚರ ಆದ ತಕ್ಷಣ ಹೇಳ್ತೀವಿ. ಅದೇ ರೀತಿ ಭಗವಂತನ ಶುದ್ಧ ಭಕ್ತರ ಬಾಯಿಂದ ನಾವು ಈ ಶ್ರವಣವನ್ನ ಮಾಡಿದಾಗ, ಭಗವಂತನ ಬಗ್ಗೆ ಲೀಲೆಗಳನ್ನ ಶ್ರವಣ ಮಾಡಿದಾಗ ನಾವು ನಿದ್ರಾವಸ್ಥೆಯಲ್ಲಿ ತಕ್ಷಣ ಎಚ್ಚೆತ್ಕೊಳ್ತೀವಿ. ನಮ್ಮ ಒಂದು ಪ್ರಜ್ಞೆ ಜಾಗೃತ ಆಗುತ್ತೆ. ನಮ್ಮಲ್ಲಿ ಈ ರೀತಿ ಪ್ರತಿಯೊಬ್ಬನು ಮಾಯೆಯ ಪ್ರಭಾವದಿಂದ ನಿದ್ದೆ ಮಾಡ್ತಿರ್ತೀವಿ ಎಂದು ವೇದಗಳು ಹೇಳ್ತಾ ಇದೆ. ನಾವು ಈ ನಿದ್ದೆಯಿಂದ ಎಚ್ಚೆತ್ತು ವಿಹಿತವಾದ ಸೇವೆಯಲ್ಲಿ ತೊಡಗಬೇಕು. ಅಂದ್ರೆ ನಮ್ಮ ಕರ್ತವ್ಯವೇನು ಅಂತ ನಾವು ತಿಳ್ಕೊಂಡು, ನಮ್ಮ ಇಲ್ಲಿ ಜನ್ಮ ಯಾಕಾಗಿದೆ, ಮನುಷ್ಯ ಜನ್ಮ ಯಾಕಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಾವು ನಮ್ಮ ಸೇವೆಯಲ್ಲಿ
ತೊಡಗ್ಬೇಕು. ಏಕೆಂದ್ರೆ ಆ ಮೂಲಕ ಮಾತ್ರವೇ ಈ ಮಾನವ ಜನ್ಮವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬಹುದು. ಉಪಯೋಗಿಸ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆಗತ್ತೆ. ಮತ್ತು ಭಕ್ತಿ ವಿನೋದ ಠಾಕೂರರು ಅವರ ಒಂದು ಹಾಡಿನಲ್ಲಿ ವ್ಯಕ್ತಪಡಿಸ್ತಾರೆ ಏನಂತ, ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ, ಜೀವ್ ಜಾಗೋ ಅಂತ. ನೀವು ವೈಷ್ಣವ ಕೀರ್ತನೆ ಪುಸ್ತಕದಲ್ಲಿದೆ ಅದು, ಅದನ್ನ ನೀವು ಓದ್ಕೋಬಹುದು. ಯಾವಾಗ ನಾವು ಈ ಒಂದು ಪಿಶಾಚಿಯ ತೊಡೆಯಲ್ಲಿ ನಾವು ಮಲಗಿರ್ತೀವಂತೆ, ಯಾವಾಗ ಈ ಭಗವಂತನ ಬಗ್ಗೆ ನಾವು ಶುದ್ಧ ಭಕ್ತರ ಬಾಯಿಂದ ಕೇಳ್ತೀವೋ ಅವಾಗ ನಮ್ಗೆ ಅಲ್ಲಿ ಜ್ಞಾನೋದಯ ಆಗುತ್ತೆ. ಅವಾಗ ನಾವು ಎಚ್ಚೆತ್ಕೊಂಡು ನಾವು ಭಕ್ತಿ ಸೇವೆಯಲ್ಲಿ ತೊಡಗುವಂತೆಯೂ ಅದರಿಂದ ಮಾನವ ಜೀವಿತದ ಉದ್ದೇಶವನ್ನ ಸಾರ್ಥಕ ಪಡಿಸಿಕೊಳ್ಳುವಂತೆಯೂ ಕರೆ ಕೊಡುತ್ತೆ. ಶುದ್ಧ ಭಕ್ತನ ಬಾಯಿಂದ ಹೀಗೆ ಜಾಗೃತಿಯ ಕರೆಯು ಮೂಡಿ ಬರುತ್ತದೆ ಅನ್ನೋದನ್ನ ನಾವು ಶ್ರವಣದ ಒಂದು ಪ್ರಕ್ರಿಯೆಯು ಈ ರೀತಿ ನಾವು ಪಡ್ಕೋಬಹುದು. ಈ ರೀತಿ ನಾವು ಈ ಅವಕಾಶದಿಂದ ನಾವು ಶ್ರವಣವನ್ನ ಮಾಡಬಹುದು ಅಂತ ನಾವು ತಿಳ್ಕೋಬಹುದು. ಮತ್ತು ಶ್ರೀಮದ್ ಭಾಗವತ ಗ್ರಂಥದ ಶ್ರವಣ ಕೇಳುವಿಕೆ ಅತ್ಯಂತ ಮುಖ್ಯ ಪ್ರಕ್ರಿಯೆ ಎಂದು ಪರಿಗಣಿತವಾಗಿದೆ. ಭಗವಂತನ ಪವಿತ್ರ ನಾಮದ ಲೋಕೋತ್ತರ ಕೀರ್ತನೆಯಿಂದ ಶ್ರೀಮದ್ ಭಾಗವತ ತುಂಬಿದೆ. ಆದ್ದರಿಂದ ಶ್ರೀಮದ್ ಭಾಗವತದ ಕೀರ್ತನ ಮತ್ತು ಶ್ರವಣಗಳು ದಿವ್ಯ ರಸದಿಂದ ಕೂದಿವೆ. ನಿಗತ ಕಲ್ಪತರು ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ಹಣ್ಣು, ಮಾಗಿದ ಹಣ್ಣಿರುತ್ತೆ, ಹಣ್ಣಲ್ಲಿ ವಾಟೆನೂ ಇರಲ್ಲ, ಸಿಪ್ಪೆನೂ ಇರಲ್ಲ. ಅದು ಶ್ರೀಮದ್ ಭಾಗವತಂ ಗ್ರಂಥದಲ್ಲಿ ಬರುತ್ತೆ. ಆ ಹಣ್ಣನ್ನ ನಾವು ಯಾವುದೇ ವಿಧಾನದಿಂದ, ಯಾವುದೇ ಒಂದು ಜಾಗದಿಂದ ಅದನ್ನ ಸ್ವೀಕಾರ ಮಾಡಬಹುದು. ಯಾಕಂದ್ರೆ ಅದು ಎಲ್ಲಿಂದ ಬಂದಿದೆ? ಶುಕಮುನಿಗಳಿಂದ ಅಲ್ವಾ? ಶುಕಮುನಿಗಳು ಯಾರು? ಅವರು ಶುದ್ಧವಾದ ಭಕ್ತರು, ಅವರ ತಾಯಿಯ ಗರ್ಭದಲ್ಲೇ ಮುಕ್ತರಾಗಿರ್ತಾರೆ. ಅವರ ಬಾಯಿಂದ ಬಂದ ಈ ಒಂದು ಶ್ರೀಮದ್ ಭಾಗವತ ಶ್ರವಣ, ಭಗವದ್ಗೀತೆ ಶ್ರವಣ ಮಾಡಿದ್ರೆ ನಾವು ಶುದ್ಧರಾಗಬಹುದು. ಶ್ರವಣ ಕೀರ್ತನೆಗಳು ರಸದಿಂದ ತುಂಬಿದೆ. ಭಕ್ತನ ಆಕರ್ಷಣೆಯಾಗುವಂತೆ ಭಗವಂತನ ಲೋಕೋತ್ತರ ನಾಮವನ್ನು ಕೀರ್ತಿಸಬಹುದು ಮತ್ತು ಕೇಳಬಹುದು. ವ್ಯಕ್ತಿಯು ಶ್ರೀಕೃಷ್ಣನ ಪುಣ್ಯನಾಮವನ್ನು ಅಥವಾ ಶ್ರೀರಾಮನ ಇಲ್ಲವೇ ನರಸಿಂಹದೇವನ ಪುಣ್ಯನಾಮವನ್ನು ಜಪಿಸಬಹುದು. ರಾಮಾದಿ ಮೂರ್ತಿಷು ಕಲಾ ನಿಯಮೇನ ತಿಷ್ಟನ್. ಅಂದರೆ ಭಗವಂತನು ಅಸಂಖ್ಯ ರೂಪಗಳನ್ನು, ನಾಮಗಳನ್ನು ಹೊಂದಿದ್ದಾರೆ. ನಾಮ್ನಾಂ ನಕಾರಿ ಬಹುಧಾ ನಿಜ ಸರ್ವಶಕ್ತಿಸ್ ತತ್ರಾರ್ಪಿತ ನಿಯಮಿತ ಕಾಲ ಅಲ್ವಾ? ಭಗವಂತನ ನಾಮ ಅನೇಕಗಳು ಇದೆ, ಆದ್ರಲ್ಲಿ ನಮ್ಗೆ ಅದರಲ್ಲಿ ಶ್ರದ್ಧೆನೇ ಇಲ್ಲ ಅಲ್ವಾ? ಇದು ಚೈತನ್ಯ ಶಿಷ್ಟಾಷ್ಟಕದಲ್ಲಿ ಬರುತ್ತೆ. ಎಲ್ಲ ನಾಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಬೇರೆ ಬೇರೆ ನಾವು ರೂಪಗಳಲ್ಲಿ ಭಗವಂತನಿಗೆ ಕೀರ್ತನೆ ಮಾಡಬಹುದು. ಮತ್ತು ಶುದ್ಧ ಭಕ್ತರನ್ನು ಕೇಳುವುದು ಎಂದರೆ ಕೃಷ್ಣನಲ್ಲಿ ಅನುರಕ್ತಿಯುಳ್ಳ ಭಕ್ತನು ತಾನು ಕೀರ್ತಿಸಬೇಕು ಮತ್ತು ಕೃಷ್ಣಾನುರಕ್ತರೇ ಆಗಿರುವ ಇತರ ಶುದ್ಧ ಭಕ್ತರಿಂದ ಕೀರ್ತನೆಯನ್ನು ಕೇಳಬೇಕು. ಈಗ ನಾವು ಭಗವಂತನ ಕೀರ್ತನೆ ಯಾರಿಂದ ಕೇಳಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದೇ ತತ್ವ ಭಗವಾನ್ ರಾಮ, ಭಗವಾನ್ ನರಸಿಂಹ ಮತ್ತಿತರ ಭಗವದ್ ರೂಪಗಳಲ್ಲಿ ಆಕರ್ಷಣೆಯನ್ನು ಹೊಂದಿರುವ ಭಕ್ತರಿಗೂ ಅನ್ವಯಿಸುತ್ತದೆ. ಕೃಷ್ಣನೇ ಭಗವಂತನ ಪರಮ ಸ್ವರೂಪವಾದ್ದರಿಂದ ಕೃಷ್ಣಸ್ತು ಭಗವಾನ್ ಸ್ವಯಂ. ಅಂದ್ರೆ ಕೃಷ್ಣನ ರೂಪದಿಂದ ವಿಶೇಷವಾಗಿ ಆಕರ್ಷಿತವಾಗಿರುವ ಸಾಕ್ಷಾತ್ಕಾರ ಪಡೆದ ಭಕ್ತನಿಂದ ಭಗವಾನ್ ಕೃಷ್ಣನ ನಾಮ ರೂಪ ಲೀಲೆಗಳ ಬಗೆಗೆ ಕೇಳುವುದು ಅತ್ಯುತ್ತಮ. ಅಂದ್ರೆ ನಾವು ಈಗ ಅದನ್ನೇ ಆಲ್ರೆಡಿ ಕೇಳ್ತಾ ಇದ್ದೀವಿ ಅಲ್ವಾ? ನಾರದ ಈಗ ವಂಶ ಪರಂಪರೆಯಿಂದ ಬಂದಿರೋದು ಈ ಒಂದು ಭಾಗವತ ಶ್ರವಣ. ಮೊದಲು ಕೃಷ್ಣ ನಾರದರಿಗೆ ಹೇಳಿದ್ರು, ನಾರದರು ಬ್ರಹ್ಮನಿಗೆ ಹೇಳಿದ್ರು, ಬ್ರಹ್ಮ ನಾರದರಿಗೆ ಹೇಳಿದ್ರು, ನಾರದರು ವೇದವ್ಯಾಸರು ಶುಕ ಮುನಿಗಳಿಗೆ. ಈ ರೀತಿ ವಂಶ ಪರಂಪರೆಯಿಂದ ಬಂದ ಆಚಾರ್ಯಗಳಿಂದ ನಾವು ಇದನ್ನ ಶ್ರವಣ ಮಾಡಿ ಕೀರ್ತನೆಯನ್ನು ಕೇಳಬೇಕು. ಮಹಾಭಕ್ತರು ಭಗವಾನ್ ಕೃಷ್ಣನ ಪವಿತ್ರ ನಾಮ ಗುಣಗಳನ್ನು ವಿಶೇಷವಾಗಿ ವರ್ಣಿಸಿದ್ದಾರೆ. ಭಗವಂತರ ನಾಮ ರೂಪ ಗುಣಗಳ ಬಗ್ಗೆ ಶ್ರವಣ ಮಾಡದಿದ್ದರೆ ಭಕ್ತಿ ಸೇವೆಯ ಇತರ ಭಕ್ತಿ ಪ್ರಕ್ರಿಯೆಗಳನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಲು ಸಾಧ್ಯವಿಲ್ಲ. ಅಂದ್ರೆ ನಾವು ಪ್ರಾಪಂಚಿಕ ಜ್ಞಾನದಿಂದ ಭಕ್ತಿ ಸೇವೆ ಮಾಡಕ್ಕಾಗಲ್ಲ, ಅದನ್ನ ನಾವು ತಿಳಿದುಕೊಳ್ಳಲಿಕ್ಕೂ ಸಾಧ್ಯವಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆದ್ದರಿಂದಲೇ ನಮ್ಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರತಿಯೊಬ್ಬನು ಕೃಷ್ಣನ ಪವಿತ್ರ ನಾಮದ ಸಂಕೀರ್ತನೆ ಮಾಡಬೇಕೆಂದು ಸೂಚಿಸಿದ್ದಾರೆ. ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಸಾಕ್ಷಾತ್ಕಾರ ಮಾಡಿಕೊಂಡಿರುವ ಭಕ್ತರ ಮುಖದಿಂದ ಸಂಕೀರ್ತನೆಯನ್ನು ಕೇಳುವಷ್ಟು ಅದೃಷ್ಟಶಾಲಿ ಯಾದವನು ಭಕ್ತಿ ಸೇವೆ ಮಾರ್ಗದಲ್ಲಿ ಸುಲಭವಾಗಿ ಯಶಸ್ವಿಯಾಗುತ್ತಾನೆ. ಆದ್ದರಿಂದ ಭಗವಂತನ ಪವಿತ್ರ ನಾಮ ರೂಪ ಮತ್ತು ಗುಣಗಳನ್ನು ಕುರಿತು ಕೇಳುವುದು ಅತ್ಯಂತ ಅವಶ್ಯಕ ಅಂತ ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದ 5ನೇ ಅಧ್ಯಾಯ 11ನೇ ಶ್ಲೋಕ ಈ ರೀತಿ ಹೇಳುತ್ತೆ. ತದ್ವಾಗ್ ವಿಸರ್ಗೋ ಜನತಾಗ ವಿಪ್ಲವೋ ಯಸ್ಮಿನ್ ಪ್ರತಿ ಶ್ಲೋಕಮ ಬದ್ಧವತ್ಯಪಿ ನಾಮಾನ್ಯನಂತಸ್ಯ ಯಶೋ ಅಂಕಿತಾನಿ ಯತ್ ಶೃಣ್ವಂತಿ ಗಾಯಂತಿ
ಗೃಣಂತಿ ಸಾಧವಃ. ಅಂದ್ರೆ ಅಪರಿಮಿತನಾದ ಪರಮ ಪ್ರಭು ಅನಂತ ದೇವನ ನಾಮ ರೂಪ ಗುಣಗಳನ್ನು ವರ್ಣಿಸುವ ಶ್ಲೋಕಗಳು ಸಮಸ್ತ ಪ್ರಪಂಚದ ಪಾಪಗಳನ್ನೆಲ್ಲ ನಾಶಪಡಿಸಲು ಸಮರ್ಥವಾಗಿದೆ. ನಾವು ಚೇತೋದರ್ಪಣ ಮಾರ್ಜಂನಲ್ಲಿ ನೋಡ್ತೀವಿ, ನಮ್ಮ ಹಿಂದಿನ ಅನೇಕ ಜನ್ಮಗಳಿಂದ ನಮ್ಗೆ ಪಾಪಗಳು ಇದೆ, ಅದೆಲ್ಲ ನಾವು ಕ್ಲೀನ್ ಮಾಡ್ಕೋಬೇಕು, ತೊಳ್ಕೋಬೇಕು. ಅಂದ್ರೆ ನಾವು ಭಗವಂತನೇ ನಾವು ಶರಣಾಗತಿ ಆಗ್ಬೇಕು, ಅವನ ನಾಮವನ್ನ ನಾವು ತಗೋಬೇಕು. ಆದ್ದರಿಂದ ಅದು ಕೂಡ ಇದು ಶುದ್ಧ ಭಕ್ತರಿಂದ ಅದನ್ನ ನಾವು ಕೇಳ್ಬೇಕು. ಆದ್ದರಿಂದ ಅಂತಹ ಶ್ಲೋಕಗಳು ಅಸಮರ್ಪಕವಾಗಿ ರಚಿತವಾಗಿದ್ದರೂ ಕೂಡ ಭಕ್ತರು ಅವುಗಳನ್ನು ಕೇಳುತ್ತಾರೆ, ವರ್ಣಿಸುತ್ತಾರೆ ಮತ್ತು ಅವುಗಳು ಅಧಿಕೃತ ರಚನೆಗಳೆಂದು ಸ್ವೀಕರಿಸುತ್ತಾರೆ. ಅಧಿಕೃತ ಅಂದ್ರೆ ಅದು ಭಗವಂತನಿಂದ ಬಂದಿದೆ, ಮೂಡಿ ಬಂದಿದೆ. ಈ ಪ್ರಸಂಗದಲ್ಲಿ ಭಗವಂತನ ಪವಿತ್ರ ನಾಮ ರೂಪ ಗುಣಗಳನ್ನು ಕೇಳಲು ಒಬ್ಬ ಪರಿಶುದ್ಧ ಭಕ್ತನು ಮತ್ತೊಬ್ಬ ಪರಿಶುದ್ಧ ಭಕ್ತನ ಉಪಯೋಗವನ್ನು ಪಡೆದುಕೊಳ್ಳುತ್ತಿದ್ದಾನೆ ಎಂದು ಶ್ರೀಧರ ಸ್ವಾಮಿಗಳು ಹೇಳಿದ್ದಾರೆ. ಅಂತಹ ಸದಾವಕಾಶವಿಲ್ಲದಿದ್ದಲ್ಲಿ ಭಕ್ತನು ತಾನೇ ಭಗವಂತನ ಪವಿತ್ರ ನಾಮವನ್ನು ಸಂಕೀರ್ತಿಸಿ ಅದರ ಶ್ರವಣವನ್ನು ಮಾಡುತ್ತಾನೆ. ಈಗ ನಾವು ಶ್ರವಣ ಮಾಡುವ ಒಂದು ವಿಧಾನದಲ್ಲಿ ಯಾರು ಬರ್ತಾರೆ? ಪರೀಕ್ಷಿತ ಮಹಾರಾಜ ಬರ್ತಾರೆ. ಅವರು ಶುದ್ಧ ಭಕ್ತರಾಗಿರ್ತಾರೆ. ಆಲ್ರೆಡಿ ಅವರು ತಾಯಿಯ ಗರ್ಭದಲ್ಲಿ ಶುದ್ಧ ಭಕ್ತರಾಗಿರ್ತಾರೆ. ಶುದ್ಧ ಭಕ್ತರಿಂದ ಶ್ರವಣ ಮಾಡ್ತಿದ್ದಾರೆ, ಕೇಳ್ತಾ ಇದ್ದಾರೆ. ಇದು ಶ್ರವಣದ ಒಂದು ಪ್ರಕ್ರಿಯೆ ಆಯ್ತು. ಈಗ ನಾವು ಕೀರ್ತನಂ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪವಿತ್ರ ನಾಮದ ಶ್ರವಣವನ್ನು ಮೇಲೆ ವರ್ಣಿಸಿದ್ದಾಯಿತು. ನಿಶ್ಚಿತ ಕ್ರಮದಲ್ಲಿ ಎರಡನೇದಾದ ಪವಿತ್ರ ನಾಮ ಸಂಕೀರ್ತನೆಯನ್ನು ಈಗ ಅರಿತುಕೊಳ್ಳಲು ಪ್ರಯತ್ನ ಮಾಡೋಣ. ಅಂತಹ ಸಂಕೀರ್ತನವನ್ನು ತುಂಬಾ ಜೋರಾಗಿ ಮಾಡಬೇಕೆಂದು ಸೂಚಿಸಲಾಗಿದೆ ಅಲ್ವಾ. ಸಂಕೀರ್ತನ ಯಜ್ಞ ಅಂತೀವಿ ಕಲಿಯುಗದಲ್ಲಿ. ಕಲಿಯುಗದಲ್ಲಿ ನಾವು ಯಾವುದೇ ಅಸ್ತ್ರ ಉಪಯೋಗ ಮಾಡೋ ಹಾಗಿಲ್ಲ. ಭಗವಂತ ಚೈತನ್ಯ ಮಹಾಪ್ರಭುಗಳು ಹರಿನಾಮ ಎಂಬ ಅಸ್ತ್ರವನ್ನ ಕೊಟ್ಟಿದ್ದಾರೆ, ಶಸ್ತ್ರವನ್ನ ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಹೃದಯದಲ್ಲಿ ಶೇಖರಣೆ ಆಗಿರುವ ಎಲ್ಲಾ ಪಾಪಗಳನ್ನ ನಾವು ಕತ್ತರಿಸಿ ಹಾಕಬಹುದು, ತೊಡೆದು ಹಾಕಬಹುದು. ಅಂತಹ ಸಂಕೀರ್ತನ ಆಂದೋಲನ ನಮಗೆ ಸಿಕ್ಕಿದೆ. ಕೃಷ್ಣ ಪ್ರಜ್ಞೆ ಅನ್ನೋದು, ಇಸ್ಕಾನ್ ಸಂಸ್ಥೆ ಅನ್ನೋದು ನಮ್ಗೆ ಸಿಕ್ಕಿದೆ. ನಮ್ಮ ಒಂದು ಅದೃಷ್ಟನೇ ಅನ್ಕೋಬಹುದು. ಅಂತಹ ಸಂಕೀರ್ತನವನ್ನ ತುಂಬಾ ಜೋರಾಗಿ ಮಾಡಬೇಕೆಂದು ಸೂಚಿಸಲಾಗಿದೆ. ಭಗವಂತನ ಪವಿತ್ರ ನಾಮದ ಸಂಕೀರ್ತನೆಯನ್ನು ಮಾಡುತ್ತಾ ಸಂಕೋಚವಿಲ್ಲದೆ ಪ್ರಪಂಚದಲ್ಲೆಲ್ಲ ನಾನು ಸಂಚಾರವನ್ನು ಆರಂಭಿಸಿದೆನು ಎಂದು ಶ್ರೀಮದ್ ಭಾಗವತದಲ್ಲಿ ನಾರದ ಮುನಿಗಳು ಹೇಳ್ತಾ ಇದ್ದಾರೆ. ಹೀಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಉಪದೇಶಿಸಿದ್ದಾರೆ. ಯಾವ ರೀತಿ ನಾವು ಸಂಕೀರ್ತನೆ ಮಾಡ್ಬೇಕು, ಜಪ ಮಾಡ್ಬೇಕು ಅನ್ನೋದನ್ನ. ತುನಾದಪಿ ಸುನಿಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾಹರಿ. ಅಂದ್ರೆ ನಾವು ಜಪ ಮಾಡುವಾಗ, ಕೀರ್ತನೆ ಹೇಳುವಾಗ ನಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಕಲ್ಮಶ ಇರಬಾರ್ದು. ಹುಲ್ಲಿನ ಎಸಳೆಗಿಂತ ಹೆಚ್ಚು ವಿನೀತವಾಗಿ, ಮರದಂತೆ ಸಹಿಷ್ಣುವಾಗಿ ಪ್ರತಿಯೊಬ್ಬರಿಗೂ ಗೌರವವನ್ನ ಕೊಡಬೇಕು. ತಾನೇ ಬೇರೆ ಯಾರಿಂದಲೂ ಗೌರವವನ್ನ ನಿರೀಕ್ಷಿಸಬಾರದು. ಅಂದ್ರೆ ನಮ್ಗೆ ಬೇರೆಯವರು ಗೌರವ ಕೊಡ್ಲಿ, ಮರ್ಯಾದೆ ಕೊಡ್ಲಿ ಅನ್ನೋ ಒಂದು ಭಾವನೆ ಇಟ್ಕೋಬಾರ್ದು. ನಾವು ಬೇರೆಯವರಿಗೆ ಗೌರವ ಮರ್ಯಾದೆ ಕೊಡ್ಬೇಕು, ನಾವು ಅದನ್ನ ಇಚ್ಛೆ ಪಡಬಾರದು. ಭಕ್ತನು ಅತ್ಯಂತ ಶಾಂತಿಯುತವಾಗಿ ಭಗವಂತನ ನಾಮದ ಸಂಕೀರ್ತನೆಯನ್ನು ಮಾಡಬೇಕು. ಅಂತಹ ಅರ್ಹತೆಗಳು ಭಗವಂತನ ಪವಿತ್ರ ನಾಮದ ಸಂಕೀರ್ತನೆಯನ್ನು ಹೆಚ್ಚು ಸುಲಭವಾಗಿ ಗೊಳಿಸುತ್ತೆ ಮತ್ತು ಲೋಕೋತ್ತರ ಸಂಕೀರ್ತನೆಯ ಪ್ರಕ್ರಿಯೆಯನ್ನು ಯಾರು ಬೇಕಾದರೂ ಸುಲಭವಾಗಿ ಆಚರಿಸಬಹುದು. ಅಂದ್ರೆ ಇದಕ್ಕೆ ಜಾತಿ ಭೇದವಿಲ್ಲ, ದೊಡ್ಡವರು ಚಿಕ್ಕವರು ಅನ್ನೋದಿಲ್ಲ. ಸುಮ್ನೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾವು ಕುತ್ಕೊಂಡು ಮಾಡ್ಬೋದು, ನಿಂತ್ಕೊಂಡು ಮಾಡ್ಬೋದು, ವಾಕಿಂಗ್ ಹೋದಾಗ್ಲೂ ಮಾಡ್ಬೋದು, ಜರ್ನಿ ಮಾಡುವಾಗ್ಲೂ ಮಾಡ್ಬೋದು ಅಲ್ವಾ. ಎಂಥ ಪಾಪಿಷ್ಟರು ಆಗ್ಲಿ ಮಲ್ಕೊಂಡು ಮಾಡ್ಬೋದು. ಅಕಸ್ಮಾತ್ ಆಗಲ್ಲ, ಅವರಿಗೆ ಜಪ ಮಣಿ ಹಿಡಿಯಕ್ಕಾಗಲ್ಲ. ಅದು ನಮ್ಮ ತಾಯಿಯಲ್ಲಿ ನೋಡಿದೀನಿ. ಅವರ ಒಂದು ಆರೋಗ್ಯ ಸರಿಗಿಲ್ದೆ ಇದ್ದಾಗ ಅವ್ರಿಗೆ ಮಣಿ ಹಿಡ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಅವಾಗ ಅವರು ಮನಸ್ಸಿನಲ್ಲೇ ಹೇಳ್ತಾ ಇದ್ರು, ಭಗವಂತನಿಗೆ ಮನಸ್ಸಿನಲ್ಲೇ ಅವರು ಕೀರ್ತನೆ ಸ್ಮರಣೆ ಮಾಡ್ತಿದ್ರು. ಇದು ಬೇರೆಯವರಿಗಿಂತ ಅಂದ್ರೆ ದೈಹಿಕವಾಗಿ ವಿಕಲನಾಗಿದ್ರು ಅಂದ್ರೆ ಇದಕ್ಕೆ ಅರ್ಥ ನಮ್ಮ ಆರೋಗ್ಯದ ಒಂದು ಅಂಗವಿಕಲತೆ ಇರ್ಬೋದು ನಮ್ಮ ದೇಹದಲ್ಲಿ. ಆವಾಗ ಕೂಡ ನಾವು ಮನಸ್ಸಿನಲ್ಲಿ ಕೂಡ ಕೀರ್ತನೆ ಜಪವನ್ನ ಮಾಡಬಹುದು. ನಮ್ಮ ಭಾವನೆ ನೋಡ್ತಾನೆ ಕೃಷ್ಣ ಅಲ್ವಾ. ನೀವು ಯಾವ ರೀತಿ ಮಾಡ್ತೀರಿ ಅಂತ ನೋಡಲ್ಲ, ನಮ್ಮ ಭಾವನೆ ಒಂದು ಒಳ್ಳೆ ಉದ್ದೇಶವನ್ನ ನೋಡ್ತಾನೆ.
ಅಲ್ಲಿ ಕೆಳವರ್ಗದವರು ವರ್ಗದವರು ಅಂತ ನಾವು ಭೇದ ಭಾವ ಇಟ್ಕೋಬಾರದು. ಈ ಅರ್ಹತೆಗಳನ್ನು ಹೊಂದಿಲ್ಲದಿದ್ದರೂ ಧಾರ್ಮಿಕ ಕ್ರಿಯೆಗಳ ವಿಷಯದಲ್ಲಿ ಸ್ವಲ್ಪವೂ ಉನ್ನತವಾಗಿಲ್ಲದಿದ್ದರೂ ಕೂಡ ಪವಿತ್ರ ನಾಮ ಸಂಕೀರ್ತನೆಯಿಂದ ಲಾಭ ಉಂಟು. ಅಂದ್ರೆ ನಾವು ಯಾವುದೇ ಪ್ರೀತಿಯಿಂದ ಅಥವಾ ದ್ವೇಷದಿಂದ ಕೂಡ ಐನಂದ ತನುಜ ಕಿಂಕರಂ ಆ ಶ್ಲೋಕದಲ್ಲಿ ಬರುತ್ತೆ. ನೀನು ನನ್ ಮೇಲೆ ಕೋಪ ಮಾಡ್ಕೊಂಡ್ರು ಸರಿ, ದ್ವೇಷ ಇದ್ರು ಸರಿ, ನನ್ನನ್ನ ನೀನು ಬಿಗಿದಪ್ಪಿ ಆಲಂಗಿಸಿದ್ರು ಸರಿ ಅಥವಾ ಇಲ್ದೇ ಹೋದ್ರು ಸರಿ, ನಾನು ನಿನ್ನ ಸ್ಮರಣೆ ಬಿಡಲ್ಲ ಅಂತ ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ. ಆ ರೀತಿ ಕೂಡ ನಾವು ಸಂಕೀರ್ತನೆ ಜಪ ಕೂಡ ಮಾಡಬಹುದು. ಅದರಿಂದ ನಮ್ಗೆ ಲಾಭ ಇದೆ. ಯಾಕಂದ್ರೆ ಕೃಷ್ಣ ಅನ್ನೋ ಪದಕ್ಕೆ ಶುದ್ಧ ಅನ್ನೋ ಒಂದು ಅರ್ಥ ಕೊಡುತ್ತೆ. ಮತ್ತೆ ಅದಕ್ಕೆ ಶ್ರೀಮಂತರ ಕುಲದಲ್ಲಿ ಜನ್ಮ, ಉನ್ನತ ವಿದ್ಯಾಭ್ಯಾಸ ಮತ್ತು ಸುಂದರ ಶರೀರ ಇದೆಲ್ಲ ಬೇಡ, ಮತ್ತು ಸಂಪತ್ತು ಇತ್ಯಾದಿ ಈ ಪುಣ್ಯ ಕ್ರಿಯಾ ಫಲಗಳೆಲ್ಲ ಆಧ್ಯಾತ್ಮಿಕ ಜೀವನದಲ್ಲಿ ಮುನ್ನಡೆಯಲು ಅನಾವಶ್ಯಕ. ಅಂದ್ರೆ ನಮ್ಗೆ ಇದೆಲ್ಲ ನಮ್ ಹಿಂದೆ ಬರಲ್ಲ ಅಲ್ವಾ, ನಮ್ಗೆ ಬರೋದು ಹರಿನಾಮ ಸಂಕೀರ್ತನೆ ಎಂದು ಮಾತ್ರ ಅಂತ ನಾವು ಅರ್ಥ ಮಾಡ್ಕೋಬೇಕು. ಏಕೆಂದರೆ ಸುಮ್ಮನೆ ಭಗವಂತನ ಪವಿತ್ರ ನಾಮದ ಸಂಕೀರ್ತನೆಯಿಂದಲೇ ಸುಲಭವಾಗಿ ಯಾರು ಬೇಕಾದರೂ ಮುನ್ನಡೆಯಬಹುದು ಎಂದು ವೈದಿಕ ಸಾಹಿತ್ಯದಿಂದ ಅಧಿಕೃತ ವಾಣಿಯಿಂದ ನಾವು ಅರ್ಥ ಮಾಡ್ಕೋಬಹುದು. ಯಾಕಂದ್ರೆ ವಿಶೇಷವಾಗಿ ಈ ಕಲಿಯುಗದಲ್ಲಿ ಜನರು ಸಾಮಾನ್ಯವಾಗಿ ಅಲ್ಪಾಯುಷಿಗಳು ಅಲ್ವಾ. ನಿಮಗೆ ಗೊತ್ತೇ ಇದೆ, 4 ಯುಗದಲ್ಲಿ, ತ್ರೇತಾಯುಗದಲ್ಲಿ ತಪಸ್ಸನ್ನ ಆಚರಿಸ್ತಿದ್ರು, ಮತ್ತೆ ಸತ್ಯಯುಗದಲ್ಲಿ ತಪಸ್ಸಾಚರಿಸ್ತಿದ್ರು, ತ್ರೇತಾಯುಗದಲ್ಲಿ ಧ್ಯಾನ ಮಾಡ್ತಿದ್ರು, ದ್ವಾಪರ ಯುಗದಲ್ಲಿ ವಿಗ್ರಹಾರಾಧನೆ ಮಾಡ್ತಿದ್ರು. ಅದಕ್ಕೆಲ್ಲ ಅವಾಗ ಅವ್ರಿಗೆ ತುಂಬಾ ಆಯಸ್ಸು ಜಾಸ್ತಿ ಇತ್ತು, ಎಲ್ಲ ಸಲಕರಣೆಗಳು ಸಿಕ್ತಿತ್ತು. ಆದರೆ ಈ ಕಲಿಯುಗದಲ್ಲಿ ನಮ್ಗೆ ಅಲ್ಪ ಆಯಸ್ಸು ಮತ್ತು ಬುದ್ಧಿ ಕಡಿಮೆ. ಅದಕ್ಕೋಸ್ಕರ ನಮ್ಗೆ ಯಾರು ಶ್ರೀ ಚೈತನ್ಯ ಮಹಾಪ್ರಭುಗಳು ಸುಲಭವಾದ ಮಾರ್ಗವನ್ನು ಹರಿನಾಮದ ಮೂಲಕ ನಮ್ಗೆ ಕೊಟ್ಟಿದ್ದಾರೆ. ಹರಿನಾಮ ಸ್ಮರಣೆ ಮಾಡಿದ್ರೆ ಸಾಕು, ಜಪ ಮಾಡಿದ್ರೆ ಸಾಕು, ನಾವು 3 ಯುಗಗಳಲ್ಲಿ ಏನು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋತಿದ್ವೋ, ಭಗವಂತನ ಒಂದು ಪುಣ್ಯದ ಫಲವನ್ನ ಅಪೇಕ್ಷೆ ಪಡ್ಕೋತಿದ್ವೋ, ಅದನ್ನ ನಾವು ಸುಲಭವಾಗಿ ಈ ಕಲಿಯುಗದಲ್ಲಿ ಹರಿನಾಮದಿಂದ ನಾವು ಪಡ್ಕೋಬಹುದು ಅನ್ನೋದು ನಮ್ಗೆ ವೇದಗಳು ತಿಳಿಸ್ತಾ ಇದೆ. ಮತ್ತೆ ಭಗವಂತ ಸಾಕ್ಷಾತ್ತಾಗಿ ಹೇಳ್ತಾ ಇದ್ದಾರೆ. ಇದು ವಿಶೇಷವಾಗಿ ಕಲಿಯುಗದಲ್ಲಿ ಈ ರೀತಿ ನಾವು ಮಾಡಬೇಕು. ಅವರ ನಡವಳಿಕೆಗಳು ಅತ್ಯಂತ ಕೆಟ್ಟವು. ಅಂದ್ರೆ ನಾವು ಅಲ್ಪ ಆಯುಷ್ಯಗಳಾಗಿರ್ತೀವಿ, ಅಲ್ಲಿ ಬುದ್ಧಿ ಮಂದ ಆಗಿರುತ್ತೆ ಎಂದು ತಿಳಿದು ಬರುತ್ತದೆ. ಇದಲ್ಲದೆ ಅವರು ಭೌತಿಕ ಸ್ಥಿತಿಗಳಿಂದ ಯಾವಾಗಲೂ ವ್ಯಾಕುಲರಾಗಿದ್ದಾರೆ ಅಲ್ವಾ. ನಾವು ಭೌತಿಕ ಜೀವನದಲ್ಲಿ ನೋಡ್ಬೋದು, ಎಲ್ಲ ಕುಟುಂಬಗಳಲ್ಲೂ ಯಾವಾಗ್ಲೂ ಭೌತಿಕ ಪ್ರಪಂಚದಲ್ಲೇ ತನ್ಮಯರಾಗಿರ್ತಾರೆ, ವ್ಯಾಕುಲರಾಗಿರ್ತಾರೆ. ಮತ್ತು ಬಹುಮಟ್ಟಿಗೆ ಅವರೆಲ್ಲ ದುರ್ದೈವಿಗಳು. ಈ ಸನ್ನಿವೇಶದಲ್ಲಿ ಬೇರೆಯ ಪ್ರಕ್ರಿಯೆಗಳಾದ ಯಜ್ಞ, ದಾನ, ತಪಸ್ಕ್ರಿಯೆ ಇತ್ಯಾದಿಗಳ ಅನುಷ್ಠಾನ ಅಸಾಧ್ಯ. ಅಂದ್ರೆ ನಾವು ಯಾವ 4 ಯುಗಗಳಲ್ಲಿ ಏನೇನ್ ಮಾಡ್ತಿದ್ವೋ ಅದೆಲ್ಲ ಮಾಡಕ್ ಸಾಧ್ಯ ಇಲ್ಲ ಈ ಕಲಿಯುಗದಲ್ಲಿ. ಅದಕ್ಕೋಸ್ಕರ ಹರೇರ್ ನಾಮ ಇವ ಕೇವಲಂ ಕಲವ್ ನಾಸ್ತೇವ ಗತಿರ್ ಅನ್ಯತ ಅಂತ ಬೃಹದ್ ನಾರದೀಯ ಪುರಾಣದಲ್ಲಿ ಹೇಳಿದೆ. ಈ ಕಲಹ ಕಪಟಗಳ ಆಚರಣೆ ಈ ಕಾಲದಲ್ಲಿ ಮೋಕ್ಷಕ್ಕೆ ಏಕಮಾತ್ರ ಮಾರ್ಗವೆಂದರೆ ಭಗವಂತನ ಪವಿತ್ರ ನಾಮದ ಸಂಕೀರ್ತನೆ. ಬೇರೆ ಮಾರ್ಗವಿಲ್ಲ ಎಂದು ಸೂಚಿಸಲಾಗಿದೆ. ಕೇವಲ ಭಗವನ್ನಾಮ ಸಂಕೀರ್ತನೆಯಿಂದಲೇ ಮಾನವನು ಆಧ್ಯಾತ್ಮಿಕ ಜೀವನದಲ್ಲಿ ಪರಿಪೂರ್ಣ ಮುನ್ನಡೆಯನ್ನು ಸಾಧಿಸುತ್ತಾನೆ. ಜೀವನ ಸಾಫಲ್ಯಕ್ಕೆ ಇದೇ ಅತ್ಯುತ್ತಮ ವಿಧಾನ. ಅಂದ್ರೆ ನಮ್ಮ ಜೀವನದ ಉದ್ದೇಶ, ನಮ್ಮ ಜೀವನ ಉದ್ಧಾರ ಆಗ್ಬೇಕು, ಇದರಿಂದ ನಾವು ಭೌತಿಕ ಬಂಧನದಿಂದ ಪಾರಾಗ್ಬೇಕು ಅಂದ್ರೆ ಹರಿನಾಮ ಸಂಕೀರ್ತನೆಯೊಂದೇ ಗತಿ ಅಂತ ನಾವು ತಿಳ್ಕೋಬೇಕು. ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಪರಿಪೂರ್ಣ ಮುನ್ನಡೆಯನ್ನು ಸಾಧಿಸುತ್ತಾನೆ. ಈ ಹರಿನಾಮ ಹೊಂದಿದ್ರೆ ಸಾಕು, ಹರಿನಾಮ ಹೊಂದಿದ್ರೆ ಕುಲಕೋಟಿಗಳು ಉದ್ಧಾರ ಆಗುತ್ತೆ. ಅದೇ ರೀತಿ ನಮ್ಮ ಜೀವನವನ್ನ ನಾವು ಪರಿಪೂರ್ಣ ಮಾಡ್ಕೋಬಹುದು ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಇದು ಸಹಾಯ ಮಾಡುತ್ತೆ. ಜೀವನ ಸಾಫಲ್ಯಕ್ಕೆ ಇದೇ ಅತ್ಯುತ್ತಮ ವಿಧಾನ. ನಮ್ಮ ಜೀವನದಲ್ಲಿ ಸಫಲತೆ ಬೇಕು ಅಂತ ನಮ್ಗೆ ಇಚ್ಛೆ ಬಂದಾಗ ನಾವು ಹರಿನಾಮಕ್ಕೆ ನಾವು ಶರಣಾಗತಿ ಆಗ್ಲೇಬೇಕು. ಬೇರೆ ಯುಗಗಳಲ್ಲೂ ಪವಿತ್ರ ನಾಮ ಸಂಕೀರ್ತನೆ ಇತ್ತು, ಶಕ್ತಿಯುತವಾಗಿ ಇತ್ತು. ಆದರೆ ಕಲಿಯುಗದಲ್ಲಿ, ಈಗಿನ ಯುಗದಲ್ಲಿ ಅದು ಅತ್ಯಂತ ಶಕ್ತಿಯುತ. ಕೀರ್ತನಾ ದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ವ್ರಜೇತ್. ಅಂದ್ರೆ ಸುಮ್ಮನೆ ಕೃಷ್ಣನ ಪವಿತ್ರ ನಾಮದ ಸಂಕೀರ್ತನೆಯಿಂದಲೇ ವ್ಯಕ್ತಿಯು ಮುಕ್ತನಾಗಿ ಭಗವದ್ಧಾಮಕ್ಕೆ ಹಿಂದಿರುಗುತ್ತಾನೆ. ಆದ್ದರಿಂದ ಭಕ್ತಿ ಸೇವೆಯ ಬೇರೆ ವಿಧಾನಗಳನ್ನು ಆಚರಿಸಲು ಶಕ್ತನಾಗದಿದ್ದರೂ ಕೂಡ ಮಾನವನು ಪವಿತ್ರ ನಾಮ ಸಂಕೀರ್ತನೆಯನ್ನೇ ಆಧ್ಯಾತ್ಮ ಜೀವನದಲ್ಲಿ ಮುನ್ನಡೆಗೆ ಮುಖ್ಯ ಮಾರ್ಗವಾಗಿ ಆಶ್ರಯಿಸಬೇಕು. ಯಜ್ಞೈ ಸಂಕೀರ್ತನ ಪ್ರಾಪೈರ ಜಯಂತಿ ಹಿ ಸುಮೇಧಸಃ. ಅಂದ್ರೆ ಕುಶಾಗ್ರ ಬುದ್ಧಿಯುಳ್ಳವರು ಭಗವಂತನ ಪವಿತ್ರ ನಾಮಗಳ ಕೀರ್ತನೆಯ ವಿಧಾನವನ್ನೇ ಅಳವಡಿಸಿಕೊಳ್ಳಬೇಕು. ಆದರೆ ಯಾರು ಕೀರ್ತನೆ ಬೇರೆ ಬೇರೆ ಪ್ರಕಾರಗಳನ್ನು ಸೃಷ್ಟಿಸಬಾರದು. ಶ್ರುತಿಗಳಲ್ಲಿ ಸೂಚಿತವಾದ
ಪವಿತ್ರ ನಾಮದ ಸಂಕೀರ್ತನವನ್ನು ಗಂಭೀರವಾಗಿ ಅನುಸರಿಸಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಂದ್ರೆ ನಾವು ಭಗವಂತನ ನಾಮವನ್ನ ಕೀರ್ತನೆ ಮಾಡಿದಾಗ ನಮ್ಮಿಂದ ಅಪರಾಧ ಆಗ್ಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವನ್ ನಾಮ ಸಂಕೀರ್ತನೆ ಮಾಡುವಾಗ 10 ಅಪರಾಧಗಳನ್ನ ನಾವು ಗಮನಿಸಬೇಕು. ಯಾಕಂದ್ರೆ ಅದನ್ನ ತಪ್ಪಿಸಲು ಎಚ್ಚರಿಕೆ ವಹಿಸ್ಬೇಕು. ಅನೇಕ ವಿಧಗಳಲ್ಲಿ ವ್ಯಕ್ತಿ ತೀವ್ರ ಅಪರಾಧಿಯಾಗಿದ್ದರೂ ಕೂಡ ಅವನು ಭಗವಂತನ ಪವಿತ್ರ ನಾಮದಲ್ಲಿ ಆಶ್ರಯವನ್ನು ಪಡೆದರೆ ಅಪರಾಧಿ ಜೀವನದಿಂದ ಮುಕ್ತನಾಗುತ್ತಾನೆ ಅಲ್ವಾ. ನಾವು ಹರಿನಾಮ ಮಾಡ್ತಾ ಇದ್ದಾಗ ನಮ್ಮಿಂದ ಹಲವಾರು ಅಪರಾಧ ಆಗುತ್ತೆ. ಅದಕ್ಕೋಸ್ಕರ ನಾವು ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ, ಶ್ರೀ ವಾಸಾದಿ ಗೌರ ಭಕ್ತವೃಂದ ಅದನ್ನ ಹೇಳಿ ನಾವು ಹರಿನಾಮ ಮಾಡ್ತೀವಿ. ಭಗವಂತನ ಆಶಯವನ್ನು ಪಡೆದರೆ ಅಪರಾಧಿ ಜೀವನದಿಂದ ಮುಕ್ತನಾಗುತ್ತಾನೆ ಎಂದು ಸನತ್ ಕುಮಾರನಿಂದ ತಿಳಿದುಕೊಳ್ಳಲಾಗುತ್ತದೆ. ನಿಜವಾಗಿ ಹೇಳಬೇಕೆಂದರೆ ಮನುಷ್ಯ 2 ಕಾಲಿನ ಪ್ರಾಣಿಗಿಂತಲೂ ಉತ್ತಮನೆಂದು ಆಗಿದ್ದರೂ ಕೂಡ ಅವನು ಭಗವಂತನ ಪವಿತ್ರ ನಾಮದ ಆಶ್ರಯವನ್ನು ಪಡೆದರೆ ಮುಕ್ತನಾಗುವನು. ಆದ್ದರಿಂದ ಭಗವಂತನ ಪವಿತ್ರ ನಾಮದ ಅಡಿದಾವರೆಯ ಬಗೆಗೆ ಅಪರಾಧವನ್ನು ಮಾಡದಿರುವಂತೆ ಅತ್ಯಂತ ಎಚ್ಚರಿಕೆಯನ್ನು ವಹಿಸಬೇಕು. ಈ ಅಪರಾಧಗಳು ಯಾವುದು ನಿಮಗೆ ಗೊತ್ತೇ ಇದೆ. 10 ಅಪರಾಧಗಳು ಅಲ್ವಾ. ಭಗವಂತನ ಪವಿತ್ರ ನಾಮವನ್ನು ಪ್ರಸಾರ ಮಾಡಲೆಂದೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರುವ ಭಕ್ತರನ್ನು ನಿಂದಿಸುವುದು. ಈಗ ಅನೇಕ ಜನರು ಸಂಕೀರ್ತನ ಯಜ್ಞಗಳಲ್ಲಿ ಪಾಲ್ಗೊಳ್ತಾರೆ. ಕೀರ್ತನ ಯಜ್ಞ ಅದು ಯಾವಾಗ್ಲೂ ಮಾಯಾಪುರದಲ್ಲಿ ಕೀರ್ತನ ಯಜ್ಞನೇ ಇರುತ್ತೆ, ನಡೀತಾನೆ ಇರುತ್ತೆ. ಬೆಳಗ್ಗೆ ಶುರು ಆದ್ರೆ ರಾತ್ರಿ ತನಕ ಇರುತ್ತೆ. ಕೀರ್ತನ ಮೇಳ ಇರುತ್ತೆ. ಅಥವಾ ಹಲವಾರು ಭಕ್ತರು ಎಲ್ಲ ನಾವು ನಗರ ಸಂಕೀರ್ತನೆ ಅಂತ ಹೋಗ್ತೀವಿ, ಅಲ್ಲೆಲ್ಲ ಕೀರ್ತನೆ ಮಾಡ್ತೀವಿ. ಅವರ ನಿಂದನೆಯನ್ನು ನಾವು ಮಾಡಬಾರದು. ಮತ್ತು ಶಿವ ಅಥವಾ ಬ್ರಹ್ಮ ದೇವತೆಗಳ ಶಿವ ಅಥವಾ ಬ್ರಹ್ಮ ಮೊದಲಾದ ದೇವತೆಗಳಿಗೆ ವಿಷ್ಣು ಸಮಾನ, ಅಂದ್ರೆ ವಿಷ್ಣು ಅದಕ್ಕೆ ಸಮಾನ ಅಂತ ನಾವು ತಿಳ್ಕೋಬಾರದು. ಮತ್ತು ಗುರುವಿನ ಆದೇಶವನ್ನ ಪಾಲನೆ ಮಾಡಬೇಕು. ಅವರನ್ನ ನಾವು ಸಾಮಾನ್ಯ ವ್ಯಕ್ತಿ ಅಂತ ಪರಿಗಣಿಸಬಾರದು. ಮತ್ತು ವೇದ ಸಾಹಿತ್ಯವನ್ನು ಅದರ ಮುಂದರಿಕೆಯಾಗಿ ಬಂದ ಇತರ ಸಾಹಿತ್ಯವನ್ನು ನಿಂದಿಸುವುದು. ಅಂದ್ರೆ ನಮ್ಗೆ ವೇದಗಳ ಸಾಹಿತ್ಯ ಇದೆ, ಭಂಡಾರನೇ ಇದೆ, ಅದರ ಮುಂದೆ ಬೇರೆ ಸಾಹಿತ್ಯಗಳನ್ನು ಹೊಗಳಬಾರದು. ಮತ್ತು ಹರೇ ಕೃಷ್ಣ ಜಪದ ಮಹಿಮೆಯನ್ನು ಕೇವಲ ಕಲ್ಪನೆ ಎಂದು ಭಾವಿಸಬಾರದು ಅಲ್ವಾ. ಹರೇ ಕೃಷ್ಣ ಮಹಾಮಂತ್ರ ಭಗವಾನ್ ಚೈತನ್ಯ ಮಹಾಪ್ರಭು ಕೊಟ್ಟಿರೋದ್ರಿಂದ ಅದು ನಾವು ಭೌತಿಕ ಒಂದು ಇದಕ್ಕೆ ಹೋಲಿಸಬಾರದು, ಭೌತಿಕಕ್ಕೆ ನಾವು ಹೋಲಿಸಬಾರದು. ಅದು ಭಗವಂತನ ಬಾಯಿಂದ ಬಂದಿರೋ ಒಂದು ಶಬ್ದಗಳು, ವೇದ ಸಾಹಿತ್ಯಗಳು ಅಂದ್ರೆ ಭಗವಂತನ ಬಾಯಿಂದ ಬಂದು ಪ್ರತಿಯೊಂದು ಶಬ್ದವೂ ಅದು ಆಧ್ಯಾತ್ಮಿಕನೇ ಆಗಿರುತ್ತೆ. ಅದಕ್ಕೆ ನಾವು ಭೌತಿಕ ಜಗತ್ತು ಅದಕ್ಕೂ ನಾವು ಲಿಂಕ್ ಇಟ್ಕೋಬಾರ್ದು, ಕಲ್ಪನೆ ಅಂತ ನಾವು ತಿಳ್ಕೋಬಾರ್ದು. ಭಗವಂತನ ಪವಿತ್ರ ನಾಮಕ್ಕೆ ಯಾವುದೇ ಒಂದು ವ್ಯಾಖ್ಯಾನವನ್ನು ನೀಡಬಾರದು, ಅಂದ್ರೆ ಅದಕ್ಕೂ ಇನ್ನೊಂದು ಸಾಹಿತ್ಯಕ್ಕೂ ಹೋಲಿಸಬಾರದು. ಭಗವಂತನ ಪವಿತ್ರ ನಾಮದ ಬಲದಿಂದ ಪಾಪ ಕಾರ್ಯಗಳನ್ನು ಮಾಡಬಾರದು. ಅಂದ್ರೆ ನಾವು ಭಗವಂತನ ನಾಮ ಮಾಡ್ತೀವಿ, ಇನ್ಮೇಲೆ ನಾವು ಪಾಪ ಕಾರ್ಯ ಮಾಡ್ಬಿಟ್ಟು ಮತ್ತೆ ಭಗವಂತನ ನಾಮ ಹೇಳ್ಬೋದು ಅಂತಾನು ನಾವು ಆ ರೀತಿ ಅಪರಾಧ ಮಾಡಬಾರದು. ಹರೇ ಕೃಷ್ಣ ಜಪವನ್ನು ವೇದಗಳಲ್ಲಿ ಕರ್ಮಾಚರಣೆಗಳು, ಕರ್ಮಕಾಂಡ ಎಂದು ಹೇಳಿದ ಮಂಗಳಕರವಾದ ಚಟುವಟಿಕೆಗಳಲ್ಲಿ ಒಂದೆಂದು ಪರಿಗಣಿಸುವುದು. ಅಂದ್ರೆ ನಾವು ಕರ್ಮಕಾಂಡ ಒಂದು ಪರಿಸ್ಥಿತಿಯಲ್ಲಿ ಇರ್ತೀವಿ, ನಮಗೋಸ್ಕರ ಅಂತ ಕರ್ಮಗಳನ್ನು ಮಾಡ್ತಿರ್ತೀವಿ, ಅದನ್ನು ಕೂಡ ಇದು ಮಂಗಳ ಕಾರ್ಯದಲ್ಲಿ ಸೇರುತ್ತೆ ಅಂತ ನಾವು ತಿಳ್ಕೋಬಾರ್ದು. ಮತ್ತು ನಂಬಿಕೆ ಇಲ್ಲದ ವ್ಯಕ್ತಿಗೆ ಈ ಹರಿನಾಮದ ಒಂದು ಮಹತ್ವವನ್ನು ಕುರಿತು ನಾವು ಬೋಧನೆ ಮಾಡಬಾರ್ದು. ಯಾಕಂದ್ರೆ ಕೇಳೋ ಸ್ಥಿತಿಯಲ್ಲಿ ಇರಲ್ಲ ಅವರು. ಪವಿತ್ರ ನಾಮಗಳನ್ನು ಜಪಿಸುವಲ್ಲಿ ಸಂಪೂರ್ಣವಾಗಿ ಶ್ರದ್ಧೆಯನ್ನಿಟ್ಟುಕೊಳ್ಳದಿರುವುದು, ಎಷ್ಟೇ ಸಾರಿ ಬೋಧನೆಗಳನ್ನು ಕೇಳಿದ ಮೇಲೆಯೂ ಲೌಕಿಕ ಮೋಹಗಳನ್ನು ಉಳಿಸಿಕೊಳ್ಳುವುದು, ಇದು ಕೂಡ ಅಪರಾಧ ಆಗತ್ತೆ. ನಾವು ಪವಿತ್ರ ನಾಮ ಜಪ ಮಾಡ್ತಾ ಅದೇ ನಾವು ತೃಣಾದಪಿ ಸುನಿಚೇನ ಆ ಭಾವನೆಯಿಂದ ನಾವು ಜಪವನ್ನ ಮಾಡಬೇಕು. ಈ ರೀತಿ ವೈಷ್ಣವಿಸಿಕೊಳ್ಳೋ ಪ್ರತಿಯೊಬ್ಬ ಭಕ್ತನು ಅಪೇಕ್ಷಿತ ಯಶಸ್ಸನ್ನು ಕ್ಷಿಪ್ರವಾಗಿ ಸಾಧಿಸಬೇಕಾದರೆ ಈ ಅಪರಾಧಗಳು ತನ್ನಿಂದಾಗದಂತೆ ಕಾಪಾಡಿಕೊಳ್ಳಬೇಕು. ಅಂದ್ರೆ ಅಪೇಕ್ಷಿತ ಯಶಸ್ಸು ಅಂದ್ರೆ ಏನು? ನಮ್ಮ ಈ ಒಂದು ಭೌತಿಕ ಬಂಧನದಿಂದ ಪಾರಾಗಬೇಕು. ಯಶಸ್ಸು ಅಂದ್ರೆ ನಾವು ಭಗವಂತನ ಹತ್ರ ಹೋಗ್ಬೇಕು ಅನ್ನೋ ಒಂದು ಮನಸ್ಸಿನಲ್ಲಿ ಆ ಸಂಕಲ್ಪ ಇಟ್ಕೊಂಡು ನಾವು ಅಪರಾಧ ಆಗದೆ ಇರೋ ಹಾಗೆ ನಾವು ಜಪವನ್ನ ಮಾಡ್ಬೇಕು ಅಂತ ಇದು 10 ಅಪರಾಧಗಳನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ಕೀರ್ತನೆ ಮತ್ತು ಜಪವನ್ನ ಮಾಡಬಹುದು. ಈ ಅಪರಾಧಗಳಲ್ಲಿ ಯಾವುದಕ್ಕೂ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಮಾರ್ಗವಿಲ್ಲ. ಆದ್ದರಿಂದ ಪವಿತ್ರ ನಾಮದ ಪಾದಾರವಿಂದಗಳಲ್ಲಿ ಅಪರಾಧವನ್ನು ನೆನೆಸಿದ ವ್ಯಕ್ತಿಯು ದಿನದ 24 ಗಂಟೆಗೂ ಪವಿತ್ರ ನಾಮದ ಸಂಕೀರ್ತನೆಯನ್ನು ಮುಂದುವರಿಸಬೇಕೆಂದು ಸೂಚಿಸಲಾಗಿದೆ. ಇದು ವೇದಗಳು ಹೇಳ್ತಾ ಇದೆ. ಯಾರು ಪವಿತ್ರ ನಾಮಕ್ಕೆ ಅಪರಾಧ ಮಾಡ್ತಾರೋ ಅವರು 24 ಗಂಟೆನು
ಜಪ ಮಾಡಬೇಕು. ಆಗ ಅವನು ಕ್ರಮವಾಗಿ ಲೋಕೋತ್ತರ ವೇದಿಕೆಗೆ ಉನ್ನತಿಯನ್ನು ಪಡೆಯುತ್ತಾನೆ. ಅದರ ಮೇಲೆ ಇದ್ದು ಅವನು ಪರಿಶುದ್ಧ ಪವಿತ್ರ ನಾಮವನ್ನು ಕೀರ್ತಿಸಬಲ್ಲನು ಮತ್ತು ಈ ಮಾರ್ಗದಿಂದ ದೇವೋತ್ತಮ ಪರಮಪುರುಷನ ಪ್ರೀತಿ ಪಾತ್ರ ಆಗಬಲ್ಲನು. ಮತ್ತು ಅಪರಾಧವನ್ನು ಎದಗಿಸಿದರೂ ಪವಿತ್ರ ನಾಮ ಸಂಕೀರ್ತನೆಯನ್ನು ಮುಂದುವರಿಸಬೇಕೆಂದು ಸೂಚಿಸಲಾಗಿದೆ. ಅಂದ್ರೆ ನಮ್ಗೆ ಮೊದಲು ಅಭ್ಯಾಸ ಇರಲ್ಲ ಅಲ್ವಾ, ಸ್ಟಾರ್ಟಿಂಗ್ ಅಲ್ಲಿ ಎಲ್ರಿಗೂ ಬೇರೆ ಬೇರೆ ವಿಚಾರಗಳು, ನಾವು ಜಪ ಮಾಡುವಾಗ ಕೀರ್ತನೆ ಮಾಡುವಾಗ ಬೇರೆ ಹಲವಾರು ವಿಚಾರಗಳು ನಮ್ಮ ಒಂದು ಬುದ್ಧಿಗೆ ಮನಸ್ಸಿಗೆ ಬರುತ್ತೆ. ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ಅದು ಸರಿ ಹೋಗುತ್ತೆ. ಪವಿತ್ರ ನಾಮ ಸಂಕೀರ್ತನ ಅಪರಾಧಗಳನ್ನೆಲ್ಲ ತೊಡೆದು ಹಾಕುತ್ತೆ. ನಾಮ ಕೌಮುದಿ ಎಂಬ ಗ್ರಂಥದಲ್ಲಿ ವೈಷ್ಣವನ ಅಡಿದಾವರಿಗಳಿಗೆ ಅಪರಾಧ ಮಾಡಿದವನು ಅದೇ ವೈಷ್ಣವನಿಗೆ ಶರಣಾಗತಿಯನ್ನ ಅಂದ್ರೆ ಕ್ಷಮೆಯನ್ನ ಬೇಡಬೇಕು, ಪಡೆಯಬೇಕು ಎಂದು ಸೂಚಿಸಲಾಗಿದೆ. ಅದೇ ರೀತಿಯಾಗಿ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ಅಪರಾಧವನ್ನು ನೆಗೆಸಿದವನು ಆ ಪವಿತ್ರ ನಾಮಕ್ಕೆ ಶರಣಾಗತನಾಗಿ ತನ್ಮೂಲಕ ಆ ಅಪರಾಧಗಳಿಂದ ಮುಕ್ತನಾಗಬೇಕು. ಈ ವಿಷಯದಲ್ಲಿ ಶಿವನಿಗೆ ದಕ್ಷನು ಹೇಳಿದ ಒಂದು ಮಾತಿದೆ. ಇದು ಶಿವ ಮತ್ತು ದಕ್ಷರ ಒಂದು ಸಂಭಾಷಣೆಯಲ್ಲಿ ಬರುತ್ತೆ. ಇವರು ದಕ್ಷ ಹೇಳ್ತಾರೆ ಶಿವನಿಗೆ, ನಾನು ನಿಮ್ಮ ಮಹಿಮೆಗಳನ್ನು ತಿಳಿದುಕೊಂಡಿರ್ಲಿಲ್ಲ, ಆದರೂ ನೀವು ಎಷ್ಟು ಕರುಣಾಶಾಲಿಗಳೆಂದರೆ ನನ್ನನ್ನು ಅಪರಾಧವೆಂದು ನೀವು ಪರಿಗಣಿಸಲೇ ಇಲ್ಲ. ಬದಲಿಗೆ ನಿಮ್ಮ ಮೇಲೆ ದೋಷಾರೋಪಣೆ ಮಾಡಿದ ಕಾರಣದಿಂದ ನಾನು ಪತೀತನಾಗುತ್ತಿದ್ದಾಗ ನಿಮ್ಮ ಕೃಪಾ ಕಟಾಕ್ಷದಿಂದ ನೀವು ನನ್ನನ್ನು ಕಾಪಾಡಿದಿರಿ. ನೀವು ಮಹಾನುಭಾವರು, ನನ್ನನ್ನು ದಯವಿಟ್ಟು ಕ್ಷಮಿಸಿ, ನಿಮ್ಮ ಮಹೋನ್ನತ ಗುಣದಿಂದಲೇ ತೃಪ್ತರಾಗಿರಿ. ಪವಿತ್ರ ನಾಮದ ಮಹಿಮೆಯ ವರ್ಣನೆಗಾಗಿ ರಚಿತವಾದ ಪ್ರಾರ್ಥನೆಗಳನ್ನು ಕೀರ್ತಿಸಬೇಕು. ಆಶೆಗಳನ್ನು ಅರ್ಪಿಸುವಾಗ ವ್ಯಕ್ತಿಯು ತುಂಬಾ ವಿನೀತನೋ ದೀನನೋ ಆಗಿರಬೇಕು. ಅಯಿ ಮುಕ್ತ ಕುಲೈರು ಪಾಸ್ಯಮಾನಂ ಮತ್ತು ನಿವೃತ್ತ ತರ್ಷೈ ರೂಪ ಗೀಯಮಾನಾತ್ ಅಂದ್ರೆ ಮುಂತಾದವು ಅಂತಹ ಪ್ರಾರ್ಥನೆಗಳನ್ನ ಪವಿತ್ರ ನಾಮದ ಪಾದ ಪದ್ಮಗಳಿಗೆ ಎಸಗಿದ ಅಪರಾಧಗಳಿಂದ ಮುಕ್ತರಾಗಲು ಅಂತಹ ಪ್ರಾರ್ಥನೆಗಳನ್ನ ನಾವು ಉಚ್ಚರಿಸಬೇಕು. ಇದು ನಾವು ಕೀರ್ತನಂ ಅನ್ನೋ ಒಂದು ಭಕ್ತಿಗೆ ಸೇವೆಗೆ ಸಂಬಂಧಪಟ್ಟ ಈ ಒಂದು ನಾವು ಅರ್ಥವನ್ನ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಅಂದ್ರೆ ಸ್ಮರಣಂ. ಸ್ಮರಣಮನ್ನ ನಾವು ಶ್ರವಣ ಕೀರ್ತನಗಳ ಪ್ರಕ್ರಿಯೆಗಳನ್ನು ನಿಯತವಾಗಿ ಆಚರಿಸಿ ಹೃದಯದ ಕೇಂದ್ರವು ಪರಿಶುದ್ಧಿಯನ್ನು ಪಡೆದ ಮೇಲೆ ಸ್ಮರಣವನ್ನು ಆಚರಿಸಬೇಕೆಂದು ಸೂಚಿಸಲಾಗಿದೆ. ಶ್ರೀಮದ್ ಭಾಗವತದಲ್ಲಿ 2ನೇ ಸ್ಕಂದ 1ನೇ ಅಧ್ಯಾಯ 11ನೇ ಶ್ಲೋಕದಲ್ಲಿ ಶುಕಮುನಿಗಳು ಪರೀಕ್ಷಿತ ಮಹಾರಾಜರಿಗೆ ಹೇಳ್ತಾರೆ, ಏತನ್ನಿರ್ವಿದ್ಯಮಾನಾನಾದ್ ಇಚ್ಛಾ ತಾಮು ಕೂತೋನ್ ಭಯಾತ್ ಯೋಗೀನಾಂ ನೃಪ ನಿರ್ಣಿತಂ ಹರೇರ್ ನಾಮಾನು ಕೀರ್ತನಂ. ಅಂದ್ರೆ ಹೇ ರಾಜನೇ, ಎಲ್ಲಾ ಲೌಕಿಕ ಸಂಬಂಧಗಳನ್ನು ತೊರೆದಿರುವ ಮಹಾಯೋಗಿಗಳಿಗೂ ಎಲ್ಲಾ ಲೌಕಿಕ ಸುಖಾನುಭವವನ್ನು ಇಚ್ಛಿಸುವವರಿಗೂ ಲೋಕೋತ್ತರ ಜ್ಞಾನದ ಬಲದಿಂದ ಸ್ವಯಂ ತೃಪ್ತರಾಗಿರುವವರಿಗೂ ಭಗವಂತನ ಪವಿತ್ರ ನಾಮದ ಸತತ ಸಂಕೀರ್ತನವನ್ನು ಸೂಚಿಸಲಾಗಿದೆ. ಅಂದ್ರೆ ಇಲ್ಲಿ ಪರೀಕ್ಷಿತ ಮಹಾರಾಜ ಹೇಳ್ತಾ ಇದ್ದಾರೆ, ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ, ಎಲ್ಲಾ ಲೌಕಿಕ ಸಂಬಂಧಗಳನ್ನು ತೊರೆದಿರುವ ಮಹಾಯೋಗಿಗಳಿಗೂ ಎಲ್ಲಾ ಲೌಕಿಕ ಸುಖಾನುಭವವನ್ನು ಇಚ್ಛಿಸುವವರಿಗೂ ಲೋಕೋತ್ತರ ಜ್ಞಾನದ ಬಲದಿಂದ ಸ್ವಯಂ ತೃಪ್ತರಾಗಿರುವವರಿಗೂ ಭಗವಂತನ ಪವಿತ್ರ ನಾಮದ ಸತತ ಸಂಕೀರ್ತನವನ್ನು ಸೂಚಿಸಲಾಗಿದೆ. ಅಂದ್ರೆ ಆ ಭಾವನೆಯಲ್ಲಿ ಸಂಕೀರ್ತನೆ ಮಾಡ್ಬೇಕು. ಅಂದ್ರೆ ಭೌತಿಕ ಪ್ರಪಂಚದ ಒಂದು ವ್ಯಾಮೋಹವನ್ನ ಅವನು ತೊಳಿಬೇಕು. ನಾವು ಸಂಕೀರ್ತನೆ ಮಾಡ್ತಾ ಮಾಡ್ತಾ ಅದು ಹೋಗುತ್ತೆ. ಈ ರೀತಿ ದೇವೋತ್ತಮ ಪರಮಪುರುಷ ಇರುವ ವಿಭಿನ್ನ ಸಂಬಂಧಗಳಿಗೆ ಅನುಗುಣವಾಗಿ ನಾಮಾನು ಕೀರ್ತನದಲ್ಲಿ ವೈವಿಧ್ಯವಿದೆ. ಹೀಗೆ ವಿಭಿನ್ನ ಸಂಬಂಧಗಳು ಮತ್ತು ರಸಗಳಿಗೆ ಅನುಗುಣವಾಗಿ 5 ವಿಧವಾದ ಸ್ಮರಣೆ ಇದೆ. ಅವುಗಳು ಈ ಕೆಳಗಿನಂತಿವೆ. ಅಂದ್ರೆ ನಾವು ಸ್ಮರಣೆ ಯಾವ ರೀತಿಯಲ್ಲಿ ಭಗವಂತನನ್ನ ನಾವು ಸ್ಮರಣೆ ಮಾಡಬಹುದು ಅನ್ನೋದು 5 ವಿಧಾನ ಇದೆ. ಅದನ್ನ ನಾವು ನೋಡೋಣ. ಭಗವಂತನು ಯಾವುದಾದರೂ ಒಂದು ನಿರ್ದಿಷ್ಟ ರೂಪದ ಅರ್ಚನೆಯೊಳಗೆ ಅನುಸಂಧಾನವನ್ನು ನಡೆಸುವುದು. ಅಂದ್ರೆ ಭಗವಂತನ ರೂಪಗಳು ಹಲವಾರು ಇದೆ ಅಲ್ವಾ, ಆ ಒಂದು ರೂಪದಲ್ಲಿ ನಾವು ನಮ್ಮ ಏಕಾಗ್ರತೆಯನ್ನ ಇಟ್ಕೊಂಡು ನಾವು ಅರ್ಚನೆಯನ್ನ ಮಾಡಬಹುದು. ಅದು ಸ್ಮರಣೆ ಅನಿಸುತ್ತಲ್ವಾ, ನಾವು ನೆನೆಸ್ಕೋತೀವಲ್ವಾ, ಅದು ಸ್ಮರಣೆ ಆಗುತ್ತೆ. ರೂಪ ನಮ್ಮ ಎದುರಿಗೆ ಹೃದಯದಲ್ಲಿ ಬರುತ್ತೆ, ನಮ್ಮ ಕಣ್ಮುಂದೆ ಬರುತ್ತೆ. ಆ ರೂಪದನ್ನ ನಾವು ಸ್ಮರಣೆ ಮಾಡಬಹುದು. ಮತ್ತು ಮನಸ್ಸನ್ನು ಒಂದು ವಿಷಯದ ಮೇಲೆ ಏಕಾಗ್ರವಾಗಿ ಕೇಂದ್ರೀಕರಿಸಿ ಚಿಂತನೆ, ಭಾವನೆ, ಸಂಕಲ್ಪ ಎಂಬ ಮನೋವೃತ್ತಿಗಳನ್ನು ಇತರ ಎಲ್ಲಾ ವಿಷಯಗಳಿಂದ ಹಿಂದಕ್ಕೆ ಸೆಳೆದುಕೊಳ್ಳುವುದು. ಅಂದ್ರೆ ನಮ್ಮ ಮನಸ್ಸನ್ನ ಏಕಾಗ್ರತೆಗೊಳಿಸ್ಕೋಬೇಕು ಅಲ್ವಾ. ನಮ್ಮ ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡ್ಕೊಂಡು ನಮ್ಮ ಮನಸ್ಸನ್ನ ಒಂದು ವಿಷಯದಲ್ಲಿ ಭಗವಂತನಿಗೋಸ್ಕರ, ಭಗವಂತನಿಗಾಗಿ ಕೃಷ್ಣನ ರೂಪ ಬರ್ಬೇಕು ಅಲ್ಲಿ.
ಅವನಿಗೋಸ್ಕರ ಅಂತ ಕೇಂದ್ರೀಕರಿಸಿ ಮಾಡಿ ಚಿಂತನೆ, ಭಾವನೆ, ಸಂಕಲ್ಪ ಎಂಬ ಮನೋವೃತ್ತಿಗಳನ್ನು ಇತರ ಎಲ್ಲಾ ವಿಷಯಗಳನ್ನ ಹಿಂದಕ್ಕೆ ಸೆಳೆದುಕೊಂಡು, ಅಂದ್ರೆ ಬೇರೆ ಹೊರಗಿನ ಪ್ರಪಂಚದ ಚಿಂತನೆ ಮಾಡಬಾರ್ದು, ಆ ಭಾವನೆ ಯಾವುದು ಇಟ್ಕೋಬಾರ್ದು. ಸಂಕಲ್ಪ ಎಂಬ ಮನೋವೃತ್ತಿಗಳನ್ನ ಎಲ್ಲಾ ವಿಷಯಗಳಿಂದ ಹಿಂದಕ್ಕೆ ಸೆಳೆದುಕೊಂಡು, ಯಾವುದೇ ಭೌತಿಕ ವಿಷಯಗಳಿಗೆ ನಾವು ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಳ್ಳದೆ ಬರೀ ಭಗವಂತನಿಗೋಸ್ಕರ ಅಂತಾನೆ ನಾವು ಆ ಸ್ಮರಣೆ ಇಟ್ಕೊಂಡು ನಾವು ಸ್ಮರಣೆ ಮಾಡಬಹುದು. ಮತ್ತು ಮೂರನೇದು, ಭಗವಂತನ ಒಂದು ರೂಪದ ಮೇಲೆ ಏಕಾಗ್ರತೆಯನ್ನು ಸಾಧಿಸುವುದು. ಇದನ್ನು ಧ್ಯಾನ ಎನ್ನುತ್ತಾರೆ. ಈಗ ಧ್ಯಾನ ಮಾಡ್ತಾರೆ ಕಲಿಯುಗದಲ್ಲಿ, ಅದು ಸಾಧ್ಯವಿಲ್ಲ ಅಲ್ವಾ? ಅದಕ್ಕೆ ನಾವು ಅಷ್ಟಾಂಗ ಯೋಗ ಅಂತಾನು ಹೇಳ್ತೀವಿ. ಧ್ಯಾನ ಅಂದ್ರೆ ಅದು ಬರುತ್ತೆ. ಧ್ಯಾನ ಮಾಡಕ್ಕೆ ನಮ್ಗೆ ಏನಾದ್ರೂ ನಮ್ ಕಣ್ಣೆದುರು ಬೇಕು, ಒಂದು ಗುರುತು ಬೇಕು. ಆ ಗುರುತನ್ನೇ ನಾವು ಭಗವಂತನ ರೂಪ ಅಂತ ನಾವು ಆ ಧ್ಯಾನದಲ್ಲಿ ಇಟ್ಕೊಂಡು ಆ ರೀತಿ ನಾವು ಧ್ಯಾನ ಮಾಡಬಹುದು. ಮತ್ತು ನಾಲ್ಕನೇದು, ಭಗವಂತನ ರೂಪದ ಮೇಲೆ ಮನಸ್ಸನ್ನು ಸತತವಾಗಿ ಕೇಂದ್ರೀಕರಿಸುವುದು. ಇದನ್ನು ಧ್ರುವಾನುಸ್ಮೃತಿ ಎಂದು ಕರೆಯುತ್ತಾರೆ. ಅಂದ್ರೆ ಯಾವ ರೀತಿ ಧ್ರುವ ಮಹಾರಾಜ ನಾರದ ಋಷಿಗಳಿಂದ ಉಪದೇಶವನ್ನ ತಗೊಂಡು ಅವರು ತಪಸ್ ಮಾಡ್ತಾರಲ್ವಾ, ಮಾಡಿದಾಗ ಅವರು ಕೃಷ್ಣನ ಒಂದು ರೂಪವನ್ನೇ ಧ್ಯಾನ ಮಾಡ್ತಾರೆ. ಅದೇ ರೀತಿ ನಾವು ಧ್ರುವ ಮಹಾರಾಜನ್ ತರ ದೃಢ ಸಂಕಲ್ಪ ಮಾಡ್ಕೊಂಡು ಆ ಒಂದು ಧ್ಯಾನವನ್ನ ಅದಕ್ಕೆ ಧ್ಯಾನ ಅಂತ ಹೇಳ್ತಾರೆ. ಮತ್ತು ಐದನೇದು, ಒಂದು ನಿರ್ದಿಷ್ಟ ರೂಪದ ಮೇಲೆ ಏಕಾಗ್ರತೆಗಾಗಿ ಇಚ್ಛೆಯನ್ನು ಜಾಗೃತಗೊಳಿಸುವುದು. ಇದಕ್ಕೆ ಸಮಾಧಿ ಎಂದು ಹೆಸರು ಅಲ್ವಾ? ನಾವು ಅಷ್ಟಾಂಗ ಯೋಗದಲ್ಲಿ ನೋಡ್ತೀವಿ, ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಆಮೇಲೆ ಇದು ಕೊನೆಗೆ ಸಮಾಧಿ ಅಂತ ಬರುತ್ತೆ. ಅದೆಲ್ಲ ನಮ್ಮ ಇಂದ್ರಿಯಗಳು, ಮನಸ್ಸು ಏಕಾಗ್ರತೆ ಇಟ್ಕೊಳ್ಳಕ್ಕೆ ಅದನ್ನ ನಾವು ಮಾಡ್ತೀವಿ. ಆದ್ರೆ ಇದು ಕಲಿಯುವುದೆಲ್ಲ ಅಸಾಧ್ಯ, ಅದು ಮಾಡಕ್ಕಾಗಲ್ಲ. ಅದೆಲ್ಲ ನಮ್ಗೆ ಈ ಭಗವಂತನ ಭಕ್ತಿ ಸೇವೆಯಿಂದಲೇ ಸಿಗ್ತಾ ಇದೆ ಅಂದ್ಮೇಲೆ ನಾವು ಅದನ್ನು ಸುಲಭವಾಗಿ ಆಚರಣೆ ಇದು ಸಮಾಧಿ ಸ್ಥಿತಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಈ ರೀತಿ ನಾವು ಭಗವಂತನ ನಿರ್ದಿಷ್ಟ ಲೀಲೆಗಳ, ಅಂದ್ರೆ ಇದಕ್ಕೆ ಸಮಾಧಿ ಎಂದು ಹೆಸರು. ಅಂದ್ರೆ ಒಂದು ನಿರ್ದಿಷ್ಟ ರೂಪದ ಮೇಲೆ ಏಕಾಗ್ರತೆಗಾಗಿ ಇಚ್ಛೆಯನ್ನು ಜಾಗೃತಗೊಳಿಸುವುದು, ಇದಕ್ಕೆ ಸಮಾಧಿ ಎಂದು ಹೆಸರು. ಭಗವಂತನ ನಿರ್ದಿಷ್ಟ ಲೀಲೆಗಳ ಮೇಲೆ ಮಾನಸಿಕ ಏಕಾಗ್ರತೆಯು ಸ್ಮರಣೆ ಎಂದು ತರಿಸಿಕೊಳ್ಳುತ್ತದೆ. ಇಲ್ಲಿ ನಮ್ಗೆ ಶ್ರವಣ ಅಂದ್ರೆ ಶ್ರವಣದ ಪ್ರಕ್ರಿಯೆ ಬಂತು, ಕೀರ್ತನೆನೂ ನೆನಪಿಗೆ ಬಂತು, ಮತ್ತು ಸ್ಮರಣೆನೂ ಬಂತು. ಆಮೇಲೆ ಭಗವಂತನ ರೂಪ ನಮ್ಮ ನೆನಪಿಗೆ ಬರುತ್ತೆ, ಮತ್ತು ಕರೆಸಿಕೊಳ್ಳುತ್ತೆ ಸ್ಮರಣೆ, ಮತ್ತೆ ಏಕಾಗ್ರತೆನೂ ಸಿಗುತ್ತೆ ಅಲ್ಲಿ. ಆದ್ದರಿಂದ ವ್ಯಕ್ತಿಯ ಸಂಬಂಧದ ವಿವರಗಳ ಆಧಾರದ ಮೇಲೆ 5 ಬೇರೆ ಬೇರೆ ರೀತಿಗಳಲ್ಲಿ ಸಮಾಧಿಯು ಸಾಧ್ಯವಾಗಬಲ್ಲದು. ಅಂದ್ರೆ ಆದ್ದರಿಂದ ವ್ಯಕ್ತಿಯ ಸಂಬಂಧದ ವಿವರಗಳ ಆಧಾರದ ಮೇಲೆ ನಾವು ಸಂಬಂಧ ಯಾರ ಮೇಲೆ ಇಟ್ಕೊಂಡಿದೀವಿ ಅನ್ನೋದ್ ಮೇಲೆ ಅದು ನಿಂತ್ಕೊಳ್ಳುತ್ತೆ ನಮ್ಮ ಒಂದು ಸ್ಮರಣೆ. ನಾವು ಭಗವಂತನ ಸಂಬಂಧ ಇಟ್ಕೊಂಡು ಯೋಗ, ಆ ಒಂದು ಯೋಗದಲ್ಲಿ ಇದ್ದಾಗ ನಮ್ಗೆ ಸಮಾಧಿಯ ಒಂದು ಅರಿವಾಗುತ್ತೆ. ಈ ರೀತಿ ಸಮಾಧಿ ಅಂದ್ರೆ ಬೇರೆ ಬೇರೆ ವಿಧಾನಗಳು, ಬೇರೆ ಬೇರೆ ವ್ಯಕ್ತಿಗಳು ಯಾವ ಯಾವ ಭಾವನೆಯಲ್ಲಿ, ಯಾವ ಯೋಚನೆಯಲ್ಲಿ, ಯಾರ ಸ್ಮರಣೆಯಲ್ಲಿ ಮಾಡ್ತಿದಾರೋ ಅನ್ನೋ ಒಂದು ಉದ್ದೇಶದ ಮೇಲೆ ಸಮಾಧಿ ಅಂತ ಸಾಧ್ಯ ಆಗುತ್ತೆ. ವಿಶೇಷವಾಗಿ ಸಾಂತರಸದಲ್ಲಿ ಭಕ್ತರ ತನ್ಮಯತೆಯನ್ನು ಮಾನಸಿಕ ಏಕಾಗ್ರತೆ ಎಂದು ಕರೆಯುತ್ತಾರೆ. ನಾವು 5 ರಸ ನೋಡ್ತೀವಿ ಅಲ್ವಾ? ದಾಸರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ, ಶಾಂತರಸ ಅಂದ್ರೆ ಮೌನವಾಗಿ ಕೂತ್ಕೊಂಡು ಬರೀ ಭಗವಂತನ ರೂಪವನ್ನೇ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು, ಹೃದಯದಲ್ಲಿ ಇಟ್ಕೊಂಡು ಅದ್ರ ಬಗ್ಗೆನೇ ಚಿಂತನೆ ಮಾಡ್ತಾ ಅವನಿಗೆ ಧ್ಯಾನ ಮಾಡೋದು, ಇದು ಶಾಂತರಸ. ಯಾವ ರೀತಿ ನದಿ ಶಾಂತವಾಗಿ ಹರಿತಾ ಇರುತ್ತಲ್ವಾ, ಅದೇ ರೀತಿ ನಮ್ಮ ಮನಸ್ಸು ಕೂಡ ಶಾಂತ ಆಗೋದಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಇದು ಸ್ಮರಣೆಯ ಒಂದು ಭಕ್ತಿಯ ವಿಧಾನ ಆಗುತ್ತೆ. ಇದು ಈಗ ಪಾದ ಸೇವನೆ. ಹರೇ ಕೃಷ್ಣ ಮಾತಾಜಿ, ಹೇಳ್ಬಹುದಾ? ಸಮಯ ಇದೆಯಾ? ಎಸ್ ಮಾತಾಜಿ, ಕಂಟಿನ್ಯೂ ಮಾಡಿ. ಎಸ್ ಮಾತಾಜಿ. ಇಲ್ಲಿ ಪಾದ ಸೇವನ ಅಂದ್ರೆ ಆಯಾ ವ್ಯಕ್ತಿಯ ಅಭಿರುಚಿ, ಶಕ್ತಿ, ಶ್ರವಣ, ಸಂಕೀರ್ತನ ಇವುಗಳಿಗೆ ಅನುಗುಣವಾಗಿ ಪಾದ ಸೇವನೆಯನ್ನು ಆಚರಿಸುವುದು. ಭಗವಂತನ ಪಾದಾರವಿಂದಗಳಲ್ಲಿ ಸತತವಾಗಿ ಯೋಚಿಸುವಾಗ ಸ್ಮರಣದಲ್ಲಿ ಪರಿಪೂರ್ಣತೆ ಸಿದ್ಧಿಸುತ್ತದೆ. ಅಂದ್ರೆ ಪಾದ ಸೇವನ ಮಾಡ್ಬೇಕು. ಯಾಕೆ? ನಾವು ಭಗವಂತನ ಸೇವಕ, ಭಗವಂತ ಸ್ವಾಮಿ ಇದ್ದಾನೆ, ಅವನು ಸಕಲ ಕಾರಣಕ್ಕೆ ಕಾರಣ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ, ಅನಾದಿರಾದಿರ್ ಗೋವಿಂದ ಸರ್ವ ಕಾರಣಂ. ಅಂದ್ರೆ ಭಗವಂತನೇ ಪೂರ್ಣ ಪುರುಷೋತ್ತಮ ಅಂತ ನಮ್ಗೆ ಜ್ಞಾನ ಇರುತ್ತೆ, ಅವನ ಮೇಲೆ ನಮ್ಗೆ ಭಕ್ತಿ ಬರುತ್ತೆ, ಶ್ರದ್ಧೆ ಬರುತ್ತೆ. ಅವಾಗ ನಮ್ಗೆ ಅವನ ಪಾದ ಸೇವೆ ಮಾಡುವ ಒಂದು ಪ್ರೀತಿ ಬರುತ್ತೆ. ಭಗವಂತ ನಮ್ಗೆ ಅಲ್ಲಿ ಹತ್ರ ಆಗ್ತಾನೆ, ಭಗವಂತ ನಮ್ಮವನು ಅಂತ ಅನ್ನೋ ಒಂದು ಭಾವನೆ ಬರುತ್ತೆ. ಬಂದಾಗ ನಾವ್ ಏನ್ ಮಾಡ್ತೀವಿ? ಶ್ರದ್ಧೆ ಭಕ್ತಿಯಿಂದ ಪಾದ ಸೇವೆಯನ್ನ ಮಾಡ್ತೀವಿ.
ಮಾಡಿದಾಗ ಅದು ಸ್ಮರಣನೂ ಅಲ್ಲಿ ಸ್ಮರಣದ ಒಂದು ಭಕ್ತಿನೂ ಅಲ್ಲಿ ಸೇರುತ್ತೆ. ಭಗವಂತನ ಪಾದಾರ ವಿಂದಗಳ ಚಿಂತನೆಯಲ್ಲಿ ತೀವ್ರವಾಗಿ ಮಗ್ನನಾಗಿರುವುದು ಪಾದ ಸೇವನೆ ಎಂದು ಎನಿಸುತ್ತದೆ. ಪಾದ ಸೇವನೆಯ ಪ್ರಕ್ರಿಯೆಯಲ್ಲಿ ವ್ಯಕ್ತಿ ವಿಶೇಷವಾಗಿ ಮಗ್ನನಾಗಿದ್ದಾಗ ಈ ಪ್ರಕ್ರಿಯೆ ಇತರ ಪ್ರಕ್ರಿಯೆಗಳನ್ನು ಕ್ರಮಶಃ ಒಳಗೊಳ್ಳುತ್ತದೆ. ಅಂದ್ರೆ ಅದು ಯಾವುದು, ನಾವು ಈಗ ಪಾದ ಸೇವೆ ಮಾಡಿದ್ರೆ ಅದರ ಒಳಗಡೆ ಇನ್ ಯಾವ್ಯಾವ ಭಕ್ತಿ ಬರುತ್ತೆ, ಈ ಪ್ರಕ್ರಿಯೆ ಇತರ ಪ್ರಕ್ರಿಯೆಗಳನ್ನು ಕ್ರಮಶಃ ಒಳಗೊಳ್ಳುತ್ತದೆ. ಅವು ಯಾವುದೆಂದರೆ ಭಗವಂತನ ರೂಪದ ದರ್ಶನ, ಭಗವಂತನ ಆಕಾರದ ದರ್ಶನ, ಸ್ಪರ್ಶನ, ಭಗವಂತನ ವಿಗ್ರಹದ ಅಥವಾ ಆಲಯದ ಪ್ರದಕ್ಷಿಣ, ಜಗನ್ನಾಥಪುರಿ, ದ್ವಾರಕಾ, ಮಥುರಾ ಮುಂತಾದ ಪ್ರದೇಶಗಳಿಗೆ ಭಗವಂತನ ರೂಪದ ದರ್ಶನಕ್ಕಾಗಿ ಯಾತ್ರೆ ಮತ್ತು ಗಂಗಾ ಯಮುನಾ ನದಿಗಳಲ್ಲಿ ಸ್ನಾನ, ಗಂಗಾ ನದಿಯಲ್ಲಿ ಸ್ನಾನ ಮತ್ತು ಪರಿಶುದ್ಧ ವೈಷ್ಣವನ ಸೇವೆ, ಇದೆಲ್ಲ ನಾವು ಪಾದ ಸೇವನೆ ಮಾಡಿದಾಗ ಸಿಗುತ್ತೆ. ಇವು ತದೀಯ ಉಪಾಸನಂ ಎಂದು ಖ್ಯಾತವಾಗಿದೆ. ಇದು ಪಾದ ಸೇವನನೇ. ಇಲ್ಲಿ ತದೀಯ ಎಂಬ ಪದಕ್ಕೆ ಅರ್ಥ ಏನು ಅಂದ್ರೆ ಭಗವತ್ ಸಂಬಂಧಿ, ಇದು ಭಗವಂತನಿಗೆ ಸಂಬಂಧಪಟ್ಟಿದ್ದು ಅಂತ ನಾವು ಅರ್ಥ ಮಾಡ್ಕೋಬೇಕು. ವೈಷ್ಣವ, ತುಳಸಿ, ಗಂಗೆ ಮತ್ತು ಯಮುನೆಯರ ಸೇವೆಯು ಪಾದ ಸೇವನದಲ್ಲಿ ಸೇರಿಕೊಳ್ಳುತ್ತದೆ. ಪಾದ ಸೇವನೆಯ ಈ ಎಲ್ಲಾ ಪ್ರಕ್ರಿಯೆಗಳು ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಬೇಗನೆ ಮುಂದುವರಿಯಲು ನೆರವನ್ನು ನೀಡುತ್ತದೆ. ಅಂದ್ರೆ ಪಾದ ಸೇವನೆ ಯಾರು ಮಾಡಿದ್ದಾರೆ ಅಂದ್ರೆ ಲಕ್ಷ್ಮೀ ದೇವಿ ಅಲ್ವಾ, ಯಾವಾಗ್ಲೂ ನಾರಾಯಣನ ಪಾದದಲ್ಲಿ ಇದ್ದು ಅವಳು ಪಾದ ಸೇವೆ ಮಾಡ್ತಾಳೆ ಅಲ್ವಾ. ಯಾರಿಗೂ ಆ ಸೇವೆ ಬಿಟ್ಕೊಡಲ್ವಂತೆ ಲಕ್ಷ್ಮಿ. ಅವನಿಗೆ ಎಲ್ಲ ಸೇವೆ, ಗಾಳಿ ಬೀಸೋದು, ಅವನ ಒಂದು ಧ್ಯಾನ ಮಾಡಕ್ಕೆ ಎಲ್ಲ ಸುಲಭ ಮಾಡ್ಕೊಡೋದು, ಅವನ ಆಭರಣ ಆಗೋದು, ಕೊಳಲಾಗೋದು ಎಲ್ಲ ಕೂಡ ಲಕ್ಷ್ಮೀ ಸೇವೆನೆ, ಲಕ್ಷ್ಮೀ ದೇವಿನೇ ಸೇವೆ ಮಾಡಿ. ಯಾವ ರೀತಿ ಬಲರಾಮ ಕೃಷ್ಣನಿಗೆ ಚೈತನ್ಯ ಮಹಾಪ್ರಭುಗಳಿಗೆ ಸೇವೆ ಮಾಡ್ತಾರೋ, ಎಲ್ಲ ಸೇವೆನೂ ಅವರೇ ವಹಿಸ್ಕೋತಾರೋ, ಅದೇ ರೀತಿ ಲಕ್ಷ್ಮಿ ಪಾದ ಸೇವನದಲ್ಲಿ ಭಕ್ತಿಯನ್ನ ಆಚರಣೆ ಮಾಡ್ತಾರೆ. ಇದು ಪಾದ ಸೇವೆ ಅನ್ನಿಸ್ಕೊಳ್ಳುತ್ತೆ. ನಾವು ಭಗವಂತನಿಗೆ ಪ್ರದಕ್ಷಿಣೆ ಹಾಕೋದು, ಭಗವಂತನ ಪಾದದಲ್ಲಿ ಮನಸ್ಸನ್ನ ಸ್ಥಿರವಾಗಿ ಇಡುವುದು ಮತ್ತು ಯಾತ್ರಾ ಸ್ಥಳಗಳಿಗೆ ಪಾದ ಸೇವೆ ಮಾಡೋದು, ಇದು ಪಾದ ಸೇವನಂ ಅಂತ ಅನಿಸ್ಕೊಳ್ಳುತ್ತೆ. ಇನ್ನು ಅರ್ಚನಂ ಅಂದ್ರೆ ಅರ್ಚನಂ ಅಂದ್ರೆ ಪಾದ ಸೇವನದ ಅನಂತರ ಅರ್ಚನಾ ಅಥವಾ ದೇವ ಪೂಜೆ ಅಂತ ಬರುತ್ತೆ ಅಲ್ವಾ. ಅರ್ಚನದ ಪ್ರಕ್ರಿಯೆಯಲ್ಲಿ ಆಸಕ್ತಿ ಇದ್ದರೆ ಸದ್ಗುರುವಿನ ಆಶ್ರಯವನ್ನು ಪಡೆದುಕೊಂಡು ಅವನಿಂದ ಅರ್ಚನದ ಪ್ರಕ್ರಿಯೆಯನ್ನು ಕಲಿಯಬೇಕು ಅಲ್ವಾ. ಈ ಕಲಿಯುಗದಲ್ಲಿ ನಮ್ಗೆ ವಿಗ್ರಹಾರಾಧನೆ ಅದು ಅರ್ಚನೆ ಕೂಡ ಅನ್ಸುತ್ತೆ. ಅದನ್ನ ಮಾಡಕ್ಕೆ ನಮ್ಗೆ ಸುಮಾರು ವಿಧಿ ನಿಯಮಗಳಿದೆ. ಅದನ್ನ ನಾವು ತಿಳ್ಕೊಂಡು ಮಾಡ್ದ ಅಂದ್ರೆ ಅದರ ಒಂದು ಫಲ ನಮ್ಗೆ ಸಿಗುತ್ತೆ. ಅದಕ್ಕೆ ನಾವು ಶುದ್ಧ ಸದ್ಗುರುವಿನ ಆಶ್ರಯದಲ್ಲಿ ಅದರ ಒಂದು ಅರ್ಚನದ ಪ್ರಕ್ರಿಯೆಗಳನ್ನ ನಾವು ತಿಳ್ಕೋಬೇಕು, ಕಲಿಬೇಕು. ಅರ್ಚನದ ಬಗೆಗೆ ಅನೇಕ ಗ್ರಂಥಗಳಿವೆ. ವಿಶೇಷವಾಗಿ ನೋಡುವುದಾದರೆ ನಾರದ ಪಾಂಚರಾತ್ರವಿದೆ. ಮತ್ತು ಈ ಯುಗದಲ್ಲಿ ಅರ್ಚನಕ್ಕೆ ಎಂದರೆ ದೇವ ಪೂಜೆಗೆ ಪಂಚರಾತ್ರ ವಿಧಾನವನ್ನು ಸೂಚಿಸಲಾಗಿದೆ. ನಾವು ಆಲ್ರೆಡಿ ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಇಸ್ಕಾನ್ ಸಂಸ್ಥೆಯಲ್ಲಿ ಆ ಒಂದು ಪಾಂಚರಾತ್ರ ವಿಧಿ ಅಂದ್ರೆ ಯಾವುದು ನಾರದರು ಮಹರ್ಷಿಗಳು ನಮ್ಗೆ ಹೇಳ್ಕೊಟ್ಟಿದಾರೋ ಅದನ್ನ ನಾವು ಬೆಳಗಿನ ಜಾವ ಮಂಗಳಾರತಿ ಸಮಯದಲ್ಲಿ ನಾವು ಪಾಂಚರಾತ್ರ ವಿಧಿಯನ್ನ ನಾವು ಪಾಲನೆ ಎಲ್ಲ ಭಕ್ತರು ಮಾಡ್ತಾ ಇದ್ದಾರೆ. ಸೂಚಿಸಲಾಗಿದೆ. ಅರ್ಚನದ 2 ಸಂಪ್ರದಾಯಗಳಿವೆ, ಭಾಗವತ ಸಂಪ್ರದಾಯ ಮತ್ತು ಪಾಂಚರಾತ್ರಿಕ ಸಂಪ್ರದಾಯ. ಭಾಗವತ ಶ್ರೀಮದ್ ಭಾಗವತದಲ್ಲಿ ಪಾಂಚರಾತ್ರಿಕ ಪೂಜೆಯನ್ನು ಸೂಚಿಸಲಾಗಿಲ್ಲ. ಅದು ಯಾವ ಸೂಚಿಸಿದೆ? ಅದೇ ಶ್ರವಣಂ, ಕೀರ್ತನಂ, ಸ್ಮರಣಂ, ಅರ್ಚನಂ, ಆ ರೀತಿ 9 ವಿಧವಾದ ಒಂದು ಭಕ್ತಿಯ ಸೇವೆಯನ್ನ ಶ್ರೀಮದ್ ಭಾಗವತದಲ್ಲಿ ಸೂಚಿಸಲಾಗಿದೆ. ಏಕೆಂದರೆ ಈ ಕಲಿಯುಗದಲ್ಲಿ ದೇವ ಪೂಜೆ ಇಲ್ಲದೆಯೂ ಕೇವಲ ಶ್ರವಣ, ಸಂಕೀರ್ತನ, ಸ್ಮರಣ, ಭಗವತ್ ಪಾದ ಸೇವನೆಗಳಿಂದಲೇ ಪ್ರತಿಯೊಂದನ್ನು ಪರಿಪೂರ್ಣವಾಗಿ ಆಚರಿಸಬಹುದು. ಅಂದ್ರೆ ನಾವು ಇದನ್ನ ಈ ಕಲಿಯುಗದಲ್ಲಿ ಅಷ್ಟೊಂದು ನಿಯಮಗಳನ್ನ ಪಾಲನೆ ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ಸಮಯ ಇಲ್ಲ, ಸಮಯನ ಅಭಾವ ಇರೋದ್ರಿಂದ ನಾವು ಬರೀ ಶ್ರವಣ, ಸಂಕೀರ್ತನ, ಸ್ಮರಣದಿಂದಲೇ ನಾವು ಮುಕ್ತಿಯನ್ನ ಪಡಿಬಹುದು ಅನ್ನೋದು ಇಲ್ಲಿ ಶ್ರೀಲ ರೂಪ ಗೋಸ್ವಾಮಿಯವರು ಹೇಳಿದ್ದಾರೆ. ಶ್ರೀ ವಿಷ್ಣು ಶ್ರವಣೆ ಪರೀಕ್ಷಿತ ಭವತ್ ವೈಯಾಸಕಿ ಕೀರ್ತನೆ ಪ್ರಹ್ಲಾದ ಸ್ಮರಣೆ ತದಂಗ್ರಿ ಭಜನೆ ಲಕ್ಷ್ಮೀ ಕೃತು ಪೂಜನೆ. ಅಂದ್ರೆ ಅಕ್ರೂರ ಸ್ತವ ಅಭಿವಂದನೆ ಕಪಿ ಪತಿರ್ದಾಸೇತ ಸಖ್ಯ ಅರ್ಜುನ ಸರ್ವ ಸ್ವಾತ್ಮ ನಿವೇದನೆ ಬಲೀರಭೂತ್ ಕೃಷ್ಣಾಪ್ತಿ ರೇಷಾಂ ಪರಂ. ಅಂದ್ರೆ ಪರೀಕ್ಷಿತ ಮಹಾರಾಜನು ಶ್ರವಣದಿಂದಲೂ, ಶುಕಮುನಿಗಳು ಕೇವಲ ಸಂಕೀರ್ತನದಿಂದಲೂ ಮೋಕ್ಷವನ್ನು ಗಳಿಸಿಕೊಂಡರು. ಪ್ರಹ್ಲಾದ ಮಹಾರಾಜನಿಗೆ ಭಗವತ್ ಸ್ಮರಣದಿಂದಲೇ ಮೋಕ್ಷ ಸಿಕ್ಕಿತು. ಭಗವಂತನ ಪಾದ ಪದ್ಮಗಳ ಪೂಜೆಯಿಂದಲೇ ಲಕ್ಷ್ಮಿಯು
ಪರಿಪೂರ್ಣತೆಯನ್ನು ಪಡೆದಳು. ಭಗವತ್ ವಿಗ್ರಹದ ಅರ್ಚನೆಯಿಂದ ಪೃಥು ಮಹಾರಾಜನು ಮೋಕ್ಷವನ್ನು ಪಡೆದನು. ಅಭಿವಂದನೆಯ ಅರ್ಪಣೆಯಿಂದಲೇ ಅಕ್ರೂರನು ಮೋಕ್ಷಕ್ಕೆ ಪಾತ್ರನಾದನು. ದಾಸ್ಯವನ್ನು ನಿರ್ವಹಿಸಿ ಹನುಮಂತನು, ಸಖ್ಯದಿಂದ ಅರ್ಜುನನು, ಸರ್ವಸ್ವ ಸಮರ್ಪಣೆಯಿಂದ ಬಲಿ ಮಹಾರಾಜನು ಮೋಕ್ಷವನ್ನು ಪಡೆದರು. ಈ ಎಲ್ಲಾ ಭಕ್ತರು ಒಂದು ನಿರ್ದಿಷ್ಟ ಪ್ರಕ್ರಿಯೆಗೆ ಅನುಗುಣವಾಗಿ ಭಗವಂತನ ಸೇವೆಯನ್ನ ಮಾಡಿದರು. ಅವರಲ್ಲಿ ಪ್ರತಿಯೊಬ್ಬರು ಮೋಕ್ಷವನ್ನು ಗಳಿಸಿ ಭಗವದ್ ಧಾಮಕ್ಕೆ ಹಿಂದಿರುಗಲು ಅರ್ಹರಾದರು. ಇದನ್ನು ಶ್ರೀಮದ್ ಭಾಗವತದಲ್ಲಿ ವಿವರಿಸಲಾಗಿದೆ. ಅಂದ್ರೆ ನಾವು ಈ 9 ವಿಧವಾದ ಭಕ್ತಿ ಕ್ರಿಯೆಗಳು ಎಲ್ಲ ಶುದ್ಧ ಭಕ್ತರು ಮಾಡಿ ಅವರು ಮೋಕ್ಷವನ್ನ ಪಡೆದಿದ್ದಾರೆ ಅನ್ನೋ ಒಂದು ಉದಾಹರಣೆ ನಮ್ಗೆ ಶ್ರೀಮದ್ ಭಾಗವತ ಗ್ರಂಥಗಳಲ್ಲಿ ಸಿಗ್ತಾ ಇದೆ. ನಾವು ಅವರನ್ನ ಅನುಸರಿಸಿದ್ರೆ ಸಾಕು, ನಾವು ಕೂಡ ಮುಕ್ತಿ ಪಡಿಬಹುದು, ಅಂದ್ರೆ ಭಗವಂತನ ಧಾಮಕ್ಕೆ ನಾವು ಕೂಡ ಹಿಂದಿರುಗಬಹುದು ಅನ್ನೋದನ್ನ ನಾವು ಭಾಗವತ ಪುರಾಣದಿಂದ ನಾವು ತಿಳ್ಕೋಬಹುದು. ಆದ್ದರಿಂದ ದೀಕ್ಷೆಯನ್ನು ಪಡೆದ ಭಕ್ತರು ದೇವಾಲಯದಲ್ಲಿ ಭಗವತ್ ವಿಗ್ರಹವನ್ನು ಪೂಜಿಸುವುದರಲ್ಲಿ ನಾರದ ಪಂಚರಾತ್ರದ ತತ್ವಗಳನ್ನು ಅನುಸರಿಸಬೇಕೆಂದು ಸೂಚಿಸಲಾಗಿದೆ. ಈಗ ನಮ್ಗೆ ಮೊದಲು ಗೊತ್ತಿರ್ಲಿಲ್ಲ ಯಾವ ರೀತಿ ವಿಗ್ರಹಾರಾಧನೆ ಮಾಡೋದು ಅನ್ನೋದು. ನಾವು ಕೃಷ್ಣ ಪ್ರಜ್ಞೆ ಬರೋಕ್ಕೂ ಮುಂಚೆ ನಮ್ಗೆ ಗೊತ್ತಿರ್ಲಿಲ್ಲ. ಯಾವಾಗ ನಾವು ಕೃಷ್ಣ ಪ್ರಜ್ಞೆಗೆ ಬಂದ್ವಿ, ಭಗವಂತನ ಒಂದು ಆಶ್ರಯವನ್ನ ತಗೊಂಡ್ವಿ, ಗುರುಗಳ ಮಾರ್ಗದರ್ಶನ ತಗೊಂಡ್ವಿ, ಅವಾಗ ನಮ್ಗೆ ಅರ್ಥ ಆಗುತ್ತೆ ನಾವು ಇದಕ್ಕೆಲ್ಲ ತುಂಬಾ ನಿಯಮವನ್ನ ಪಾಲನೆ ಮಾಡ್ಬೇಕು. ಸುಮ್ನೆ ವಿಗ್ರಹ ಆರಾಧನೆ ಮಾಡ್ತೀನೋ ಅನ್ನೋದು ಅದು ಅಪರಾಧ ಆಗುತ್ತೆ ಅನ್ನೋದು ನಾವು ಈಗ ಅರ್ಥ ಮಾಡ್ಕೋಬಹುದು. ಇದು ನನಗೂ ಆ ರೀತಿ ಅನಿಸ್ತಾ ಇದೆ. ಈಗ ಭೌತಿಕ ಪ್ರಪಂಚದಲ್ಲಿ ಶ್ರೀಮಂತರಾಗಿರುವ ಗೃಹಸ್ಥರಿಗೆ ವಿಶೇಷವಾಗಿ ಭಗವತ್ ವಿಗ್ರಹದ ಅರ್ಚನೆಯನ್ನು ಬಲವತ್ತವಾಗಿ ಸೂಚಿಸಲಾಗಿದೆ. ಯಾಕಂದ್ರೆ ಯಾವ ಶ್ರೀಮಂತ ಗೃಹಸ್ಥನೋ ತನ್ನ ಕಷ್ಟಾರ್ಜಿತ ಧನವನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿದಿಲ್ಲವೋ ಅವನನ್ನು ಜಿಪುಣ, ಲೋಭಿ ಎಂದು ಕರೆಯುತ್ತಾರೆ ಅಲ್ವಾ. ಶ್ರೀಮಂತರಾಗಿರ್ತಾನೆ, ಅದನ್ನ ಆ ಒಂದು ಹಣವನ್ನ, ಆ ಒಂದು ಶ್ರೀಮಂತಿಕೆನ ಭಗವತ್ ಸೇವೆಗೆ ಅವನು ಉಪಯೋಗ ಮಾಡ್ಕೊಳ್ಳದೆ ಹೋದ್ರೂ ವ್ಯರ್ಥ. ಅದು ವ್ಯರ್ಥ ಆಗುತ್ತೆ. ಅಥವಾ ಲೋಭಿ ಅಂತಾನೆ ಅಂತ ಅವನ್ಗೆ ಹೇಳ್ಬಹುದು, ಅಥವಾ ಜಿಪುಣ ಅಂತ ನಾವು ತಿಳ್ಕೋಬಹುದು. ಅದು ಸೇವೆ ಆಗಲ್ಲ, ಅದು ಭಕ್ತಿ ಸೇವೆ ಅನ್ನಿಸ್ಕೊಳ್ಳಲ್ಲ, ಅದು ತನ್ನ ಕರ್ಮಕಾಂಡ ಅನ್ನಿಸ್ಕೊಳತ್ತೆ, ತನ್ನ ಇಂದ್ರಿಯ ತೃಪ್ತಿಗೋಸ್ಕರ ಅಂತ ನಾವು ತಿಳ್ಕೋಬಹುದು. ಭಗವಂತನ ಅರ್ಚನೆಗೆ ಹಣ ಪಡೆಯುವ ಬ್ರಾಹ್ಮಣರನ್ನು ನಿಯೋಜಿಸಬಾರದು. ಯಾರು ಭಗವಂತನ ಸೇವೆ ಮಾಡ್ತೀನಿ ಅಂತ ಹಣ ತಗೋತಾರೋ ಅಂತ ಬ್ರಾಹ್ಮಣರನ್ನ ನಾವು ಅರ್ಚನೆ ಸೇವೆಗೆ ಉಪಯೋಗಿಸ್ಕೋಬಾರದು. ಅಂದ್ರೆ ಅವರನ್ನ ನಾವು ಕರಿಬಾರದು, ನಿಯೋಜಿಸಬಾರದು, ಇಟ್ಕೋಬಾರದು. ತಾನೇ ವೈಯಕ್ತಿಕವಾಗಿ ಭಗವಂತನ ವಿಗ್ರಹವನ್ನು ಪೂಜಿಸದೆ ಹಣದಿಂದ ಕೊಂಡ ಸೇವಕರನ್ನು ಅರ್ಚನೆಯಲ್ಲಿ ತೊಡಗಿಸುವವನನ್ನು ಸೋಮಾರಿ ಎಂದು ಪರಿಗಣಿಸಲಾಗುತ್ತದೆ. ಈಗ ನಮ್ಮ ಒಂದು ನೋವಿಗೆ ನಾವೇ ಔಷಧಿ ತಗೋಬೇಕಲ್ವಾ, ನಮ್ಮ ಕಷ್ಟಕ್ಕೆ ನಾವೇ ಔಷಧಿ ತಗೋಬೇಕು, ನಮ್ಮ ರೋಗಕ್ಕೆ ನಾವೇ ಪರಿಹಾರ ತಗೋಬೇಕು. ಅದೇ ರೀತಿ ನಾವು ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕಂದ್ರೆ ನಾವೇ ಉತ್ತರ ಬರಿಬೇಕು. ಅದೇ ರೀತಿ ನಾವು ಭಗವದ್ ಧಾಮಕ್ಕೆ ಹೋಗ್ಬೇಕು ಅಂದ್ರೆ ನಾವು ಈ ಭಕ್ತಿ ಸೇವೆಯನ್ನ ಆಚಾರ್ಯರು, ಹಿಂದಿನ ಆಚಾರ್ಯರು ಯಾವ ರೀತಿ ಆಚರಣೆ ಮಾಡ್ಕೊಂಡು ಬಂದಿದಾರೋ ಅದನ್ನೇ ನಾವು ಮಾಡುವುದಕ್ಕೆ ಪ್ರಯತ್ನ ಮಾಡ್ಬೇಕು. ಅದಕ್ಕೋಸ್ಕರ ನಾವು ಜವಾನರನ್ನ, ಆಳುಗಳನ್ನ ಇಟ್ಕೋಬಾರ್ದು ಅಂತ ಇಲ್ಲಿ ನಮ್ಗೆ ಭಾಗವತದಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ. ಇಲ್ದೋದ್ರೆ ಅವ್ರಿಗೂ ಸೋಮಾರಿ ಅಂತ ತಿಳ್ಕೋಬಹುದು. ಹಾಗೆ ಮಾಡಿಸುವ ಭಗವದ್ ಅರ್ಚನೆ ಕೃತಿಮ ಎನ್ನುತ್ತಾರೆ. ಶ್ರೀಮಂತ ಗೃಹಸ್ಥನು ಭಗವಂತನ ವಿಗ್ರಹದ ಅರ್ಚನೆಗಾಗಿ ವೈಭವೋಪೇತವಾದ ಅಲಂಕರಣ ಸಾಮಗ್ರಿಯನ್ನು ಒಟ್ಟುಗೂಡಿಸಬಲ್ಲನು. ಪರಿಣಾಮ ಏನು? ಗೃಹಸ್ಥ ಭಕ್ತರಿಗೆ ಭಗವದ್ ಅರ್ಚನೆಯು ಅನಿವಾರ್ಯ. ಅಂದ್ರೆ ಅಲ್ಲಿ ಶ್ರೀಮಂತರು ತನ್ನ ಅಲಂಕಾರಕ್ಕೋಸ್ಕರ, ಅವರ ಒಂದು ಆಡಂಬರಕ್ಕೋಸ್ಕರ ಆ ರೀತಿ ಮಾಡ್ಬೋದು. ಎಲ್ರು ಆ ರೀತಿ ಮಾಡ್ತಾರೆ ಅಂತ ಅಲ್ಲ, ಕೆಲವರು ಮಾಡ್ತಾರೆ. ಅದು ಭಕ್ತಿ ಅನಿಸ್ಕೊಳ್ಳಲ್ಲ, ಶುದ್ಧ ಭಕ್ತಿ ಅನಿಸ್ಕೊಳ್ಳಲ್ಲ. ಎಲ್ಲಾ ಭಗವಂತನಿಗೆ ಸಂಬಂಧಪಟ್ಟ ಸ್ವತ್ತು ಅವನಿಗೆ ಅರ್ಪಣೆ ಮಾಡ್ಬೇಕು ಅನ್ನೋ ಭಾವನೆಯಲ್ಲಿ ಮಾಡಿದಾಗ ಅದು ಭಗವಂತನಿಗೆ ಅರ್ಪಣೆ ಆಗುತ್ತೆ. ನಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು, ಸನ್ಯಾಸಿಗಳು ಇದ್ದಾರೆ. ಆದರೆ ದೇವಾಲಯದಲ್ಲಿ ಗೃಹಸ್ಥರೇ ಭಗವದ್ ವಿಗ್ರಹ ಪೂಜೆಯನ್ನು ಮಾಡುತ್ತಾರೆ. ಬ್ರಹ್ಮಚಾರಿ ಸನ್ಯಾಸಿಗಳೊಡನೆ ಧರ್ಮ ಪ್ರಚಾರಕ್ಕೆ ಹೋಗಬಹುದು. ವಾನಪ್ರಸ್ಥರು ವೈರಾಗ್ಯ ಜೀವನದ ಮುಂದಿನ ಹಂತವಾದ ಸನ್ಯಾಸಕ್ಕೆ ತಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು. ಆದರೆ ಗೃಹಸ್ಥ ಭಕ್ತನು ಸಾಮಾನ್ಯವಾಗಿ ಲೌಕಿಕ ಚಟುವಟಿಕೆಗಳಲ್ಲಿ ತೊಡಗಿರುತ್ತಾರೆ ಅಲ್ವಾ. ಅವ್ರಿಗೆ ಮಾಡ್ಲೇಬೇಕು, ನೀವು ವಿಗ್ರಹದಾನ ಮಾಡ್ಲೇಬೇಕು ಅಂತ ಅವ್ರಿಗೆ ಪ್ರೋತ್ಸಾಹ ಮಾಡ್ತಾರೆ. ಯಾಕೆ ಅಂದ್ರೆ ಅವರ ಒಂದು ಚಟುವಟಿಕೆಗಳು ಯಾವಾಗ್ಲೂ ಅವರು ಭೌತಿಕ ಪ್ರಪಂಚದಲ್ಲೇ ಇರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಈ ವಿಗ್ರಹಾಧನೆ ಮಾಡಿ ಅಂತ ಅವ್ರಿಗೆ ಹೇಳಬಹುದು. ಆದ್ದರಿಂದ ಅವರು ಭಗವತ್ ವಿಗ್ರಹದ ಆರಾಧನೆಯಲ್ಲಿ ಆಸಕ್ತರಾಗದಿದ್ದರೆ ಅವರ ಪತನ ನಿಶ್ಚಿತವಾಗಿ ಸಿದ್ಧವಾದಂತೆ. ಅಂದ್ರೆ ಅದು ಭಗವಂತನಿಗೆ ಅರ್ಪಣೆ ಆಗದೆ ಹೋದ್ರೆ,
ಅಕಸ್ಮಾತ್ ಆಗಿ ಆ ಒಂದು ಭಾವನೆ ಇಲ್ಲದೆ ಇದ್ದಾಗ, ಭಾವನೆ ಇಲ್ಲದೆ ಅವರು ಅರ್ಚನೆ ಮಾಡ್ತಾ ಇದ್ರೆ ಅದು ಪತನ, ಅಂದ್ರೆ ಅವರು ಭಗವದ್ಧಾಮಕ್ಕೆ ಹೋಗೋದಕ್ಕೆ ಸಮರ್ಥರಲ್ಲ ಅಂತ ನಾವು ತಿಳ್ಕೋಬಹುದು. ಅದು ಶಾಸ್ತ್ರ ಹೇಳ್ತಾ ಇದೆ. ವಿಗ್ರಹ ಅರ್ಚನೆ ಎಂದರೆ ನಿಯಮಗಳನ್ನು, ಅನುಶಾಸನಗಳನ್ನು ನಿಷ್ಕೃಷ್ಟವಾಗಿ ಪರಿಪಾಲಿಸುವುದೇ ಆಗಿದೆ ಅಲ್ವಾ. ವಿಗ್ರಹ ಅರ್ಚನೆ ದ್ವಾಪರ ಯುಗದಲ್ಲಿ ಇತ್ತು, ಈ ಕಲಿಯುಗದಲ್ಲಿ ಇಲ್ಲ. ಅದಕ್ಕೋಸ್ಕರ ಆ ನಿಯಮ ನಮ್ಮ ಒಂದು ಸಾಮಾನ್ಯ ಮನುಷ್ಯನಿಗೆ ಪಾಲನೆ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ನಮಗೆ ಸರಳವಾಗಿ ಹರಿನಾಮ ಚೈತನ್ಯ ಮಹಾಪ್ರಭು ಕೊಟ್ಟಿರೋದು. ಅದು ವ್ಯಕ್ತಿಯಲ್ಲಿ ಭಕ್ತಿ ಸೇವೆಯಲ್ಲಿ ಸ್ಥಿರವಾಗಿ ನಿಲ್ಲಿಸುತ್ತದೆ. ನಾವು ಅರ್ಚನೆ ಮಾಡಬಹುದು, ಅದು ಯಾಕೆ, ಅದು ಸಮಾಧಿ ಸ್ಥಿತಿಗೆ ತರುತ್ತೆ. ಭಕ್ತಿ ಸೇವೆಯಲ್ಲಿ ನಮ್ಮನ್ನ ಅದು ಮುಂದುವರಿಸ್ಕೊಂಡು ಹೋಗಕ್ಕೆ ಸಹಾಯ ಮಾಡುತ್ತೆ. ಸಾಮಾನ್ಯವಾಗಿ ಗೃಹಸ್ಥರಿಗೆ ಮಕ್ಕಳಿರ್ತದೆ, ಗೃಹಸ್ಥರ ಪತ್ನಿಯರು ಮಕ್ಕಳ ಪಾಲನೆಯಲ್ಲಿ ಉಪಾಧ್ಯಾಯರಾಗಿರ್ತಾರೆ. ಶಿಶು ಶಾಲೆಯಲ್ಲಿ ಮಕ್ಕಳನ್ನ ನೋಡಿಕೊಳ್ಳುವುದರಲ್ಲಿ ಹೇಗೋ ಅವರು ತೊಡಗಿರ್ತಾರೆ. ಗುರುವು ನೀಡಿದ ನಿರ್ದೇಶನ ಹಾಗೂ ಸಮುಚಿತವಾದ ವ್ಯವಸ್ಥೆಗಳಿಗೆ ಅನುಸಾರವಾಗಿ ಗೃಹಸ್ಥ ಭಕ್ತನು ಅರ್ಚನಾ ವಿಧಿಯನ್ನು ಅಳವಡಿಸಿಕೊಳ್ಳಬೇಕು. ಅಂದ್ರೆ ನಾವು ಅರ್ಚನೆ ಮಾಡ್ಬೇಕು ಅಂದ್ರೆ ಗುರುಗಳು ಯಾವ ರೀತಿ ಮಾರ್ಗದರ್ಶನ ಮಾಡ್ತಾರೋ ಅದೇ ರೀತಿಯಲ್ಲಿ ನಾವು ಮಾಡಬಹುದು. ದೇವಸ್ಥಾನಗಳಲ್ಲಿ ದೇವ ವಿಗ್ರಹನ ಭಜನೆಯನ್ನು ಪೂಜೆಯನ್ನು ಮಾಡಲಾರಂಭಿಸಿದವನಾಗಿ ಅಗ್ನಿ ಪುರಾಣದಲ್ಲಿ ಒಂದು ಹೇಳಿಕೆ ಇದೆ. ಸಂದರ್ಭವಶಾತ್ ದೇವ ವಿಗ್ರಹ ಪೂಜೆಯನ್ನು ಮಾಡಲು ಅಸಮರ್ಥನಾದ ಗೃಹಸ್ಥ ಭಕ್ತನು ಕನಿಷ್ಠ ಪಕ್ಷ ದೇವ ಪೂಜೆಯನ್ನು ನೋಡಬೇಕು. ಅಂದ್ರೆ ನಮ್ ಕೈಲಿ ವಿಗ್ರಹಾರಾಧನೆ ಮಾಡಕ್ಕಾಗಲ್ಲ ಅಂದ್ರೆ ಅಕಸ್ಮಾತ್ ದೇವಸ್ಥಾನಕ್ಕೆ ಹೋಗ್ತೀವಲ್ವಾ, ಮಂಗಳಾರತಿಯನ್ನ ತಪ್ಪದೆ ನಾವು ನೋಡ್ಬೇಕು. ಯಾಕಂದ್ರೆ ಭಗವಂತನ ಮಂಗಳಾರತಿಯನ್ನ ನೋಡ್ಲೇಬೇಕು. ಅವನ ಕಣ್ಣು, ಅವನ ಒಂದು ರೂಪವನ್ನ ನಾವು ನೋಡ್ಲೇಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲೂ ನಮ್ಗೆ ಒಂದು ಲಾಭ ಇದೆ. ಅಂದ್ರೆ ನಾವು ಅಲ್ಲಿ ಶುದ್ಧರಾಗ್ತೀವಿ, ಭಗವಂತನ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ, ಅವಾಗ ನಾವು ಶುದ್ಧರಾಗ್ತೀವಿ. ನಾವು ನೋಡದೇ ಇದ್ರು ಭಗವಂತ ನಮ್ಗೆ ನೋಡ್ತಾನೆ. ಈ ರೀತಿಯಲ್ಲಿ ಕೂಡ ಅವನು ಸಾಫಲ್ಯವನ್ನು ಪಡೆಯುವುದು. ಅಂದ್ರೆ ಮಂಗಳಾರತಿಯಿಂದ ಕೂಡ ಅವನು ಒಂದು ಭಕ್ತಿ ಜೀವನಕ್ಕೆ ಬರಬಹುದು. ದೇವ ಪೂಜೆಯ ವಿಶೇಷ ಪ್ರಯೋಜನವೇನೆಂದರೆ ಅದು ವ್ಯಕ್ತಿಯನ್ನು ಶುಚಿಯಾಗಿಯೂ ಪರಿಶುದ್ಧನನ್ನಾಗಿಯೂ ಇಡುತ್ತದೆ. ಗೃಹಸ್ಥ ಭಕ್ತರು ವಾಸ್ತವವಾಗಿ ಶುಚಿತ್ವದ ಉದಾಹರಣೆಗಳಾಗಬೇಕು. ಅಂದ್ರೆ ನಾವು ವಿಗ್ರಹಾರಾಧನೆ ಮಾಡಿದಾಗ ಅಲ್ಲಿ ನಮ್ಗೆ ಎಲ್ಲ ಶುದ್ಧತೆ ಬರುತ್ತೆ. ಪ್ರಯೋಜನ ಏನ್ ಬರುತ್ತೆ, ನಾವು ಶುಚಿಯಾಗಿರ್ತೀವಿ, ನಮ್ಮ ಮನಸ್ಸು ಶುದ್ಧ ಆಗ್ತದೆ, ಅದಕ್ಕೆ ಭಗವಂತನಿಗೆ ನಾವು ಸೇವೆ ಮಾಡ್ತಾ ಮಾಡ್ತಾ ನಾವು ಶುದ್ಧರಾಗ್ತೀವಿ. ಅಂದ್ರೆ ನಮ್ಗೆ ಅಲ್ಲಿ ಏಕಾಗ್ರತೆಯನ್ನು ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ, ನಿಲ್ಲಿಸ್ಲಾ ಮುಂದುವರಿಸ್ಲಾ ಮಾತಾಜಿ? ಮಾತಾಜಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಅನ್ಸುತ್ತೆ, ಟೈಮ್ ಆಗಿದೆ. 1 ಗಂಟೆ ಆಗ್ತಾ ಇದೆ, ಇನ್ನು 10 ನಿಮಿಷ ಬಾಕಿ ಇದೆ. ಇನ್ನು ದೇವತಾ ವಿಗ್ರಹ ಅರ್ಚನೆಗೆ ಏನೇನು ನಿಯಮಗಳು ಇದೆ ಅನ್ನೋದು ಸ್ವಲ್ಪ ಇದೆ ಮಾತಾಜಿ, ಅದನ್ನ ಮುಂದಿನ ಕ್ಲಾಸ್ ಅಲ್ಲಿ ನಾವು ತಿಳಿದುಕೊಳ್ಳೋಣ. ಹರೇ ಕೃಷ್ಣ, ಇಲ್ಲಿಗೆ ನಿಲ್ಲಿಸ್ತೀನಿ. ನನ್ಗೆ ತಿಳಿದ ಮಟ್ಟಿಗೆ ನಾನು ಹೇಳಕ್ ಪ್ರಯತ್ನ ಮಾಡಿದ್ದೀನಿ. ಇದರಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಅಥವಾ ಹಿರಿಯ ಭಕ್ತರಿದ್ದಾರೆ, ಇದಕ್ಕೆ ಏನಾದ್ರೂ ಸೇರಿಸಿ ಹೇಳ್ಬೋದು ಮಾತಾಜಿ. ಹರೇ ಕೃಷ್ಣ, ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ, ತುಂಬಾ ಇನ್ಫಾರ್ಮೇಟಿವ್ ಕ್ಲಾಸ್. ಎಷ್ಟೊಂದು ವಿಷಯಗಳಿತ್ತು, ತುಂಬಾನೇ ವಿಷಯಗಳು ಇತ್ತು ತಿಳ್ಕೊಳ್ಳಿಕ್ಕೆ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಎಷ್ಟೊಂದು ಶ್ರಮ ಪಟ್ಟು ರೆಡಿ ಆಗಿದ್ದೀರಾ ನೀವು. ಇದೇ ರೀತಿ ಗೋಪಿ ಸೇನೆ ಕ್ಲಾಸ್ ಗಳನ್ನ ಅವಾಗವಾಗ ಕೊಡ್ತಾ ಇರಿ. ಇದು ಕ್ಲಾಸ್ ಇನ್ನೊಂದು ಕ್ಲಾಸ್ ಆಗುತ್ತೆ ಅನ್ಕೋತೀನಿ, ಕಂಟಿನ್ಯೂಷನ್ ಅಲ್ವಾ ಮಾತಾಜಿ? ಹೌದು ಮಾತಾಜಿ, ಇನ್ನೂ ಒಂದ್ ಕ್ಲಾಸ್ ಆಗುತ್ತೆ, ಇನ್ನು 1 ಅವರ್ ತಗೋ. ಅದು ಇನ್ನೆರಡು ವಾರದ ನಂತರ ಇಟ್ಕೊಳ್ಳೋಣ ನಾವು. ಓಕೆ ಮಾತಾಜಿ. ಓಕೆ ಮಾತಾಜಿ, ಇನ್ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಮಾತಾಜಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ತುಂಬಾ ನಿರರ್ಗಳವಾಗಿ, ತುಂಬಾ ನೀರ್ ಹೇಗೆ ಸರಾಗವಾಗಿ ಹರಿದೋಗತ್ತೋ ಅಷ್ಟು ಸರಾಗವಾಗಿ ಮಾತಾಡಿ ಅಷ್ಟು ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಅಷ್ಟು ಕ್ಲಿಯರ್ ಆಗಿ ಹೇಳಿದ್ರಿ. ಮತ್ತೆ ಮಾತಾಜಿ, ನವವಿಧ ಭಕ್ತಿಯಲ್ಲಿ ನಾವ್ ಯಾವ್ದಾದ್ರು ಒಂದನ್ನ ಪಾಲಿಸಿದ್ರು ಸಾಕು, ಇನ್ನ ಮಿಕ್ಕಿದ್ದು ಅದೇನೋ ಹೇಳ್ತಿದ್ರಲ್ಲ ಮಾತಾಜಿ, ಅದ ಸರಿಯಾಗಿ ಗೊತ್ತಾಗ್ಲಿಲ್ಲ, ಅದನ್ನ ಹೇಳ್ರಿ ಮಾತಾಜಿ. ಅದೇ ನಾವು ಪಾದ ಸೇವನೆ ಮಾಡಿದ್ರೆ ಭಗವಂತನಿಗೆ ನಾವು ಯಾತ್ರೆಗೆ ಹೋಗ್ತೀವಲ್ಲ ಮಾತಾಜಿ, ಪಾದ ಸೇವನ ಮಾಡಿದ್ರೆ ಭಗವಂತನಿಗೆ ಶರಣಾಗತಿಯಾಗಿ ಪಾದ ಸೇವನೆ ಮಾಡಿದ್ರೆ ಎಲ್ಲ ಅದರಲ್ಲೇ ಇರುತ್ತೆ ಮಾತಾಜಿ. ಈಗ ನಾವು 9 ವಿಧದ ಭಕ್ತಿ ಅಂದ್ರೆ, 1 ನಿಮಿಷ ಮಾತಾಡಿ ಹೇಳ್ತೀನಿ.
ಈಗ ನಾವು ಶ್ರವಣ ಮಾಡ್ತೀವಿ ಮೊದ್ಲು. ಶ್ರವಣ ಮಾಡಿದಾಗ ನಾವು ಕೇಳಿಸ್ಕೊತೀವಿ. ಕೇಳಿಸ್ಕೊಂಡಾಗ ನಮ್ಮ ಹೃದಯದಲ್ಲಿ ಅದು ನಾಟುತ್ತಲ್ವಾ? ಅದು ನಾಟುವಾಗ ನಾವು ಇನ್ನೊಬ್ಬರಿಗೆ ಹೇಳ್ತೀವಿ. ನಾವು ಕೃಷ್ಣನ ಒಂದು ಭಗವಂತನ ರೂಪ, ಗುಣ, ಲೀಲೆಗಳನ್ನ ಕೇಳಿಸ್ಕೊತೀವಿ. ಕೇಳಿಸ್ಕೊಂಡಾಗ ಅದು ಚೆನ್ನಾಗ್ ಅನ್ಸುತ್ತೆ ನಮ್ಗೆ. ಯಾಕೆ ನಾವು ಆತ್ಮ ಇದೀವಿ. ಭಗವಂತನ ಒಂದು ಅಂಶನೇ ಆಗಿರೋದ್ರಿಂದ ನಮ್ಗದು ಚೆನ್ನಾಗ್ ಅನ್ಸುತ್ತೆ. ಅನಿಸ್ದಾಗ ಏನ್ ಹೇಳ್ತೀವಿ? ಮತ್ತೆ ಅದನ್ನ ಇನ್ನೊಬ್ರಿಗೆ ಹೇಳಕ್ ಪ್ರಯತ್ನ ಮಾಡ್ತೀವಿ ಅಥವಾ ಬೇರೆಯವ್ರಿಗೆ ಹೇಳ್ತೀವಿ. ಹೇಳ್ದಾಗ ಅದು ಕೀರ್ತನೆ ಆಗತ್ತೆ, ಜಪ ಮಾಡ್ತೀವಿ. ಆಮೇಲೆ ಅದನ್ನ ನಾವು ಸ್ಮರಣೆ ಮಾಡ್ಕೋತೀವಿ ಅಲ್ವಾ? ನಾವು ಏನ್ ಕೇಳ್ಕೊಂಡಿದೀನಿ, ಏನ್ ಹೇಳ್ತಾ ಇದೀನಿ ಅನ್ನೋದು ಒಂದು ಸ್ಮರಣೆ ಬರುತ್ತೆ, ನೆನಪು ಬರುತ್ತೆ. ಅದು ಸ್ಮರಣೆ ಆಗುತ್ತೆ. ಸ್ಮರಣೆ ಆದಾಗ ನಾವು ನಮ್ಗೆ ಅವಾಗ ಭಗವಂತನ ಮೇಲೆ ಪ್ರೀತಿ, ಭಕ್ತಿ ಬರುತ್ತೆ ಅಲ್ವಾ? ಬಂದಾಗ ನಾವು ಅವನ ಒಂದು ವಿಗ್ರಹ ಒಂದು ಆರಾಧನೆಗೆ ನಾವು ಬರ್ತೀವಿ. ಅಂದ್ರೆ ಪಾದ ಸೇವನೆ ಇರ್ಬೋದು, ವಿಗ್ರಹದ ಒಂದು ಅರ್ಚನೆ ಇರ್ಬೋದು, ಅಥವಾ ಅವನ ಒಂದು ಸ್ನೇಹಿತನಾಗಿ, ಸೇವಕನಾಗಿ, ಇದೆಲ್ಲ ಭಾವನೆ ಒಂದರ ಹಿಂದೆ ಒಂದು ಬಂದ್ಬಿಡುತ್ತೆ ಮಾತಾಜಿ. ನಾವು ಒಂದು ವಿಧದ ಭಕ್ತಿ ಶುರು ಮಾಡಿದ್ರೆ ಅಂದ್ರೆ, ಶ್ರವಣ ಮಾಡಿದೆ ಅಂದ್ರೆ ಎಲ್ಲ 8 ಭಕ್ತಿ ಕ್ರಿಯೆಗಳು ಅದು ನಮ್ಗೆ ಬರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಎಸ್ ಮಾತಾಜಿ, ತುಂಬಾ ಧನ್ಯವಾದ. ಯಾವ ರೀತಿ ಅಂದ್ರೆ, ಉದಾಹರಣೆ ಅಂದ್ರೆ ಪ್ರತಿಯೊಂದು ನಮ್ಮ ಇಂದ್ರಿಯ ಕಂಟ್ರೋಲ್, ನಮ್ಮ ಒಂದು ಕಂಟ್ರೋಲಿಗೆ ಬರ್ಬೇಕು ಅಂದ್ರೆ ನಾವು ಮೊದಲು ನಾಲಿಗೆಗೆ ಹಿಡಿತವನ್ನ ಕೊಡ್ಬೇಕಲ್ವಾ? ನಾಲಿಗೆನ ನಾವು ಹಿಡಿತವಾಗಿ ಇಟ್ಕೋಬೇಕು. ಅದೇ ರೀತಿ ನಾಲಿಗೆ ಕಂಟ್ರೋಲ್ ಬಂದ್ಬಿಡ್ತು ಅಂದ್ರೆ ಎಲ್ಲ ಇಂದ್ರಿಯಗಳು ತನ್ನಿಂತಾನೆ ಬಂದ್ಬಿಡುತ್ತೆ. ನಮ್ಮ ಒಂದು ನಾಲಿಗೆಗೆ ಹರಿನಾಮ ಜಪ ಮತ್ತು ಭಗವಂತನ ಪ್ರಸಾದ ಕೊಡ್ತಾ ಹೋದ್ರೆ ಎಲ್ಲ ಇಂದ್ರಿಯಗಳು ತನ್ನಿಂತಾನೆ ಕಂಟ್ರೋಲಿಗೆ ಬರುತ್ತೆ. ಯಾವ ರೀತಿ ನಾವು ಭಗವಂತನಿಗೆ ಪೂಜೆ ಮಾಡಿದಾಗ, ಕೃಷ್ಣನಿಗೆ ಪೂಜೆ ಮಾಡಿದಾಗ ಎಲ್ಲ ದೇವಾನುದೇವತೆಗಳು ತೃಪ್ತರಾಗಿ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಯಾವ ರೀತಿ ನಾವು ಹೊಟ್ಟೆಗೆ ಆಹಾರ ಹಾಕಿದಾಗ ನಮ್ಮ ಎಲ್ಲ ದೇಹದ ಇದು ಶಕ್ತಿ ಬರುತ್ತೆ, ಎಲ್ಲ ದೇಹಕ್ಕೂ ಶಕ್ತಿ ಬರುತ್ತೆ. ಅದೇ ರೀತಿ ನಾವು ಶ್ರವಣ ಮಾತ್ರದಿಂದಲೇ ಎಲ್ಲ ಭಕ್ತಿ ಸೇವೆಗಳನ್ನ, 9 ವಿಧವಾದ ಭಕ್ತಿ ಸೇವೆಗಳು ಅದ್ರಲ್ಲಿ ಬರುತ್ತೆ ಮಾತಾಜಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಎಸ್ ಮಾತಾಜಿ, ಬರೇ ಶ್ರವಣ ಅಲ್ಲ, ಯಾವುದೇ ಒಂದು ಸೇವೆ ನಾವು ಮಾಡಕ್ ಸ್ಟಾರ್ಟ್ ಮಾಡಿದ್ರು ಮಿಕ್ಕ ಎಲ್ಲಾ ಸೇವೆಗಳು ನಮ್ಮಲ್ಲಿ ಬರುತ್ತೆ ಅಂತ ಹೇಳ್ತಿದ್ದೀರಾ ಅಲ್ಲ ಮಾತಾಜಿ? ಎಸ್ ಮಾತಾಜಿ. ಇದ್ರ ಬಗ್ಗೆ ಲೀಲಾಮಯಿ ಮಾತಾಜಿ ಅಥವಾ ಹಿರಿಯ ಭಕ್ತರು ಏನಾದ್ರು ಹೇಳ್ಬೋದಾ ಮಾತಾಜಿ? ವೆರಿ ವೆಲ್ ಸೆಡ್ ಮಾತಾಜಿ. ನೀವು ಕರೆಕ್ಟ್ ಆಗಿ ಹೇಳಿದ್ರಿ ಆನ್ಸರ್. ಬಟ್ ನನಗೆ ತುಂಬಾ ಸಂತೋಷ ಆಯ್ತು ನೀವು ಹೇಳಿದ ಆನ್ಸರ್. ನೀವ್ ಹೇಳ್ದಾಗ ಒಂದು ಸೇವೆ ಮಾಡಿದ್ರೇನೆ ನಮ್ಮ ಇಂದ್ರಿಯಗಳೆಲ್ಲಾನು ಈಗ ಪಾದ ಸೇವನೆ ಆಗ್ಲಿ, ಶ್ರವಣ, ಕೀರ್ತನ ಎಲ್ಲಾ ಮಾಡ್ಬೇಕಾದ್ರೆ ನಮ್ಮ ಇಂದ್ರಿಯಗಳು ಫುಲ್ ಅದ್ರಲ್ಲೇನೆ ಎಂಗೇಜ್ ಆಗ್ಬಿಡುತ್ತಲ್ವಾ? ಸೊ ಹಾಗಾಗಿ ವಿಧ ಭಕ್ತಿಯ ಒಂದು ಲಾಭನ ನಾವು ಒಂದು ಸೇವೆಯಿಂದಾನು ಪಡಿಬಹುದಂತ. ಎಲ್ಲಾನು ನಾವು ಮಾಡಕ್ ಆಗಲ್ಲ ಈ ಕಲಿಯುಗದಲ್ಲಂತೂ. ಎಲ್ಲವನ್ನು ಮಾಡಿದವ್ರು ಯಾರಂತ ನಮ್ಗೆ ಗೊತ್ತು, ಅಂಬರೀಷ್ ಮಹಾರಾಜ್. ಸೊ ಆ ಒಂದು ಶುದ್ಧತೆ ನಮ್ಮಲ್ಲಿ ಇನ್ನು ಅದು ಬರೋದು ವಿರಳ. ಹಾಗಾಗಿ ನಾವು ಒಂದು ಭಕ್ತಿನೂ ಮಾಡಿನೂ ಭಗವಂತನ ಒಲಿಸ್ಕೊಳ್ಬಹುದು. ಸರಿಯಾಗಿ ಹೇಳಿದ್ದೀರಾ ಮತ್ತೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡವನ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ದಂಡ ಪ್ರಣಾಮ್. ಭಕ್ತಿ ಸೇವೆಯಲ್ಲಿ ಹೇಗೆ ಮಾಡ್ಬೇಕು ಅನ್ನೋದನ್ನ ವಿವರಣೆಯಾಗಿ ಇವತ್ತು ಕ್ಲಾಸ್ ಅಲ್ಲಿ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರಿ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇನ್ನೂ ಕ್ಲಾಸ್ ಇದೆ ಮಾತಾಜಿ, ಇನ್ನೊಂದು ಕ್ಲಾಸ್ ಆಗುತ್ತೆ ಇದು. ಈಗ ನೆಕ್ಸ್ಟ್ 2 ವಾರ ಪೋಸ್ಟ್ ಪೋನ್ ಆಗುತ್ತೆ. ಆಮೇಲೆ ಈ ಕ್ಲಾಸ್ ಅನ್ನ ಮುಂದುವರಿಸಬಹುದು. ಇನ್ನು ಸುಮಾರು ತಿಳ್ಕೊಳ್ಳೋದಿದೆ ಮಾತಾಜಿ. ಅರ್ಧ ಆಗಿದೆ, ಇನ್ನು ಅರ್ಧ ಇದೆ. ಓಕೆ ಮಾತಾಜಿ, ಅಟೆಂಡ್ ಮಾಡೋಣ, ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಮಾತಾಜಿ. ಓಕೆ, ಹರೇ ಕೃಷ್ಣ. ಯಾಕಂದ್ರೆ ನಾವು ಈ ವರ್ಷಕ್ಕೆ ಇದನ್ನ ನಾವು ತಿಳ್ಕೊಂಡಿದೀವಿ. ಮುಂದಿನ ವರ್ಷದಿಂದ ಈ 9 ವಿಧವಾದ ಭಕ್ತಿಗಳನ್ನ ನಾವು ಮಾಡ್ಬೇಕು ಅಂತ ನಾವು ದೃಢ ಸಂಕಲ್ಪ ಮಾಡ್ಕೊಂಡು ಮುಂದಿನ ವರ್ಷವನ್ನ ನಾವು ಸ್ವಾಗತ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನವವಿಧ ಭಕ್ತಿಗಳು ತುಂಬಾ ಚೆನ್ನಾಗಿತ್ತು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ವೇದಾವತಿ ಸೇವಿನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಅಮರೇಶ್ವರ ದೇವಿ ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಜಿ. ನವವಿಧ ಭಕ್ತಿಯಲ್ಲಿ ಎಷ್ಟೊಂದಿದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ರು ಮಾತಾಜಿ. ಬಹಳ ಚೆನ್ನಾಗಿದೆ ಮಾತಾಜಿ. ಪ್ರತಿಯೊಂದು ಇದ್ರಲ್ಲೂ ತುಂಬಾ ಚೆನ್ನಾಗಿ ತಗೊಂಡಿದ್ದೇನೆ ಮಾತಾಜಿ ಎಲ್ಲದನ್ನು. ಹರೇ ಕೃಷ್ಣ, ದಂಡವತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್.
ಅದಕ್ಕಾಗಿ ಟೈಮ್ ಸ್ಪೆಂಡ್ ಮಾಡಿ ನೀವು ಕೂತಿದ್ರಲ್ಲ, ಹರಿ ಹರಿ ಬೋಲ್ ಮಾತಾಜಿ. ಎಲ್ಲ ಮಾತಾಜಿ ಇದು ಗುರುಗಳ ಕೃಪೆ, ನಿಮ್ಮ ಭಾಗವತ ವಚನಗಳ ಮಾತಾಜಿ ಇದು ಕೃಪೆ. ಭಾಗವತ ಶ್ರೀಮದ್ ಬುಕ್. ಭಾಗವತ 7ನೇ ಸ್ಕಂದ 5ನೇ ಅಧ್ಯಾಯದಲ್ಲಿ ಪ್ರಹ್ಲಾದ ಮಹಾರಾಜನ್ ಇದ್ರಲ್ಲಿ ಬರುತ್ತೆ ಮಾತಾಜಿ. ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು ಮಾತಾಜಿ. ಓದ್ಬೇಕು ಪುಸ್ತಕ ಮಾತಾಜಿ. ಬರಲ್ಲ. ಭಾಗವತ ಪುರಾಣ ಅಂದ್ರೆ ಅಮಲ ಪುರಾಣನೇ ಅಂತಾನೆ ಹೇಳ್ತಾರಲ್ವಾ. ಭಾಗವತಂ ಅಂದ್ರೆ ಅಷ್ಟು ರುಚಿ ಹತ್ಬಿಟ್ರೆ ಬಿಡಕ್ ಮನ್ಸ್ ಬರಲ್ಲ. ನಿಜ ಮಾತಾಜಿ, 7ನೇ ಖಂಡಿತ. ಸ್ಕಂದ ಮಾತಾಜಿ, 7ನೇ ಸ್ಕಂದ ಎಷ್ಟನೇ ಅಧ್ಯಾಯ ಮಾತಾಜಿ? 5ನೇ ಅಧ್ಯಾಯ ಮಾತಾಜಿ. 7ನೇ ಸ್ಕಂದದಲ್ಲಿ 5ನೇ ಅಧ್ಯಾಯನಾ? ಹೌದು. ಓಕೆ 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 ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿಯವರು ಭಾಗವತ ಎಷ್ಟು ಓದಿದ್ದಾರೆ ಅಂದ್ರೆ ನನ್ಗೆ ಕನ್ನಡ ಭಾಗವತಂ ಬೇಕಾದಾಗ ಅವ್ರ ಮನೆಗೆ ಹೋಗೋದ್ ನಂತರ. ನನ್ನ ಹತ್ರ ಇಂಗ್ಲಿಷ್ ಇದೆ. ಮಾತಾಜಿಯವ್ರದ್ದು ಎಲ್ಲಾ ಕವರ್ ಪೇಜ್ ಎಲ್ಲ ಹರ್ದು ಹೋಗಿರತ್ತೆ, ಅಷ್ಟು ಬಳಸಿರ್ತಾರೆ. ನಾನ್ ತಂದೆಲ್ಲ ರಿಪೇರಿ ಮಾಡಿ ಎಲ್ಲ ಚಂದ ಮಾಡಿ ಕೊಡ್ತೀನಿ. ಅಂದ್ರೆ ನಾನೇನ್ ಅಷ್ಟು ಯೂಸ್ ಮಾಡಿ ಅಷ್ಟು ಓದಿದ್ದಾರೆ ಮಾತಾಜಿ. ತುಂಬಾ ಓದ್ತಾರೆ ಮಾತಾಜಿ ಮಾತ್ರ. ದಟ್ ಇಸ್ ರಿಯಲಿ ಇನ್ಸ್ಪೈರಿಂಗ್ ಟು ಎವ್ರಿ ಒನ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹೇಳಿ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ, ಎಲ್ಲ ಚೆನ್ನಾಗಿ ಅರ್ಥ ಆಯ್ತು. ನವವಿಧ ಭಕ್ತಿ ಬಗ್ಗೆ ಚೆನ್ನಾಗಿ ಕ್ಲಾಸ್ ಕೊಟ್ರಿ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್. ಅರುಣಾ ಮಾತಾಜಿ, ಹರಿಬೋಲ್. ಹರೇ ಕೃಷ್ಣ ಮಾತಾಜಿ. ಹೌದು ಮಾತಾಜಿ, ಕೇಳಿದೆ ಕ್ಲಾಸ್ ತುಂಬಾ ಚೆನ್ನಾಗಿ ಅನ್ನಿಸ್ತು. ಥ್ಯಾಂಕ್ ಯು ಮಾತಾಜಿ. ಎಲ್ಲಾ ಹಿರಿಯ ಭಕ್ತರ ಕೃಪೆ, ಆಶೀರ್ವಾದ, ಗುರುಗಳ ಆಶೀರ್ವಾದ ಈ ರೀತಿ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಎಲ್ರು ಪ್ರೇಯರ್ ಮಾಡಿ, ಎಲ್ರು ಬರೋ ವರ್ಷದಲ್ಲಿ ಇನ್ನು ಎಲ್ರು ಹೆಚ್ಚು ಹೆಚ್ಚು ಈ ಒಂದು 9 ವಿಧವಾದ ಭಕ್ತಿಯನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಭಕ್ತಿಯಲ್ಲಿ ಮುಂದುವರಿರಿ ಅಂತ ನಾನು ಇಚ್ಛೆ ಪಡ್ತೀನಿ ಮಾತಾಜಿ. ನೆಕ್ಸ್ಟ್ ಬರೋ ವರ್ಷ ಎಲ್ರಿಗೂ ಶುಭವಾಗಲಿ ಅಂತ. ಹ್ಯಾಪಿ ನ್ಯೂ ಇಯರ್ ಅಂತ ಅಡ್ವಾನ್ಸ್ ಆಗಿ ನಾವು ಪ್ರಯತ್ನ ಮಾಡೋಣ. ನಿಮಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಏನು ಕಷ್ಟ ತೊಂದ್ರೆ ಇದ್ರು ಈ ವರ್ಷಕ್ಕೆ ನಾವು ಕೊನೆ ಮಾಡಿ ಮುಂದಿನ ವರ್ಷ ನಾವು ಭಕ್ತಿ ಜೀವನವನ್ನ ಖುಷಿಯಾಗಿ ಆರಂಭ ಮಾಡೋಣ ಅಂತ ಎಲ್ರು ಸಂಕಲ್ಪ ಮಾಡ್ಕೊಳ್ಳೋಣ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡೋತ್ಸವ. ಹರೇ ಕೃಷ್ಣ. ಒಂದ್ ಮಾತಾಜಿ, ನಾನು ಓದಿರ್ತೀನಿ ಆದ್ರೆ ನೆನ್ಪು ಈಗ ಓದಿದ್ದನ್ನು ಮತ್ತೆ ತಿರ್ಗಿ ಓದ್ತೀನಿ ಮಾತಾಜಿ, ಆದ್ರೂ ನೆನ್ಪು ಸ್ವಲ್ಪ ಕಡಿಮೆ ಆಗ್ಬಿಡುತ್ತಲ್ಲ. ಯಾವ ತರ ಅದ್ ಮೇಂಟೈನ್ ಮಾಡ್ಕೋಬೇಕು ಮಾತಾಜಿ? ರಿಪೀಟ್ ಮಾಡ್ಬೇಕಂದ್ರೆ ಮತ್ತೆ ಓದ್ತಾ ಇರ್ಬೇಕು ಮಾತಾಜಿ. ನಾವ್ ಏನ್ ಓದಿರ್ತೀವಿ ಮತ್ತೆ ಓದ್ಬೇಕು. ಭಗವಂತನ ಮತ್ತು ಗುರುಗಳಿಗೆ ಪ್ರಾರ್ಥನೆ ಮಾಡ್ಬೇಕು. ನೆನಪಿನ ಶಕ್ತಿ, ಯಾಕಂದ್ರೆ ಭಗವಂತನಲ್ವಾ ಎಲ್ಲರ ಒಂದು ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಮ ಪೋಹನಂಚ. ಅಂದ್ರೆ ಎಲ್ಲರ ಹೃದಯದಲ್ಲಿ ಬುದ್ಧಿಯಲ್ಲಿ ಅವನೇ ಕುಳಿತು ನಮ್ಗೆ ಮರೆವು ಅರಿವು ಎಲ್ಲ ಅವನೇ ಕೊಡೋದು. ಅವನಿಗೇನೆ ನಾವು ಪ್ರೇಯರ್ ಮಾಡ್ಬೇಕು. ಮತ್ತು ಹಿರಿಯ ಭಕ್ತರು ಹೇಳ್ತಿರ್ತಾರೆ, ಶುದ್ಧ ನೀವಂತೂ ಆಲ್ರೆಡಿ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಜಪ ಮಾಡ್ತೀರಾ. ನಿಮ್ಮನ್ನ ನೋಡಿ ನಾನು ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಬೆಳಗಿನ ಜಾವನೇ ಎದ್ದು ಜಪವನ್ನ ಮಾಡ್ತೀನಿ, ನಿಮ್ ಜೊತೆಲೆ ಮಾಡ್ತಾ ಇರ್ತೀನಿ ನಾನು. ನೀವು ಒಂದಿನಾನು ಮಿಸ್ ಮಾಡಲ್ಲ. ನಾವು ಸ್ವಲ್ಪ ಸಮಯ ಹೆಚ್ಚು ಕಡಿಮೆ ತಗೋತೀವಿ. ನೀವು ಬೆಳಗಿನ ಜಾವ 4:15 5 ಗಂಟೆಗೆ ಶುರು ಮಾಡಿ 6 ಗಂಟೆಗೆಲ್ಲ ಕ್ಲೋಸ್ ಮಾಡ್ಬಿಡ್ತೀರಾ. ನಂಗೆ ಖುಷಿ ಆಗತ್ ಮಾತಾಜಿ. ಆದ್ರೆ ಓದಿದ್ ನೆನ್ಪಿರಲ್ಲ ಮಾತಾಜಿ, ಅದು ಒಂದ ಪ್ರಾಬ್ಲಮ್ ಆಗ್ತಿದೆ ನನಗೆ. ಇದು ಕಲಿಯುವ ಲಕ್ಷಣನು ಅಂತಾನು ಹೇಳ್ಬೋದು ಮಾತಾಜಿ. ಇಲ್ಲ ಓದಿದ್ದು ಜ್ಞಾಪಕ ಇರದಿದ್ರೆ ಏನ್ ಮಾಡ್ಬೇಕು ಗೊತ್ತಾ? ಅದಕ್ಕೆ ಓದೋ ಒಂದು ಕ್ರಮ ಇದೆ. ಅದ್ರಲ್ಲಿ ಕೀವರ್ಡ್ಸ್ ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ. ಹೋಲ್ ಥಿಂಗ್ ನಮ್ಗೆ ಒಂದು ತಾತ್ಪರ್ಯ ಓದಿದ್ವಿ, ಭಾವಾರ್ಥ ಓದಿದ್ವಿ, ಒಂದು ಶ್ಲೋಕ ಅಂದ್ರೆ ಅಷ್ಟು ಜ್ಞಾಪಕ ಸಾಧ್ಯ ಇಲ್ಲ. ಯಾರಿಗಾದ್ರೂ ಆಯ್ತು. ಅದ್ರಲ್ಲಿ ಒಂದು ಕೀವರ್ಡ್ಸ್ ಗಳಿರುತ್ತೆ. ಅಂದ್ರೆ ಕೀವರ್ಡ್ಸ್ ಅಂದ್ರೆ ಏನ್ ಹೇಳೋದು, ಮುಖ್ಯವಾದ ಒಂದು ಶಬ್ದ ಇರುತ್ತಲ್ವಾ, ಸೊ ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಆವಾಗ ನಿಮ್ಗೆ ಆ ವರ್ಡ್ಸ್ ಗಳ ಜ್ಞಾಪಕ ಬಂದಾಗ ಆ ಶ್ಲೋಕ, ಅದರ ತಾತ್ಪರ್ಯ ಎಲ್ಲ ಕಣ್ಮುಂದೆ ಹಾಗೆ ಬರುತ್ತೆ.
ಆ ವರ್ಡ್ಸ್ ಗಳನ್ನ ಜ್ಞಾಪಕ ಇಟ್ಕೊಳಕ್ ಟ್ರೈ ಮಾಡಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಶ್ರೀಲ ಪ್ರಭುಪಾದರ ತಾತ್ಪರ್ಯದಲ್ಲಿ ಒಂದು ಇದೆಲ್ಲ ಭಗವದ್ಗೀತೆಯ ಇದು ಅರ್ಥ ಮಾಡ್ಕೋಬೇಕಂದ್ರೆ ನಮ್ಗೆ ಜೇನುತುಪ್ಪದ ಬಾಟಲ್ ನ ಆಚೆಯಿಂದ ನೋಡಿದ್ರೆ ಆಗಲ್ಲ, ಅದ ಸಮುದ್ರದ ರುಚಿ ಗೊತ್ತಾಗತ್ತೆ ಅಂತ. ಹಾಗೆ ಅದು ಯಾವ ಶ್ಲೋಕದಲ್ಲಿ ಬಂತು, ಇದು ಈ ಶ್ಲೋಕ ಇದ್ರಲ್ಲಿ ಅಂದ್ರೆ ಇದು ಭಗವದ್ಗೀತೆಯಲ್ಲಿ ಬಂದಿದೆ, ಇದು 2ನೇ ಅಧ್ಯಾಯದಲ್ಲಿ ಬಂದಿದೆ, ಈ ಶ್ಲೋಕದಲ್ಲಿ, ಹೀಗೆ ಒಂದು ನೀವು ಲಿಂಕ್ ಇಟ್ಕೊಳ್ಳಿ. ಒಂದು ವರ್ಡ್ ಅನ್ನ ಅದ್ರಲ್ಲಿ ಆ ಶ್ಲೋಕದ ಒಂದೇ ವರ್ಡ್ ಜ್ಞಾಪಕ ಇಟ್ಕೊಳ್ಳಿ ಸಾಕು, ಎಲ್ಲ ತಾನೇ ಜ್ಞಾಪಕ ಬರುತ್ತೆ. ಸೊ ಈ ತರ ಕೀವರ್ಡ್ಸ್ ಗಳನ್ನ ಜ್ಞಾಪಕ ಇಟ್ಕೊಂಡ್ರೆ ಆ ತಾತ್ಪರ್ಯನೂ ನಿಮ್ ಕಣ್ಮುಂದ್ ಬರುತ್ತೆ ನೋಡಿ ಸ್ವಲ್ಪ ದಿವ್ಸಕ್ಕೆ. ಪ್ರತಿ ಶ್ಲೋಕ ಓದಿದಾಗ ಅದ್ರ ಕೀವರ್ಡ್ಸ್ ಅನ್ನ ಬರ್ದಿಟ್ಕೊಳ್ಳಿ. ಒಂದು ಶ್ಲೋಕದಲ್ಲಿ ನಿಮ್ಗೆ 3-4 ವರ್ಡ್ಗಳು ಮಾತ್ರ ಸಿಗುತ್ತೆ ಅಷ್ಟೇ ಕೀವರ್ಡ್, ಅಷ್ಟೇ ತಲೆಯಲ್ಲಿ ಇಟ್ಕೊಳ್ಳಿ. ಅವಾಗ ತಕ್ಷಣ ನಮ್ಮ ಬ್ರೈನ್ ಅದಕ್ಕೆ ಲಿಂಕ್ ಮಾಡುತ್ತೆ. ನೀವು ಇದಕ್ ಓದಿದ್ರೆ ಇದು ಇಲ್ಲಿಂತ ಕಡೆ ಇದೆ. ಈಗ ವೇಪತ್ತು ಶರೀರೇ ಓಕೆ, ಫಸ್ಟ್ ಚಾಪ್ಟರ್ ಯಾರು ಹೇಳಿದ್ರು? ಅರ್ಜುನ ಹೇಳಿದ್ರು. ಯಾಕೆ ಹೇಳ್ದ? ನಂಗೆ ಪೂರಾ ಶರೀರ ಎಲ್ಲ ನನ್ಗೆ ಇದಾಗ್ತಾ ಇದೆ, ನನ್ಗೆ ಗಾಂಡೀವ ನನ್ನ ಕೈಯಿಂದ ಜಾರ್ತಾ ಇದೆ, ನನ್ ಕೈಯಿಂದ ನನ್ಗೆ ಎಲ್ಲ ಅಗ್ನಿ ಬಂದಾಗ ಆಗ್ತಿದೆ, ನನ್ಗೆ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲಿ ಬಂತು ಮೊದಲನೇ ಅಧ್ಯಾಯದ 1.27 ಶ್ಲೋಕ. ಹೀಗೆ ಎಲ್ಲ ನಮ್ಗೆ ಜ್ಞಾಪಕ ಬರುತ್ತೆ. ಒಂದೊಂದೇ ವರ್ಡ್ ಜ್ಞಾಪಕ ಇಟ್ಕೊಳ್ಳಿ, ಪೂರ್ತಿ ಇಟ್ಕೊಳಕ್ ಹೋಗ್ಬೇಡಿ, ಯಾರಿಗೂ ಆಗಲ್ಲ ಅದು. ನಾನು ಈಗ ಜ್ಞಾಪಕ ಇಟ್ಕೊಳ್ಳೋದು. ಮಾತಾಜಿ ಹೇಳ್ದಂಗೆ ನಾವು ಆಯಾ ಮುಖ್ಯವಾದ ವಿಷಯಗಳನ್ನ ಒಂದ್ ಪುಸ್ತಕದಲ್ಲಿ ಬರಿಬೇಕು ಮಾತಾಜಿ, ಅವಾಗ ನಮ್ಗೆ ನೆನಪು ಬರುತ್ತೆ, ನೆನಪು ಮಾಡ್ಕೊಳಿಕ್ಕೆ ಸಾಧ್ಯ ಆಗುತ್ತೆ. ಹೇಳ್ಬೇಕು, ಅದನ್ನ ಹೇಳಿದಾಗ ಇನ್ನೂ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಒಂದ್ ಗಾದೆ ಐತೆ ಮಾತಾಜಿ, 10 ಬಕ್ನಾ ಏಕ್ ಲಿಖ್ನಾ ಅಂತ. ನಾವು 10 ಸತಿ ಹೇಳ್ಬೋದು, ಅದು ನಾವು ಬರ್ಕೊಂಡಿಟ್ರೆ ಅದು ನೆನಪಿಗೆ ಬರುತ್ತೆ. ಹೌದು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಇಷ್ಟೊಂದು ಸಲಹೆ ಕೊಟ್ರಿ ನನಗೆ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಮಾತಾಜಿ ತುಂಬಾ ಚೆನ್ನಾಗಿತ್ತು ಕ್ಲಾಸ್. ದಿನಾ ಕೇಳೋದಕ್ಕೂ ಇವತ್ತಕ್ಕೂ ಸ್ವಲ್ಪ ಡಿಫ್ರೆಂಟ್ ಚೆನ್ನಾಗಿತ್ತು ಮಾತಾಜಿ. ತುಂಬಾ ಮಾತಾಜಿ ಹೇಳಿದಂಗೆ ನೀರ್ ಕುಡ್ದಂಗೆ ತುಂಬಾ ಸಲೀಸಾಗಿ ಹೇಳಿದ್ರಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ತುಂಬಾ ನೀಟಾಗಿ ಬಂತು ಎಲ್ಲ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ದಂಡೋತ್ ಪ್ರಣಾಮ್ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ, ಮತ್ತು ಎಷ್ಟು ಸರಳವಾಗಿ ಕ್ಲಿಯರ್ ಆಗಿ ಹೇಳಿದ್ದೀರಾ ಮಾತಾಜಿ ತಾವು. ತುಂಬಾ ಚೆನ್ನಾಗಿತ್ತು ಕ್ಲಾಸ್ ನವವಿಧ ಭಕ್ತಿ. ಆದ್ರೆ ಒಂದು ದಿನದಲ್ಲಿ ಮುಗಿಯುವಂತದಲ್ಲ ಈ ನವವಿಧ ಭಕ್ತಿ. ಹೇಳ್ತಾ ಇದ್ರೆ ಟೈಮ್ ಬೇಕಾಗುತ್ತೆ, ಅದನ್ನು ತುಂಬಾ ಟೈಮ್ ಹಿಡಿಯುತ್ತೆ. ಆಮೇಲೆ ಅದಕ್ಕೆ ಎಕ್ಸಾಂಪಲ್ಸ್ ಎಲ್ಲ ಕೊಡ್ತಾ ಹೇಳ್ಬೇಕಂದ್ರೂ ಕೂಡ ಟೈಮ್ ಹಿಡಿಯುತ್ತೆ ಮಾತಾಜಿ. ಆದ್ರೆ ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಮತ್ತೆ ಇನ್ನು ಯಾರ್ದಾದ್ರೂ ಕ್ವಶನ್ಸ್ ಏನಾದ್ರೂ ಇದ್ರೆ ಕೇಳೋಣ ಮಾತಾಜಿ, ಅಥವಾ ಧನ್ಯವಾದಗಳು ಹೇಳದ ಮಾತಾಜಿ? ಲೀಲಾಮಯಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಟೈಮ್ ಆಗಿದೆ. ಮೋಸ್ಟ್ಲಿ ಎಲ್ಲರೂ ಅವ್ರವ್ರ ಒಪಿನಿಯನ್ಸ್ ಹೇಳಿದ್ದಾರೆ. ನಾನ್ ಒಂದು ಅನೌನ್ಸ್ಮೆಂಟ್ ಮಾಡೋದಿತ್ತು. ಅದು ಏನಂದ್ರೆ ದಟ್ ಇಸ್ ನೆಕ್ಸ್ಟ್ ವೀಕ್ ನಮ್ಗೆ ಶೋಭಾಮಯ ಮಾತಾಜಿಯವ್ರು ಬರ್ತಾ ಇದ್ದಾರೆ ನಮ್ಮ ಗೋಪಿ ಸೇನೆಗೆ. ಇದು ನಮ್ಮೆಲ್ಲರ ಒಂದು ಅದೃಷ್ಟ ಅಂತ ಹೇಳ್ಬೇಕು. ಅದಕ್ಕೋಸ್ಕರ ಎಲ್ರು ಆದಷ್ಟು ಮಾತಾಜಿಸ್ ಗಳನ್ನ ಜಾಯಿನ್ ಮಾಡಿಸಿ, ಅವತ್ತಂತೂ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಯಾರಿದ್ದಾರೋ ಅವರನ್ನ ನೀವು ಎಷ್ಟು ಜನನ್ ಸೇರಿಸ್ತಿರೋ ಅದ್ರ ಮೇಲೆ ಡಿಪೆಂಡು. ನೆಕ್ಸ್ಟ್ ನಿತಾಯಿ ಸೇವನಿ ಮಾತಾಜಿ ಕ್ಲಾಸ್ ಇಡಿಸ್ಬೇಕು. ಅದಕ್ಕೋಸ್ಕರ ಎಲ್ಲರೂ ದಯವಿಟ್ಟು ನೀವು ಪ್ರಯತ್ನ ಪಡ್ಲೇಬೇಕು. ಇದೊಂದು ನನ್ನ ಪರ್ಸನಲ್ ರಿಕ್ವೆಸ್ಟ್ ನಿಮ್ಗೆಲ್ಲ. ಯಾಕೆಂದ್ರೆ ಮಹಾನ್ ಭಾಗವತರು ಬಂದಾಗ ಸ್ವಲ್ಪ ಜನ ಇದ್ರೆ ಚೆನ್ನಾಗ್ ಕಾಣತ್ತೆ ಅಲ್ವಾ? ಆಮೇಲೆ ಎಲ್ಲರಿಗೂ ಅದ್ರ ಬೆನಿಫಿಟ್ ಸಿಗ್ಲಿ ಅಂತ. ನಾವೇನ್ ತೋರಿಸ್ಕೊಳ್ಬೇಕಾಗಿಲ್ಲ ಗೋಪಿಚನಲ್ಲಿ ಇಷ್ಟು ಜನ ಇದೀವಂತ, ಆದ್ರೆ ನಮ್ಮಲ್ಲೂ ಒಂದು ಒಗ್ಗಟ್ಟಿರ್ಲಿ. ಆಮೇಲೆ ಎಲ್ಲರಿಗೂ ಅದ್ರ ಬೆನಿಫಿಟ್ ಸಿಗ್ಲಿ. ಅವರ ಒಂದು ಅಮೃತವಾಣಿಯಿಂದ ಸಿಗೋ ಒಂದು ಒಳ್ಳೆ ಒಂದು ಟಾಪಿಕ್ ಇದೆ ಇವತ್ತು. ಹಾಗಾಗಿ ನೆಕ್ಸ್ಟ್ ಟ್ಯೂಸ್ಡೇ ಯಾರು ಮಿಸ್ ಮಾಡ್ಬೇಡಿ. ಇದ್ರಲ್ಲಿ ನಾನು ಶಿವಮೊಗ್ಗ ಡಿವೋಟೀಸ್ ನ ಅಪ್ರಿಶಿಯೇಟ್ ಮಾಡಕ್ ಇಷ್ಟಪಡ್ತೀನಿ. ಎಷ್ಟೊಂದು ಜನರ ಕಾಂಟ್ಯಾಕ್ಟ್ ಕಳಿಸ್ತಾರೆ ನನ್ಗೆ, ಇದನ್ನ ಜಾಯಿನ್ ಮಾಡಿಸಿ ಮಾತಾಜಿ, ಜಾಯಿನ್ ಮಾಡಿ ಅಂತೇಳಿ. ಎಲ್ಲರೂ ಇದೇ ರೀತಿ ಎಚ್ಚರಾಗಿ ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಇದ್ರ ಬಗ್ಗೆ ಮಾತಾಡಿ. ಯಾಕೆಂದ್ರೆ ಎಷ್ಟೊಂದ್ ಜನ ಗೊತ್ತೇ ಇಲ್ಲ ಕೃಷ್ಣ ಪ್ರಜ್ಞೆ ಬಗ್ಗೆ. ನಾವ್ ಮಾತಾಡ್ದಾಗಲ್ವಾ ಗೊತ್ತಾಗೋದು. ಮಾತಾಡಿ ಆದಷ್ಟು ಜನರನ್ನ ಜಾಯಿನ್ ಮಾಡಿಸಿ, ಆಯ್ತಾ? ಸೊ ಮಾತಾಜಿ ಕ್ಲೋಸಿಂಗ್ ಪ್ರೇಯರ್ ಹೇಳ್ಬೋದು.
ಧನ್ಯವಾದಗಳು ಮಾತಾಜಿ ಅವರಿಗೆ ಧನ್ಯವಾದ ಹೇಳ್ಬಿಟ್ಟು ಮೀನಾಕ್ಷಿ ಸೇವಿನಿ ಮಾತಾಜಿಗೆ ನೀವು ಥ್ಯಾಂಕ್ಸ್ ಹೇಳೋದಿತ್ತು, ನಾನು ಮಧ್ಯೆ ಮಾತಾಡಿದೆ. ಸೊ ಮಾತಾಜಿ ಅದೇ ಅವರಿಗೆ ಧನ್ಯವಾದ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ನರಸಿಂಹ ಭಜನೆಗೆ ಹೇಳ್ತೀನಿ ಮಾತಾಜಿ. ಓಕೆ Yes. ಓಕೆ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಕ್ಲಾಸ್ ತುಂಬಾ ಚೆನ್ನಾಗಿ ಹೇಳಿದ್ದೀರಿ. ಇದೇ ರೀತಿ ತಾವು ಗೋಪಿ ಸೇನಾ ಕಾರ್ಯಕ್ರಮದಲ್ಲಿ ನಿಮ್ಮ ಸೇವೆಯನ್ನು ಯಾವಾಗ್ಲೂ ಮಾಡ್ಬೇಕಂತೇಳಿ ಕೇಳಿಕೊಳ್ಳುತ್ತಾ ಇದ್ದೀನಿ. ಮತ್ತೆ ನಿಮಗೆ ಹರೇ ಕೃಷ್ಣ ಮೂಲಕ ಮಹಾಮಂತ್ರದ ಮೂಲಕ ಧನ್ಯವಾದ. ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಮಾತಾಜಿ. ಹರೇ ಥ್ಯಾಂಕ್ ಯು ಕೃಷ್ಣ. ಹರೇ ಕೃಷ್ಣ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲಾ ಭಕ್ತರ ಒಂದು ಕೃಪೆಯಿಂದ ಮಾತ್ರ ಸಾಧ್ಯ ಆಗುತ್ತೆ ಮಾತಾಜಿ. ಎಲ್ಲರ ಪ್ರೇಯರ್ ಇಂದ ಸಾಧ್ಯ ಆಗುತ್ತೆ, ಗುರು ಕೃಪೆಯಿಂದ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತಿನ ಕೊನೆಯ ಕಾರ್ಯಕ್ರಮ ನಮ್ಮದು. ನರಸಿಂಹ ಭಜನೆಯನ್ನು ಹಾಡಲು ನಮ್ಮೊಂದಿಗಿದ್ದಾರೆ ಭಕ್ತಿನಿ ಕವಿತಾ ಮಾತಾಜಿ ಅವರು. ಕವಿತಾ ಮಾತಾಜಿ ಅವರ ಬಗ್ಗೆ ಕಿರು ಪರಿಚಯವನ್ನು ನೋಡೋಣ. ಮಾತಾಜಿ ಅವರ ಬಗ್ಗೆ ಇವರು ಮೂಲತಃ ಬಳ್ಳಾರಿ ಅವರಾಗಿದ್ದಾರೆ. ಇವರು ತುಂಬಾ ವಿನಮ್ರ ಭಕ್ತರಾಗಿದ್ದು ಕೀರ್ತನೆಗಳು ಚೆನ್ನಾಗಿ ಹಾಡುತ್ತಾರೆ. ಮಾತಾಜಿ ಅವರು ದೇವಸ್ಥಾನದಲ್ಲಿನ ಎಲ್ಲಾ ಸೇವೆಗಳಲ್ಲಿ ತುಂಬಾ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಾರೆ. 4 ವರ್ಷಗಳಿಂದ ಇವರು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ, ತಮಗೆ ಗೋಪಿ ಸೇನಾ ವತಿಯಿಂದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ ಎಲ್ಲ ಮಾತಾಜರಿಗೆ ದಂಡೋತ್ ಪ್ರಣಾಮ. ಹರೇ ಕೃಷ್ಣ. ನಮಸ್ತೆ ನರಸಿಂಹಾಯ ನರಸಿಂಹ ಪತೋ ನಸೆತೋ ಸಿಂಹ ಬಹಿರಾಮಂ ಚರಣಂ ಪ್ರಪದಿ ಅವಕರ ಕಮಲವರೇ ನಾಕಾಂ ಅದ್ಭುತ ಶೃಂಗ ದಲಿತಾ ಹಿರಣ್ಯಕಶಿಪೋ ತನುಭೃಂಗ ಕೇಶವ ಧೃತ ನರಹರಿ ರೂಪ. ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ. ಜಯ ವಿನಶ ಜಯ ನರಸಿಂಹದೇ, ವಿಘ್ನ ವಿನಶ ಜಯ ನರಸಿಂಹ. ಪ್ರಹ್ಲಾದ್ ಮಹಾರಾಜ್ ಜಯ ಪ್ರಹ್ಲಾದ್ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್ ಜಯ ಪ್ರಹ್ಲಾದ್ ಮಹಾರಾಜ್. ಜಯ गुरुदेव 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 गुरुदेव. लक्ष्मी नरसिंह भगवान की जय, श्रीला प्रभुपाद की जय, गुरुदेव की जय, गौर प्रेमानंद जी. हरे कृष्ण माताजी. ಮಾತಾಜಿ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ. ಹೀಗೆ ನೀವು ನಿಮ್ಮ ಸೇವೆಯನ್ನು ಗೋಪಿ ಸೇನೆಗೆ ಯಾವಾಗ್ಲೂ ಕೊಡ್ಬೇಕಂತೇಳಿ ಕೇಳಿಕೊಳ್ಳುತ್ತಿದ್ದೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಏನಾದ್ರು ನಿನ್ನ ಅನೌನ್ಸ್ಮೆಂಟ್ ಇದೆನಾ? ಮತ್ತೆ ವಂದನೆ ಗೀತೆಯನ್ನ ಕ್ಲೋಸಿಂಗ್ ಪ್ರೇಯರ್ ಹೇಳ್ಬಿಡೋಣ ಮಾತಾಜಿ. ನೆಕ್ಸ್ಟ್ ವೀಕ್ಗೆ ಯಾರಾದ್ರೂ ನರಸಿಂಹ ಭಜನೆ ಹಾಡ್ಲಿಕ್ಕೆ ಅಥವಾ ಕಾಂಪೇರಿಂಗ್ ಯಾವುದೇ ಸೇವೆಗೂ ನಿಮ್ಗೆ ಇಂಟ್ರೆಸ್ಟ್ ಇದ್ದಲ್ಲಿ ದಯವಿಟ್ಟು ಮೆಸೇಜ್ ಹಾಕಿ ಅಥವಾ ನನ್ನನ್ನ ಸಂಪರ್ಕಿಸಿ, ಅಥವಾ ಗೋಪಿ ಚಾನೆಲ್ ಮೆಸೇಜ್ ಹಾಕಿದ್ರು ಆಯ್ತು. ಸೊ ಸೇವೆಗೆ ಎಲ್ಲರೂ ಮುಂದೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಕ್ಲಾಸ್ ಅನ್ನ ಯಾರು ಮಿಸ್ ಮಾಡಬೇಡಿ ಅಂತ ಒಂದು ಪರ್ಸನಲ್ ರಿಕ್ವೆಸ್ಟ್. ಮತ್ತೇನಿಲ್ಲ ಮಾತಾಡಿ, ಕ್ಲೋಸಿಂಗ್ ಪ್ರೈಸ್ ಹೇಳ್ಬೋದು. ಹಾ, ಹರೇ ವಂದನೆ ಗೀತೆ.
एकं शास्त्रं देवकी पुत्रगीतम् एको देवो देवकी पुत्र एव एको मन्त्रस्य नमामि यानि कर्माणि एकं तस्य देवस्य सेवाः त्वमेव माता च पिता त्वमेव बन्धुश्च सखा त्वमेव विद्या द्रविणं त्वमेव सर्व मम देव कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। कात्यायनी महामाये महायोगिन्य अधीश्वरी नन्दगोपसुतं देवी पतिं मे कुरुते नमः। श्रीकृष्ण शरणं मम दासोऽहं कृष्ण तवास्मि श्रीकृष्ण शरणं मम दासोऽहं कृष्ण तवास्मि श्रीकृष्ण शरणं मम दासोऽहं कृष्ण तवास्मि। हरे कृष्णा कृष्ण कृष्ण हरे 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 राम 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 हरे हरे। ಹರೇ ಕೃಷ್ಣ ಮಾತಾಜಿ, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮಾತಾಜಿ. ಲೀಲಾ ಮಾತಾಜಿ, ಹರೇ ಕೃಷ್ಣ, ದಂಡವತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ